ಹಾಗೂ ನಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭವಿಷ್ಯದ ಪೀಳಿಗೆಯನ್ನು ಬೆಳೆಸಲು ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದಂತಹ ಕಾರ್ಯಕ್ರಮ ವೇದಿಕೆಗಳು ತಲೆ ಎತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇಂತಹ ಅತ್ಯದ್ಭುತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಮನಗಳನ್ನು ಒಂದಾಗಿಸುವ ಉದ್ದೇಶವನ್ನಿಟ್ಟುಕೊಂಡು ತಮ್ಮ ವಿಚಾರಧಾರೆಯನ್ನು ಮಂಡಿಸಲು ಆಹ್ವಾನಿತರಾಗಿ ಆಗಮಿಸಿರುವಂತಹ ನಮ್ಮ 3 ಜನ ಸೃಜನಶೀಲ ಸಾಹಿತ್ಯ ಚಿಂತಕರುಗಳಾದ ಶ್ರೀಯುತ ಚಂದ್ರಶೇಖರ ನಾಥೂರು ಸರ್, ಶ್ರೀಯುತ ಶಾಂತರಾಜು ಸರ್ ಹಾಗೂ ಶ್ರೀಯುತ ಶಿವಸ್ವಾಮಿ ಎಂ ಸರ್ ಅವರನ್ನು ವೇದಿಕೆಗೆ ಸವಿನಯವಾಗಿ ಆಹ್ವಾನಿಸುತ್ತಿದ್ದೇನೆ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದ 2ನೆಯ ದಿನದ ಶಾಸ್ತ್ರೀಯ ವಿಭಾಗದ ಇಂದಿನ ಅಂತಿಮ ಗೋಷ್ಠಿಯ ಮೊದಲನೇ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಚಂದ್ರಶೇಖರ ನಾಥೂರು ಸರ್ ಅವರ ವಿಚಾರ ಮಂಡನೆಗೆ ನಾವೆಲ್ಲ ಉತ್ಸುಕತೆಯಿಂದ ಕಾಯುತ್ತಿದ್ದೇವೆ. ಶ್ರೀಯುತರು ವಿಜಯ ಸಂಜೆ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ಪ್ರಸ್ತುತ BM ಶ್ರೀ ಪ್ರತಿಷ್ಠಾನದ ಕರ್ನಾಟಕ ಲೋಚನಾ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಪದವಿ ಪೂರ್ವ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು 35 ವರ್ಷ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹಾಗೂ BM ಶ್ರೀ ಪ್ರತಿಷ್ಠಾನ ಹಾಗೂ ಉದಯಭಾನು ಕಲಾಸಂಘದಲ್ಲಿ ನಡೆಯುವ ಹಳಗನ್ನಡ ತರಗತಿಗಳನ್ನು ತೆಗೆದುಕೊಳ್ಳುತ್ತಾ ತಮ್ಮನ್ನು ತಾವು ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಈಗ ಈ ಶಾಸ್ತ್ರೀಯ ವಿಭಾಗದ ಆಧುನಿಕ ಪೂರ್ವ ಕನ್ನಡ ಕಾವ್ಯಗಳಲ್ಲಿ ಕಿರಿಯರಿಗೊಂದಿಷ್ಟು ಕಿವಿ ಮಾತು ಈ ವಿಷಯದ ಕುರಿತಾಗಿ ವಿಚಾರ ಮಂಡಿಸಲು ಸಿದ್ಧರಾಗಿರುವ ಶ್ರೀಯುತ ಚಂದ್ರಶೇಖರ ನಾಥೂರು ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್, ಸ್ವಾಗತ. ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟು. ಕಿರಿಯರಿಗೊಂದಷ್ಟು ಕಿವಿ ಮಾತು, ಕೇಳೋರು ಯಾರಿದ್ದಾರೆ ಎನ್ನುವ ಒಂದು ಪ್ರಶ್ನೆ. ಇದೊಂದನ್ನು ಮಾತ್ರ ಬಹಳ ಕಷ್ಟ. ಉಪದೇಶಗಳನ್ನು ಹೇಳಿದರೆ ಕೇಳೋದಕ್ಕೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಹೇಳೋರಿದ್ದಾರೆ, ಕೇಳೋರು ಬಹಳ ಕಡಿಮೆ. ಪ್ರತಿನಿತ್ಯ ವಾಟ್ಸಪ್ಪಲ್ಲಿ ಅನೇಕ ನೀತಿಗಳನ್ನು, ಎಲ್ಲ ನೀತಿಗಳನ್ನು ನಾವು ಅನುಸರಿಸಕ್ಕಾಗೋದಿಲ್ಲ. ಅದರಲ್ಲಿ ಕೆಲವು ಸಾರ್ವಕಾಲಿಕವಾಗಿರ್ತಕ್ಕಂಥ, ಸಾರ್ವತ್ರಿಕವಾಗಿರ್ತಕ್ಕಂಥ, ಇಂದಿಗೂ ಸಹ ಉಪಯುಕ್ತವಾಗಿರ್ತಕ್ಕಂಥ ವಿಚಾರಧಾರೆಗಳಿದೆ. ಅಂಥವುಗಳನ್ನು ಮಾತ್ರ ಕೆಲವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಸಮಯದ ಒಂದು ಮಿತಿ ಇಲ್ಲಿ ಅಂತಹ ಒಂದು 3 ಕಾವ್ಯಗಳ ವಿಚಾರಗಳನ್ನು ಮಾತ್ರ ನಾನು ಚರ್ಚೆಗೊಳಪಡಿಸ್ತೇನೆ. ಒಂದು ನಾಗಚಂದ್ರನ ರಾಮಚಂದ್ರ ಚರಿತ್ರ ಪುರಾಣದಲ್ಲಿ ಬರ್ತಕ್ಕಂತಹ ರಾವಣನಿಗೆ ಉಪದೇಶ ಮಾಡುವಂಥ ಸಂದರ್ಭದ ಕೆಲವು ಪದ್ಯಗಳನ್ನು ಕೋಟ್ ಮಾಡ್ತೇನೆ. ಹಾಗೆಯೇ ಕುಮಾರವ್ಯಾಸ ಭಾರತದಲ್ಲಿ ಬರ್ತಕ್ಕಂಥ ವಿದುರ ನೀತಿಯ ಸಂದರ್ಭವನ್ನು ಚರ್ಚೆ ಮಾಡ್ತೇನೆ. ಹಾಗೆ ನಾಗವರ್ಮ, 2ನೆಯ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಬರ್ತಕ್ಕಂಥ ಶುಕನಾಸ ಅಲ್ಲಿ ಚಂದ್ರಾಪೀಡನಿಗೆ ಮಾಡ್ತಕ್ಕಂಥ ಉಪದೇಶದ ಸಂದರ್ಭವನ್ನು ಚರ್ಚೆ ಮಾಡ್ತೇನೆ. ನಾನು ಪ್ರಮುಖವಾಗಿ ನಾಗವರ್ಮನ ಕಾದಂಬರಿಯನ್ನೇ ಇಟ್ಕೊಂಡು ಮಾತನಾಡ್ತಾ ಜೊತೆಗೆ ಆ ಮಧ್ಯದಲ್ಲಿ ಬೇರೆ ವಿಚಾರಗಳನ್ನು, ಬೇರೆ ಕವಿಗಳ ಪ್ರಸ್ತಾಪವನ್ನು ಮಾಡ್ತೇನೆ. ಈ ಆಪ್ತ ಸಮಾಲೋಚನೆ, ಆಪ್ತತೆ ಅನ್ನೋದು ಇದೊಂದು ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಎಲ್ಲರೂ ಮಾಡುವ ಸಮಾಲೋಚನೆಗಳು, ಉಪದೇಶಗಳು ಅದು ಸಮಾಲೋಚನೆ ಅಂತ ಅನ್ಸಲ್ಲ. ಈಗ ಮಂಥರೆ ಕೈಕೆಗೆ ಮಾಡಿದಂತಹ ಉಪದೇಶವನ್ನ ಅದ್ಯಾರು ಆಪ್ತ ಸಮಾಲೋಚನೆ ಅಂತ ಕರೆಯಲ್ಲ. ಅದೊಂದು ಕುತಂತ್ರದ ಭಾಗಗಳವೆಲ್ಲ. ಹಾಗೇನೆ ಶಕುನಿ ಆಗಿರ್ತಕ್ಕಂಥವನು ದುರ್ಯೋಧನನಿಗೆ ಹೇಳ್ಕೊಡ್ತಕ್ಕಂಥ ಉಪದೇಶ ಇರ್ಬೋದು. ಹೋಗ್ಲಿ, ಕೃಷ್ಣ ಕರ್ಣನನ್ನ ಪಾಂಡವರ ಪಕ್ಷಕ್ಕೆ ಬಾ ಅಂತ ಕರೆಯುವಂಥ ಸಂದರ್ಭ ಇದೆಯಲ್ಲ, ಅದು ಆಪ್ತ ಸಮಾಲೋಚನೆ ಅಂತ ಅನ್ಸೋದಿಲ್ಲ. ಆಪ್ತ ಸಮಾಲೋಚನೆ ಅನ್ಸ್ಬೇಕಾದ್ರೆ ಅಲ್ಲಿ ಒಂದು ಆಪ್ತತೆ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು, ಒಂದು ಸತ್ಯ ಇರಬೇಕು. ಅಂತಹ ಒಂದು ಸಂದರ್ಭಗಳನ್ನು ಮಾತ್ರ ನಾವಿಲ್ಲಿ ನಾನು ಬಳಸ್ಕೊಂಡಿದ್ದೇನೆ. ಅದು ಮಾತ್ರ ಆಪ್ತ ಸಮಾಲೋಚನೆ. ಇಲ್ಲಿ ನಾನು ನಾಗವರ್ಮನ ವಿಚಾರವನ್ನು ಯಾಕೆ ತಗೊಂಡೆ ಅಂದರೆ, ಅಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ತಾರಾಪೀಡನ ಮಗ ಚಂದ್ರಾಪೀಡ, ಅವನಿಗೆ ಯುವರಾಜ ಪಟ್ಟಾಭಿಷೇಕ ಆದಾಗ ಅವನ ಮಂತ್ರಿಯಾಗಿರ್ತಕ್ಕಂಥ ಶುಕನಾಸನನ್ನ ಮಗನಿಗೆ ಉಪದೇಶ ಮಾಡಕ್ಕೆ ಕಳಿಸ್ತಾರೆ ಚಂದ್ರಾಪೀಡನಿಗೆ. ಅಂದರೆ ಹಾಗಾದ್ರೆ ಚಂದ್ರಾಪೀಡನಿಗೇನೋ ಸಾಮಾನ್ಯವಾಗಿ ನೀವು ಉಪದೇಶ ಮಾಡೋ ಸಂದರ್ಭಗಳೆಲ್ಲ ಹೇಗಿರುತ್ತೆ ಅಂದರೆ,
ಅವರೇನೋ ಸಮಸ್ಯೆಯಲ್ಲಿ ಸಿಲುಕಿರ್ತಕ್ಕಂಥದ್ದು, ದಾರಿ ತಪ್ಪಿರ್ತಕ್ಕಂಥದ್ದು, ಇಂಥ ಸಂದರ್ಭಗಳು ನೋಡ್ತೇವೆ. ದುರ್ಯೋಧನ ಆಗಲಿ, ರಾವಣ ಆಗಲಿ, ಅಥವಾ ಅಮೃತಮತಿ ಆಗಲಿ ಯಶೋಧ ಚರಿತೆಯಲ್ಲಿ, ಇವರೆಲ್ಲ ಯಾವುದೋ ಒಂದು ಡೋಲಾಯಮಾನಕ್ಕೆ ಸಿಲುಕಿದಂಥವರಾಗಿದ್ದರು. ಆದರೆ ಇವನು ಹಾಗಲ್ಲ, ಇವನು ಬಹಳ ಒಳ್ಳೆಯವನೇ. ಇವನಿಗೆ ಯುವರಾಜ್ಯಾಭಿಷೇಕ ಆಗಿದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಶುಕನಾಸ ಅವನಿಗೆ ಯಾವ ರೀತಿಯಲ್ಲಿ ಬೋಧನೆಯನ್ನ ಮಾಡ್ತಾನೆ ಅಂತಕ್ಕಂಥದ್ದು ಶುಕನಾಸನಿಗೆ ಗೊತ್ತಿದೆ. ಅವನು ಮೊದಲೇ ಹೇಳ್ತಾನೆ, ಅವನು ಗೊತ್ತು, ಅವನಿಗೆ ಚಂದ್ರಾಪೀಡ ಬಹಳ ಒಳ್ಳೆಯ ಹುಡುಗ, ಗೊತ್ತಿದೆ ಅವನಿಗೆಲ್ಲವೂ ಅಂತ. ನಾನು ಸ್ವಲ್ಪ ಪದ್ಯಗಳನ್ನು ಅಲ್ಲಿನ ಹಳೆಗನ್ನಡ ವಿಚಾರವಾಗಿದ್ದರಿಂದ ಅಲ್ಲಲ್ಲೇ ಒಂದಷ್ಟು ಪದ್ಯಗಳನ್ನು ನಿಮಗೆ ಕಿವಿ ಬೀಳೋದು ಮಾಡ್ತೀನಿ. ಸಕಲ ಶಾಸ್ತ್ರ ಮೆನಿಪ್ಪ ನಿನಗೆ ಉಪದೇಶಿಸಲ್ ಪೇಡ್ದುದೊಂದು ಇಲ್ಲದೊಡಂ ಅಂತಲೇ ಶುರು ಮಾಡ್ತಾನ. ನೀನೆಲ್ಲ ವಿದ್ಯೆಯನ್ನು ಕಲ್ತಿದೀಯ, ನಿನಗೆ ಉಪದೇಶ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತಲೇ ಶುರು ಮಾಡ್ತಾನ ಅಂತಲೇ ಪ್ರಾರಂಭದ ಮಾತುಗಳನ್ನ ಹೇಳ್ತಾ ಹೋಗ್ತಾನೆ. ಸಾಮಾನ್ಯವಾಗಿ ಉಪದೇಶ ಮಾಡ್ತಕ್ಕಂಥವರು ಯುವಕರಿಗೆ ಆ ಯೌವನದ ವಿಚಾರಗಳನ್ನು, ಆ ಯೌವನದಲ್ಲಿ ಹೇಗೆ ದಾರಿ ತಪ್ಪಬಾರದು, ಅಲ್ಲಿ ತಪ್ಪುವ ಭಾಗ ಅದು ಬದುಕಿನಲ್ಲಿ ಅನ್ನೋದು ಅರಿವಿದ್ದೇನೆ ಆ ಯೌವನದ ವಿಚಾರಗಳನ್ನು, ಆ ಕಾಮದ ವಿಚಾರಗಳನ್ನು ತಂದು ಹೇಳ್ತಕ್ಕಂಥದ್ದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಣ ಮತ್ತು ಯೌವನದ ಬಗ್ಗೆ, ಲಕ್ಷ್ಮಿಯ ಬಗ್ಗೆ ಮತ್ತು ಯೌವನದ ಬಗ್ಗೆ ಹೆಚ್ಚು ಮಾತನಾಡೋದನ್ನು ನಾನು ಉಪದೇಶದ ಸಂದರ್ಭಗಳಲ್ಲಿ ಎಲ್ಲ ಕಡೆಯೂ ಅದನ್ನು ಕಾಣ್ತಾ ಬರ್ತೇನೆ. ಅದನ್ನು ಇಲ್ಲಿ ಹೇಳ್ತಾನು. ಜೌವನದೊಳ್ ಒಡಲೊಳ್ ಹಿಡಿದಿದ್ದ ತಮಂ, ಜೌವನದೊಳ್ ಒಡಲೊಳ್ ಹಿಡಿದಿದ್ದ ತಮಂ ಕೈದೀವಿಗೆ ಬೆಳಕು ಸೂರ್ಯನ ಬೆಳಕಿನಿಂದ ಅದನ್ನು ಹೋಗ್ಲಾಡ್ಸಕ್ಕೆ ಸಾಧ್ಯ ಇಲ್ಲ. ಯೌವನದ ಸಂದರ್ಭದಲ್ಲಿ ಒಂದು ಕತ್ತಲು ಆವರಿಸ್ಬಿಡುತ್ತಂತೆ. ಆ ಕತ್ತಲು ಅಂದ್ರೆ ಆ ಕತ್ತಲೇನೆ ಒಂದು ದಿಕ್ಕುತೋಚದ ಸ್ಥಿತಿ, ನಮ್ಮನ್ನು ಏನೇನೋ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಂತ. ಆದ್ರಿಂದ ಆ ಸಂದರ್ಭದಲ್ಲಿ ಮೂಡುವ ಕತ್ತಲಿದೆಯಲ್ಲ, ಅದನ್ನ ಆ ಕತ್ತಲು ಹೋಗ್ಲಾಡಿಸ್ತಕ್ಕಂತಹ ಬೆಳಕು ಅದು ಯಾವುದೋ ಕೈದೀವಿಗೆಯಿಂದ ಸಾಧ್ಯ ಇಲ್ಲ, ಸೂರ್ಯನ ಬೆಳಕಿನಿಂದಲೇ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಹೇಳ್ತಾನೆ. ಅಂದ್ರೆ ಯೌವನದಲ್ಲಿ ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತಹ ಒಂದು ವಿಚಾರವನ್ನ ಅವನು ಹೇಳ್ತಾನೆ. ಅವನು ಇನ್ನೊಂದು ಹೇಳ್ತಾನೆ ಅಧಿಕಾರದ ಬಗ್ಗೆ. ಅರಸನಾಗಲೊಡಂ ಅದೊಂದು ಜಾಡ್ಯ ಅಂತ. ಇವತ್ತದಿಲ್ಲದಲೇ ಇರ್ಬೋದು ಅರಸತನ ಅಂತ, ಒಂದು ಅಧಿಕಾರ. ಈ ಅಧಿಕಾರ ಇದೆಯಲ್ಲ ಅದೊಂದು ಜಾಡ್ಯ, ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ನಮ್ಮ ಜನ. ಅದು ನಾವು ಸುತ್ತಮುತ್ತ ಇಂದಿನ ಪ್ರಸ್ತುತ ಸಂದರ್ಭದಲ್ಲೂ ನಾವು ಅದನ್ನ ಕಂಡಿದ್ದೇವೆ. ಈ ಯೌವನದಲ್ಲಿ ನಮ್ಗೆ ಏನೆಲ್ಲ ಸಿಗಬಾರದು, ಏನೆಲ್ಲ ನಮ್ಮನ್ನ ದಾರಿ ತಪ್ಪಿಸುತ್ತೆ ಅಂತ ಪಿತೃಗಳು ಆರ್ಜಿಸಿಟ್ಟ ಸಿರಿ, ನಮ್ಮ ವಂಶ ಪರಂಪರೆಯಿಂದ ಅಪ್ಪ ಮಾಡಿಟ್ಟಿರ್ತಕ್ಕಂಥ ಆಸ್ತಿ, ಯೌವನದ ಏಳಿಗೆ ಜೊತೆಗೆ ಒಳ್ಳೆ ಯೌವನ, ಪೆರಂಗೆ ಇದು ಇಲ್ಲ ಎನಿಪ್ಪ ಅತಿಶಯ ರೂಪ. ಬೇರೆಯವ್ರಿಗೆ ಯಾರಿಗೂ ಇಲ್ಲಪ್ಪ ಅಂತಹ ಅತಿಶಯವಾದ ರೂಪ ನನಗಿದೆ ಅಂತಕ್ಕಂಥ ಒಂದು ಭಾವ, ಜೊತೆಗೆ ಶಕ್ತಿ ಇವನ ಜೊತೆಗೆ ಬಂದಿರೋದು. ಇವೆಲ್ಲವೇ ಹಾನಿಯ ಬಳ್ಳಿ ಇವುಗಳೆಲ್ಲ ನಮ್ಮನ್ನ ಹಾನಿ ಮಾಡತಕ್ಕಂಥ ವಿಚಾರಗಳು ಅಂತಂದ್ಬಿಟ್ಟು ಹೇಳ್ತಾನೆ. ಇವೆಲ್ಲವೂ ಸಹ ಇಂದಿಗೂ ಸಹ ಪ್ರಸ್ತುತವಾಗಿರ್ತಕ್ಕಂಥದ್ದು. ಅಪ್ಪ ದುಡಿದ ಹಣದಿಂದ, ಸಂಪತ್ತಿನಿಂದ ಯಾವ ರೀತಿಯಲ್ಲಿ ಮೆರೆತಿದ್ದಾರೆ ಮಕ್ಕಳು ಅನ್ನುವಂಥದ್ದನ್ನು ತೆರಳ್ಚಿ ತರೆಗೆಲೆಯನ್ನು ಉಯ್ಯುವ ತೆರದಿಂದ ಎತ್ತೆತ್ತ ಅನ್ನುವ ಮಾತನ್ನ ಕವಿ ಬಳಸ್ತಾನೆ. ಇಷ್ಟಾದ್ರೂ ಅವನು ಹೇಳ್ತಾ ಅವನಿಗೆ ಗುರುವಿಗೆ ಅನಿಸಿದೆ, ಅವನಿಗೆ ಈ ಗುರುವಚನ ಅನ್ನೋದು ಹೇಗಪ್ಪ ಅಂದ್ರೆ ಪಿರಿದೆನಿಸುವ ಕರ್ಣಶೂಲೆಯನ್ನು ಹುಟ್ಟಿಸುವ. ಈ ಗುರುವಚನಗಳಿರುತ್ತಲ್ಲ, ಯಾರಿಗಾದ್ರೂ ಬೋಧನೆ ಮಾಡ್ತೀನಿ ಒಂದು ನಿಮಿಷ ಕೂತ್ಕೊಳ್ಳಪ್ಪ ಅಂದ್ರೆ ಅದು ಸ್ವಲ್ಪ ತಲೆಶೂಲೆ ಹುಟ್ಟಿಸ್ಬಿಡುತ್ತಂತೆ ಅನ್ನೋ ವಿಚಾರವನ್ನೇ ಹೇಳ್ತಾರೆ. ಇನ್ನೊಂದು, ಈ ಅಧಿಕಾರದಲ್ಲಿರ್ತಕ್ಕಂಥವ್ರು ಇರ್ತಾರಲ್ಲ, ಅವರುಗಳು ಏನಾದರೂ ಹೇಳಿದರೆ ಅಕ್ಕಪಕ್ಕದವರು ಎಸ್ ಅಂತಲೇ ತಲೆದೋಗ್ತಕ್ಕಂಥದ್ದು. ನೀವು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಮೈಕ್ನಲ್ಲಿ ಇವರಿರ್ತಾರಲ್ಲ, ಯಾರು ಈ ನಮ್ಮ ಪ್ರೆಸ್ ಮೀಟ್ನಲ್ಲಿ ಇದ್ದಾಗ ಅವ್ರೇನಾದ್ರು ಮಾತನಾಡ್ತಿದ್ರೆ ಅಕ್ಕಪಕ್ಕದವರು
ನಗ್ತಾ ಇರ್ತಾರೆ, ಅದಕ್ಕೆ ಹೇಗೆ ಬೆಂಬಲ ಸೂಚಿಸ್ತೀವಿ? ಯಾರಾದರೂ ನೀನು ಹೇಳೋದು ತಪ್ಪು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಅಂದಿನ ಕಾಲದಲ್ಲೇ ನಾಗವರ್ಮ ರಾಜ್ಕುಮಾರ್ ಹೇಳ್ತಾನೆ, ಜನಪತಿಗಳ ನುಡಿಯಲ್ಲಿ ಮಾರ್ದನಿಯಂತೆ ಅನುವಾದಿಸಿ. ರಾಜ ಏನಾದರೂ ಹೇಳಿದ್ರೆ ಅದರ ಪ್ರತಿಧ್ವನಿಯೋನಾಗಿ ಅದನ್ನು ಅನುವಾದಿಸಿ ಬರ್ತುಕಲೊಲ್ಲದೆ ಮಾರ್ಕೊಂಡು ಅನುಚಿತ ಇದು ಎಂದು ಮಣಿಪ ಮನುಜೋತ್ತಮರು ಎಲ್ಲಿಯಾದರೂ ಇರ್ತಾರೆ ಅಂತ. ರಾಜ ನೀನು ಹೇಳಿದ ತಪ್ಪು ಕಣಯ್ಯ ಅಂತ ಹೇಳುವಂತಹ ಮನುಷ್ಯರು ಎಲ್ಲಾದರೂ ಇದಾರಿಯೇ ಅಂತ. ಅಧಿಕಾರ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳುವ ಪ್ರತಿಯೊಂದು ಮಾತನ್ನು ಸರಿ ಅಂತಂದ್ಬಿಟ್ಟೇನೆ ತಲೆ ಹಾಕ್ತಕ್ಕಂತಹ ಜನ ಇದ್ದಾರೆ ಅಂತ. ಇದು ಪಂಪರಾಮಾಯಣದಲ್ಲಿ ರಾವಣ ಸೀತೆಯನ್ನ ಅಪಹರಣ ಮಾಡಿಕೊಂಡು ಲಂಕೆ ಕರ್ಕೊಂಬಂದಾಗ ರಾಮ ಸುಗ್ರೀವಾದಿಗಳೊಡನೆ ಲಂಕೆ ಪ್ರವೇಶ ಮಾಡಿದಾಗ ಒಬ್ಬ ಚರ ಸುದ್ದಿ ಮುಟ್ಟಿಸ್ತಾನೆ ಬಂದು, ಅವರು ಮಹಾಪರಾಕ್ರಮಿಗಳು ಬರ್ತಾ ಇದ್ದಾರೆ, ಅಂತಹ ಪರಾಕ್ರಮಿಗಳು ಅಂತ ಅವರ ಪರಾಕ್ರಮವನ್ನು ಹೊಗಳಿದ ಥರ ಮಾತನಾಡ್ತಾನೆ. ಆಗ ಅಲ್ಲಿ ಅವನು ಮಾತನಾಡಿದ ತಕ್ಷಣ ರಾವಣ ಬಹಳ ದುರಹಂಕಾರದಿಂದಲೇ ಹುಂಕಾರ ಮಾಡ್ತಾನೆ. ರಾವಣ ಹೌದು ನಾನು ಕೆಲಸ ಮಾಡಿದೆ ಅಂತ. ಅದಕ್ಕೆ ಕವಿ ಹೇಳ್ತಾನೆ, ಆ ಸಂದರ್ಭವನ್ನು ಹೇಳ್ತಾ, ಇಂದಗಿ ಮೇಘನಾದ ಮೊದಲಾದವರು ಅಸುರನ್ ಎಂದುದನ್ ಎಂದರಂತ. ಅವರೆಲ್ಲ ಇರೋರು ಏನ್ ಮಾಡ್ತಾರೆ ಅಂದ್ರೆ ರಾವಣ ಏನ್ ಹೇಳ್ತಾನೆ ಅದನ್ನು ಎಸ್ ಅಂತ ಒಪ್ಕೊಂಡ್ಬಿಡ್ತಾರ. ಹೌದು ನೀನ್ ಮಾಡ್ತಿರೋ ಸರಿ ಅಂತ ಅಂದ್ಬಿಟ್ಟು. ಆದರೆ ವಿರೋಧ ಮಾಡಿದ್ದು ವಿಭೀಷಣ ಮಾತ್ರ. ಎಷ್ಟು ಮಟ್ಟಿಗೆ ವಿರೋಧ ಮಾಡ್ತಾನೆ ಅಂದ್ರೆ ಅವನು ಕೊನೆಗೆ ತನ್ನ ಕತ್ತಿಯಿಂದ ಹಿಡಿದು ವಿಭೀಷಣ ಹೊಡೆಯಕ್ಕೆ ಹೋಗ್ಬಿಡ್ತಾನೆ. ವಿಭೀಷಣ ಕೊನೆಗೆ ರಾವಣ ಬಳಿಗೆ ಹೋಗುವಂಥ ಸಂದರ್ಭ ಬರುತ್ತೆ, ರಾವಣನ ತ್ಯಜಿಸಿ ಅಂತ. ಆಗ ಅವನೊಂದು ಉಪದೇಶ ಮಾಡ್ತಾನ. ವಿಭೀಷಣ ಈಗ ಒಳ್ಳೆಯವರು, ಎಂಥ ಸಂದರ್ಭ ಬಂದರೂ ಅದು ರಾಜ ಏನೇ ಅಂದ್ಕೊಳ್ಳಿ ಒಂದು ಉಪದೇಶ ಮಾಡೋದನ್ನು ಬಿಡೋದಿಲ್ಲ. ಅವನೊಂದು ಈ ಸಂದರ್ಭದಲ್ಲೂ ಹೇಗೆ ನಮ್ಮ ಹಿಡಿತದಲ್ಲಿ ಇರಬೇಕು ನಮ್ಮ ವಿಷಯ ವಿಚಾರ ಅನ್ನೋದನ್ನ ಅವನು ಈ ರೀತಿ ಹೇಳ್ತಾನೆ. ರಾವಣನಿಗೆ ಹೇಳುವಂಥ ಮಾತು ವಿಭೀಷಣ, ಅವಿರುದ್ಧಂ ಇದು ಎಂಬೆನಂ ಅನುಭವಿಸುವುದು ಇಂದ್ರಿಯ ಸುಖಗಳ. ಅವನು ಹೇಳ್ತಾನೆ ಇಂದ್ರಿಯ ಸುಖ ಅನ್ನೋದನ್ನು ಅನುಭವಿಸೋದು ಎಲ್ಲಿವರೆಗಪ್ಪ ಅಂದ್ರೆ ಅದು ನಮಗೆ ಅವಿರುದ್ಧ ಅನ್ಸೋವರೆಗೂ. ಮರೆದು ಮೀರವು ತನ್ನನ್ ಅವು ಎಂಬಂದೆಗ. ಈ ವಿಷಯ ಸುಖ ಇದೆಯಲ್ಲ ಅದು ನಮ್ಮನ್ನು ನುಂಗಾಕ್ಬಿಡಬಾರ್ದು, ಅವು ನಮ್ಮನ್ನು ಮೀರಿ ಹೋಗಬಾರ್ದು, ನಮ್ಮ ಕಂಟ್ರೋಲನ್ನು ಮೀರಬಾರ್ದು. ಅಲ್ಲಿವರೆಗೂ ಮಾತ್ರ ಅದನ್ನು ನಾವು ಅದನ್ನು ಅನುಭವಿಸ್ಬೇಕು, ಬೇಡ ಅಂತ ಹೇಳೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಯಾಕೆಂದ್ರೆ ರಾವಣ ಪರಾಂಗನಾವಿರತಿ ವ್ರತವನ್ನ ಅನುಸರಿಸ್ತಿದ್ದಂಥವನು. ಅಂತಹ ರಾವಣ ನಿಜವಾಗಿ ಒಳ್ಳೆಯವನೇ. ಅವನ ನಳಕೋಬರನ ಪ್ರಸಂಗದಲ್ಲಿ ಅದನ್ನು ಪ್ರೂವ್ ಮಾಡ್ತಾರೆ ಅಲ್ಲಿ. ಆಮೇಲೆ ಅವನು ಯಾವುದೋ ಒಂದು ಕ್ಷಣದಲ್ಲಿ ಸಿಲುಕಿ ವಿಧಿ ಇಚ್ಛೆಗೆ ಗುರಿಯಾಗಿ ಅವನು ರಾವಣ ಮನಸ್ಸು ಬದಲಾಗಿದ್ದು. ಪದ್ಮಪತ್ರದ ಜಲಬಿಂದುವಿನಂತೆ ಚಿಲಿತ ಮಾತು ಚಿತ್ತಂ ಅಂತ ಬಹಳ ಸರಾಗವಾಗಿ ಸುಲಭವಾಗಿ ರಾವಣನ ಮನಸ್ಸು ಜಾರೋಗ್ಬಿಡುತ್ತೆ ಅಂತ. ಅಷ್ಟು ಮಾತ್ರ ಅಲ್ಲ, ಎಷ್ಟು ಸುಲಭವಾಗಿ ಸೀತೆಯನ್ನು ಕಂಡ ತಕ್ಷಣ ರಾವಣನ ಮನಸ್ಸು ಜಾರು ಹೋಯ್ತೋ ಅಷ್ಟೇ ಸುಲಭವಾಗಿ ಕದಡಿದ ಸಲಿಲಂ ತಿಳಿವಂತೆ ತಿಳಿದುದು ಅಂತ ಅಂದ್ಬಿಟ್ಟು ರಾವಣನ ಮನಸ್ಸು ತಿಳಿಯಾದ ಸಂದರ್ಭವು ಅಷ್ಟು ಸುಲಭವಾಗಿಯೇ ಆಯ್ತು ಅನ್ನೋದನ್ನು ಹೇಳ್ತಾನೆ. ಎರಡೂ ಸಹ ಸುಲಭವಾಗಿ ಆಗಿರುವಂಥದ್ದಲ್ಲಿ ಅಂದ್ರೆ ಈ ರೀತಿಯಲ್ಲಿ ಈ ವಿಷಯ ಸುಖ ಅಂತಕ್ಕಂಥದ್ದು ಮನುಷ್ಯನನ್ನ ಹೇಗೆ ಪರಿವರ್ತನೆಗೆ ಗುರಿಯ ಮಾಡಿಬಿಡುತ್ತೆ, ಆವರಿಸ್ಕೊಂಡ್ಬಿಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಇದು ನಾಗವರ್ಮನಲ್ಲಿ ಇನ್ನೊಂದು ಈ ಮೋಹದ ಬಗ್ಗೆನೇ ಕಾಮದ ಬಗ್ಗೆನೇ ಹೇಳ್ತಾನೆ. ಅಲರಂಬಿನ್ ಬಿರಿದ ಎರ್ದೆಯೊಳ್ ನಿಲಲ್ ಅರಿಗುಮೇ ಸದ್ಗುರು ಉಪದೇಶಾಮೃತ. ಅಲರಂಬು ಹೂಬಾಣ, ಈ ಮನ್ಮಥನ ಏನಿದೆಯಲ್ಲ ಪ್ರವೇಶ ನಮ್ಗೆ ಹೇಗಿರುತ್ತೆ ಅಂದರೆ ಅದು ನಮ್ಮಲ್ಲಿ ಹೇಗೆ ಸೇರ್ಕೊಂಡಿರುತ್ತೆ ಅಂದರೆ ಅದು ಸದ್ಗುರು ಉಪದೇಶಾಮೃತವನ್ನ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಅದು ಆ ಉಪದೇಶ ಯಾರು ಕೇಳೋ ಸ್ಥಿತಿಲಿರಲ್ಲ. ರಾವಣನು ಕೇಳಲಿಲ್ಲ. ಯಾವ ಮಟ್ಟಕ್ಕೆ ಆ ಒಂದು ಮನ್ಮಥನ ಮಾಯೆಯಲ್ಲಿ ಸಿಲುಕಿರ್ತಾರೆ ಅಂತಂದ್ರೆ ಯಾವ ಉಪದೇಶಗಳು ಅಲ್ಲಿ ಸಾಧ್ಯನೇ ಆಗೋದಿಲ್ಲ ಅಂತ. ಯಶೋಧರ ಚರಿತೆಯಲ್ಲಿ ಅಮೃತಮತಿ ಆ ಮಾವಟಿಗನನ್ನ ಕೂಡಬೇಕು ಸೇರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅವಳ
ಏನು ಅವಳಿದ್ದಂತಹ ದಾಸಿ ಏನೋ ಹೇಳ್ತಾಳೆ, ವ್ಯಂಗ್ಯವಾಗೆಲ್ಲ ಹೇಳ್ತಾಳೆ, ಅವಳು ಏನು ಮಾಡಿದ್ರು ಕೇಳೋದಿಲ್ಲ ಅಂತ. ಅದನ್ನು ಮೀರಿ ಬಿಟ್ಟಿರುತ್ತೆ ಅಂತ. ಆದ್ರಿಂದ ಇಂಥ ಸಂದರ್ಭದಲ್ಲಿ ನೋಡಿ, ಅವಲೋಕಿನಿಯೇ ರಾವಣನಿಗೆ ಹೇಳುವಂಥ ಒಂದು ಸಂದರ್ಭವನ್ನು ನಾನು ಇದು ಮಾಡ್ತೀನಿ. ಅದಕ್ಕೆ ಅವಳು ಮಾತನಾಡ್ತಾ ಅವಲೋಕಿನಿಯನ್ನ ಕರೀತಾನೆ, ಸೀತೆಯನ್ನು ಅಪಹರಣ ಮಾಡೋದಕ್ಕೆ ನನಗೆ ಸಹಾಯ ಮಾಡುವಂದಾಗ ಇದು ತಪ್ಪಲ್ವಾ? ಕಾವರೆ ಕಣೆಗೊಂಡರೆಂಬ ನುಡಿಗೆ ಎಡೆಯಕ್ಕೂ. ಏನಪ್ಪ, ನಿಜವಾಗಿ ರಕ್ಷಕರೇ ಭಕ್ಷಕರಾದರೆ ಹೇಗೆ? ಕಾವರೆ ಕಾಪಾಡಬೇಕಾದವರೇ ಕಣೆಗೊಂಡರು, ಹಣಪ್ರಯೋಗ ಮಾಡಿದ್ರು ಅಂತಂದ್ಬಿಟ್ಟು ಅಂತ ಮಾತು ಅವಕಾಶ ಆಗೋದಿಲ್ವಾ ಅನ್ನುವ ಮಾತನ್ನ ಹೇಳ್ತಾನೆ. ಮುನ್ನೀರ್ ಬೆನ್ನೀರೆನೆ ಬೆರೆಸಲಣ್ಣ ತಣ್ಣೀರೊಳವೆ. ಅಂದರೆ ಮುನ್ನೀರದು, ಮೂರು ನೀರು, ಸಮುದ್ರದ ನೀರದು. ಸಮುದ್ರದ ನೀರೇ ಬಿಸಿಯಾದರೆ ಬೆರೆಸಲು ತಣ್ಣೀರೆಲ್ಲದು ಇದೆಯಾ? ರಾಜನಾದವನೇ ತಪ್ಪು ಮಾಡಿದ್ರೆ ಅವ್ರಿಗೆ ಹೇಳೋರು ಯಾರು? ಅದಕ್ಕೇನೆ ಈ ಮಾತಿನಲ್ಲಿ ಇನ್ನೊಂದು ಅಂದ್ಕೋಬೇಕು, ಸಾಮಾನ್ಯರಿಗೆ ಮಾಡಿದಂಥ ಉಪದೇಶ ಸಂದರ್ಭಗಳೆಲ್ಲೂ ಸಿಗೋದಿಲ್ಲ. ರಾಜರಿಗೆ, ರಾಜಕುಮಾರರಿಗೆ ಮತ್ತೆ ಸಾಮಾನ್ಯರಿಗೆ ಯಾಕೆ ಉಪದೇಶ ಮಾಡಿ ಸಿಗೋದಿಲ್ಲ ಅಂತಂದ್ರೆ, ಅವರಿಗೆ ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ರಾಜನ ಕಾನೂನು ಬಲಿಷ್ಠವಾಗಿರುತ್ತೆ. ಆದರೆ ರಾಜನಂತವ್ರು ತಪ್ಪಿದಾಗ, ರಾಜನೊಬ್ಬ ಚೆನ್ನಾಗಿದ್ದರೆ ಪ್ರಜೆಗಳು ಚೆನ್ನಾಗಿರ್ತಾರೆ ಅಂತಕ್ಕಂತಹ ಒಂದು ಭಾವ ಅದು. ಯಾಕೆ ರಾವಣನ ಒಂದು ಮನಸ್ಸು ಇವಳು ಉಪದೇಶ ಕೇಳಲಿಲ್ಲ? ಮದನ ಯಶಪಟ ಧ್ವನಿ ಹುದಿಯ ವಿಯಚ್ಚರನ ಕರ್ಣಮಂ ಹೃದಯಕ್ಕೆ ಎಯ್ದುದಿಲ್ಲ ದಿವ್ಯ ವಚನ. ರಾವಣನ ಮನಸ್ಸನ್ನು ಗೆದ್ದಿರೋದು ಯಾವ್ದು ಗೊತ್ತಾ? ಮದನ ಯಶಪಟನ ಧ್ವನಿ. ಮನ್ಮಥನ ವಿಜಯದ ಒಂದು ವಾದ್ಯಘೋಷ ರಾವಣನ ಮನಸ್ಸಿನ ತುಂಬ ತುಂಬಿಟ್ಟಿದೆ. ಅವನಲ್ಲಿ ಮನ್ಮಥ ಗೆದ್ದಿದ್ದಾನೆ. ಆ ಸಂದರ್ಭದಲ್ಲಿ ಈ ಅವಲೋಕಿನಿ ಹೇಳ್ತಕ್ಕಂಥ ಯಾವ ಉಪದೇಶದ ಮಾತುಗಳು ಅವನಿಗೆ ಕೇಳಿಸ್ಲೇ ಇಲ್ಲ. ಯಾಕೆಂದರೆ ಮನ್ಮಥನ ವಿಜಯದ ಧ್ವನಿಯ ಬಿರುಸಿನಲ್ಲಿ. ಅದಕ್ಕೆ ಬಿದಿಯ ಮೀರುಗುಮೆ ಪೆರರ ಬೇಡದ ಉಪದೇಶ. ಬೇರೆಯವರು ಎಷ್ಟೇ ಉಪದೇಶ ಮಾಡಿದ್ರು ಅದು ವಿಧಿಯನ್ನು ಮೀರಲು ಸಾಧ್ಯವಿಲ್ಲ ಅಂತ. ಹಾಗೆಯೇ ಮುಂದೆ ಲಕ್ಷ್ಮಿಯ ಬಗ್ಗೆ, ಹಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರೋದು ಹಣ. ಅಧಿಕಾರ ಮತ್ತು ಹಣ ಇದೆಯಲ್ಲ, ಇವೆರಡು ಮನುಷ್ಯನನ್ನು ಚಂಚಲಗೊಳಿಸ್ಬಿಡುತ್ತೆ, ದಾರಿ ತಪ್ಪಂಗೆ ಮಾಡುತ್ತೆ, ಯಾವ ಸ್ಥಿತಿಗೆ ಬೇಕಾದ್ರೂ ಕೊಂಡೊಯ್ದು ಬಿಡುತ್ತೆ ಅಂತ. ಆದ್ದರಿಂದ ಈ ಲಕ್ಷ್ಮಿಯನ್ನ ಸ್ಥಿರಿಯಲ್ಲದವಳು ಅತಿ ನಿಷ್ಠುರೆ ಅಂತ ಹೇಳ್ತಾರೆ. ಅವನು ಬಹಳ ಮುಖ್ಯವಾಗಿ ಉಪದೇಶ ಮಾಡಬೇಕಾಗಿದ್ದು ರಾಜನಿಗೆ ಅದೇನೆ. ಭಟಖಡ್ಗ ಮಂಡಲೋತ್ಪಲವನದೊಳ್ ತಿರುಪ ಆರಡಿಯಂ. ಅವನು ಹೇಳ್ತಾನೆ, ಅವಳು ಭಟಖಡ್ಗ ಮಂಡಲೋತ್ಪಲವನದೊಳ್ ತಿರುಪ ಆರಡಿ ಅಂತ. ಆರಡಿ ಅಂದ್ರೆ ದುಂಬಿ. ಯಾಕೆ? 6 ಪಾದಗಳನ್ನು, 6 ಕಾಲುಗಳನ್ನು ಉಳ್ಳದ್ದು ಆರಡಿ. ಅದು ಆ ಒಂದು ದುಂಬಿ ಇದೆಯಲ್ಲ, ಅವಳನ್ನ ದುಂಬಿಗೋಸ್ಕರ ಇದೇ ಶಬ್ದ ಇನ್ನೊಂದು ಕಡೆ ಬರುತ್ತಲ್ಲ ಆದಿಪುರಾಣದಲ್ಲಿ, ನೆಲಸುಗೆ ನಿನ್ನ ವಕ್ಷದೊಡ ನಿಶ್ಚಳಂ ಭಟಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ರಾಜ್ಯಲಕ್ಷ್ಮಿ ಅಲ್ವಾ. ಅಲ್ಲೂ ಸಹ ಹೇಳ್ತಕ್ಕಂಥದ್ದು ಈ ಭಟಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಪ್ಪ. ನೋಡಿ, 2 ಸಂದರ್ಭದಲ್ಲೂ ಅದೇ ಮಾತು ಬರುತ್ತೆ, ಭಟಖಡ್ಗ ಮಂಡಲ ಅಂತ. ಅಂದರೆ ವೀರರ ಕತ್ತಿಯ ತುದಿಯಲ್ಲಿ ವೀರಿಸ್ತಕ್ಕಂಥವಳು ರಾಜ್ಯಲಕ್ಷ್ಮಿ. ಯಾವ ವೀರರಲ್ಲಿ ವೀರರಿರ್ತಾರೋ ಅಲ್ಲಿಗೆ ಮಾತ್ರ ಹೋಗ್ತಕ್ಕಂಥವಳು ಅಂತ ಹೇಳುವಂಥ ಮಾತು. ಇಂತಹ ಒಂದು ಲಕ್ಷ್ಮಿಯ ಚಾಂಚಲ್ಯವನ್ನು ಎಲ್ಲಿರ್ತಾಳೆ ಅಂತ ಹೇಳಕ್ ಬರೋದಿಲ್ಲ. ಆದ್ರಿಂದ ಆ ಲಕ್ಷ್ಮಿಯ ಬಗ್ಗೆ ಎಚ್ಚರವಾಗಿರಬೇಕು ಅಂತ ಒಂದು ನಿಮಿಷ ಇದ್ರೆ ಹೇಳಬೇಕು. ಲಕ್ಷ್ಮೀ ಕಾಂತೆ ಕರಂ ಚಪಳೆ ಸೊಡರ ಕುಡಿ ಎಂಬುವಲ್ಬಾಳ. ಸೊಡರ ಕುಡಿ, ದೀಪದ ಕುಡಿ ಇರುತ್ತಲ್ಲ, ಅದು ಸುಮ್ಮನೆ ಇರೋದೇ ಇಲ್ಲ. ಒಂದು ಹಣತೆ ಕುಡಿ ನೋಡಿ, ಅದು ಆ ಕಡೆ ಈ ಕಡೆ ಮಾಡ್ತಾ ಇರುತ್ತೆ, ಅದು ಚಂಚಲವಾಗಿರುತ್ತೆ. ಅದನ್ನು ಹೋಳ್ತಾಳೆ ಲಕ್ಷ್ಮಿ ಅನ್ನೋದು. ಈ ಕವಿಗಳು ಏನೇನು ತಮ್ಮ ಇದಕ್ಕೆ ಆ ಸಂದರ್ಭಕ್ಕೆ ಹೋಲಿಕೆಗಳು ಬರುತ್ತೆ, ತಾವು ಕಂಡದ್ದನ್ನು ಎಷ್ಟು ಚೆನ್ನಾಗಿ ಹೋಲಿಕೆಯನ್ನು ಕೊಡ್ತಾರೆ. ಹಾಗಾದ್ರೆ ಹೇಗಿರಬೇಕು ಅಂತ ಹೇಳ್ತಾನೆ. ನಗದಂತು ಜಗಂ ಗುರುಗಳ್ ಹೊಗಳ್ವಂತು ನಂಟರ್ಗೆ ಉದ್ಯೋಗಂ ಆಗದಂತು ಅಗಣಿತ ಗುಣಂ ಎನಿಸಿ ನಿಲ್ಲುವುದು ಅಕಲ್ಪಂ. ನಾವು ಬದುಕೋದು ಹೇಗಂತೆ ಅಂತ. ನಗದಂತು ಜಗಂ, ಜಗತ್ತು ನಮ್ಮನ್ನು ನೋಡಿ ನಗಬಾರದು, ಹಾಡ್ಕೋಬಾರದು.
ಮೆಚ್ಚುವಾಗಿರಬೇಕು ಅಂತ. ಗುರುಗಳು ಹೊಗಳುವಂತು. ಯಾಕೆ ಗುರುಗಳು ಹೊಗಳುವ ಹಾಗೆ ಅನ್ನೋ ಮಾತನ್ನು ಹೇಳ್ತೇವೆ. ಗುರು ಶಿಷ್ಯ ಸಂಬಂಧ ಬಹಳ ಮುಖ್ಯವಾಗಿರುವಂಥದ್ದು. ನಮಗೆ ಇಡೀ ಬದುಕಿನಲ್ಲಿ ನಿಮ್ಮ ಬದುಕಿನ ಪ್ರತಿಯೊಂದು ಹಂತಗಳನ್ನು ನೀವು ಗುರುತಿಸದೆ, ನಿಮ್ಮ ಶಾಲೆಯಿಂದ, ನಿಮ್ಮ ಮಿಡ್ಲ್ ಸ್ಕೂಲಿಂದ, ನಿಮ್ಮ ಹೈಸ್ಕೂಲಿಂದ, ನಿಮ್ಮ ಕಾಲೇಜಿಂದ, ನೀವು ಸುಮ್ಮನೆ ನೀವು ಹೇಳಿ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ನೋಡಿ ಎಲ್ಲೆಲ್ಲಿ ಯಾವ್ಯಾವ ಓದ್ದೆ ಅಂತ ಒಂದು ದೊಡ್ಡ ಪಟ್ಟಿ ಕೊಟ್ಬಿಡ್ತಾರೆ. ಅಂದರೆ ನಮ್ಮ ಮೈಲುಗಲ್ಲುಗಳು ಇರೋದೇನೆ, ನಮ್ಮ ಹಾದಿಗಳಿರೋದೇನೆ ಶಾಲೆಯೊಳಗಿನ ಸಂಬಂಧ. ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ತೀವೋ ಇಲ್ಲೋ ಗೊತ್ತಿಲ್ಲ, ಗುರುಗಳ ಮಾತನ್ನು ಖಂಡಿತವಾಗಿ ಕೇಳ್ಕೊಂಡ್ಬಂದಿರ್ತೇವೆ. ಆದ್ದರಿಂದ ಗುರುಗಳು ಹೊಗಳುವಂತು. ಅದಕ್ಕೆ ನಾವು 20 ವರ್ಷ ಆಯಿತು ಮೇಷ್ಟ್ರುಗಳನ್ನೆಲ್ಲ ಸೇರಿಸಿ ಕೂಡ ಹಾಕುವಂಥದ್ದು, ಗುರು ವಂದನೆ ಸಲ್ಲಿಸುವಂಥದ್ದು, ಆ ಗುರುಗಳನ್ನ ನೆನಪಿಸ್ಕೊಳ್ಳುವಂಥದ್ದು. ಆಗಿದ್ದೆ ಕ್ಲಾಸಲ್ಲಿ ಹೇಗಿದೆಯಾ ಅಂತ ಗುರುಗಳಿಂದ ಹೊಗಳಿಸ್ಕೊಳ್ಳುವಂಥದ್ದು. ಹಾಗೆ ಗುರುಗಳಿಂದ ಹೊಗಳುವಂಥ ಆ ಗುರುಗಳೇ ಅಂತಲ್ಲ, ಗುರುಗಳು ಅನ್ನೋದಕ್ಕೆ ಅನೇಕ ಅರ್ಥಗಳು. ನಂಟರಿಗೆ ಉಬ್ಬೇಗಂ ಆಗದಂತು. ನಾವು ನಂಟರಿಗೆ ಒಳ್ಳೆದಾಗಿ ಖುಷಿಯಾಗಂಗಿರ್ಬೇಕು, ಉಬ್ಬೇಗಂ ಆಗದಂತು ಅಂತ ಹೇಳ್ತಾನೆ. ನಾವು ಅಸೂಯೆಗೋಸ್ಕರವಾಗಿ ಇದು ಮಾಡುವಂಥದ್ದಲ್ಲ. ನಂಟರೊಟ್ಟಿಗೆ ಎಲ್ಲರ ಜೊತೆಗೂ ಸಹ ಬಹಳ ಅವ್ರಿಗೇನೋ ನಾವು ಅವರೊಡನೆ ನಾವು ಯಾವ ರೀತಿ ಇರಬೇಕು ಅಂದರೆ ಬಲೆ ಪರವಾಗಿಲ್ಲಪ್ಪ ಅನ್ನೋವಾಗಿರಬೇಕು, ಅಸೂಯೆ ಬಂದಿರತಕ್ಕಂಥದ್ದಲ್ಲ. ಹೀಗೆ ಅಗಣಿತ ಗುಣ ನಿಲ್ಲಿಸಿ ನಿಲ್ಲುವುದು ಅಕಲ್ಪ. ಹೀಗೆ ಇದೇ ರೀತಿಯಲ್ಲಿ ಈ ಆದಿಪುರಾಣದಲ್ಲಿ ಈ ಶ್ರೀಮತಿಗೆ ವಜ್ರಜಂಗ ಶ್ರೀಮತಿ ಪ್ರಸಂಗ ನೀವು ಕೇಳಿದ್ದೀರ. ಶ್ರೀಮತಿಯ ಅಲ್ಲಿ ಹಿಂದಿನ ಜನ್ಮದ ಲಲಿತಾಂಗ ದೂರ ಆಗ್ಬಿಟ್ಟಿರ್ತಾನೆ. ಆಮೇಲೆ ನೆಕ್ಸ್ಟ್ ಅವನು ವಜ್ರಜಂಗನಾಗಿ ಬರ್ತಾನೆ. ಆ ಶ್ರೀಮತಿಯ ತಾಯಿ ತಂದೆಯರು ಮಗಳನ್ನು ಕಳಿಸ್ಕೊಡುವಂಥ ಸಂದರ್ಭ ಇದೆ. ನನಗೆ ಅದು ಶಾಕುಂತಲ ನಾಟಕದ ಜ್ಞಾಪಕ ಬರುತ್ತೆ. ಹಾಗೆಯೇ ನಿಮಗೆ ನಮ್ಮ ಹರಿವರಿಯ ಧರ್ಮದಲ್ಲಿ ಇವಳು ಸಹ ಸಂಚುವನ್ನು ಹೇಳುವಂಥದ್ದು. ಇಲ್ಲಿ ಆ ಥರದ ಮಾತುಗಳು ನಾವು ಕೇಳಿದ್ದೇವೆ. ಅದನ್ನು ಹೇಗೆ ಹೇಳಿದಾನೆ ಅನ್ನೋದು ನಾಗವರ್ಮನಲ್ಲಿ ನಾವು ನೋಡೋಣ. ಮನಂ ಅರಿದು ಅಂಜಿಂ ಬೆಚ್ಚಿ ಬೆಸಕೈ. ಮನಂ ಅರಿದು ಅಂಜಿ ಬೆಚ್ಚಿ ಬೆಸಕೈ. ಈ ದೊಡ್ಡವರು ಯಾರು ಇಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದು? ಒಂದು ಭಯ ಇರಬೇಕು ಅಂತಾರೆ, ಹೆದರಿಕೆ ಇರಬೇಕು ಸಮಾಜದಲ್ಲಿ. ಆ ರೀತಿಯಲ್ಲಿ ನೀವು ಕೆಲಸವನ್ನು ನಿರ್ವಹಣೆ ಮಾಡಬೇಕು. ನಿಜವಲ್ಲವನ್ ಏನೆಂದೊಡಂ ಕಿನಿಸದಿರು ಹೇಳ್ಕೊಡ್ತಾರೆ. ಈಗ ಗೊತ್ತಿಲ್ಲ ನನಗೆ ಅವತ್ತಿನ ಕಾಲದಲ್ಲಿ. ಕೇಳೋದಿಲ್ಲ ಅದೇನೆ. ನಿಜವಲ್ಲವನ್ ಏನೆಂದೊಡಂ, ಏನು ಹೇಳಿದ್ರು ಕಿನಿಸದಿರಿ ಅಂತ. ಕುಟುಂಬ ಚೆನ್ನಾಗಿರ್ಬೇಕು ಅಂದರೆ ಅದು ಹಾಗೆ ಮಾಡಬೇಕು. ಇಡೀ ಬದುಕು ಅನ್ನೋದು ಹೊಂದಾಣಿಕೆಯಿಂದ ಕೂಡಿರ್ತಕ್ಕಂಥದ್ದೇ. ಯಾವ ಎರಡು ವ್ಯಕ್ತಿಗಳು ಜೀವಗಳು ಅಷ್ಟೊಂದು ಪರಸ್ಪರ ಆತ್ಮೀಯರಾಗಿ ಚೆನ್ನಾಗಿರೋಕ್ಕೆ ಅನ್ನೋದು ಸಾಧ್ಯ. ಚೆನ್ನಾಗಿರೋದು ಅಂದರೆ ಜಗಳಾಡೋದು ಅಂತಲೇ ಅರ್ಥ. ನೀವು ಪೂರ್ತಿ ಏನು ಮಾತಾಡಿಲ್ಲ, ಏನಂದಕ್ಕೂ ಉಪ್ಪು ಹಾಕಿದ್ದರೆ ಅದು ತಿಂದು ಹೋಗ್ತಿದ್ದಾನೆ ಹಾಗೆ ಹೀಗೆ ಅಂದರೆ ಏನೋ ಲೋಪದೋಷ ಇದೆ ಅಂತಲೇ ಅರ್ಥನೇ ಹೊರತು ಅದು ಸಣ್ಣ ಪುಟ್ಟ ಕಾಟುಗಳು ಜಗಳಗಳು ಇವೆಲ್ಲ ಮನುಷ್ಯರು. ನಾವು ಒಡಲುಗೊಂಡವ ಹುಸಿವ ಒಡಲುಗೊಂಡವ ಹಸಿವ. ನೀನು ಎನ್ನಂತೊಮ್ಮೆ ಒಡಲುಗೊಂಡು ನೋಡ ಅಂತ ಹೇಳುವಂಥ ಒಂದು ತಾರ್ಕಿಕತೆ ಯಾಕೆ ಬಂತು ಅಂತಂದರೆ, ಈ ಮನುಷ್ಯ ದೇಹ ಇದೆಯಲ್ಲ, ಇದರಲ್ಲಿ ಈ ದೇಹ ಧರಿಸಿದ ಮೇಲೆ ಇವೆಲ್ಲವೂ ಇದ್ದದ್ದೇ. ಮನುಷ್ಯರಾಗಿರೋದು ಅದಕ್ಕೆ ನಾವು ಮನುಷ್ಯರ ಕಣಯ್ಯ ಅಂತಾರೆ. ನಾವು ಮನುಷ್ಯರು ಅದಕ್ಕೇನೆ ನಾವೇನು ಮನುಷ್ಯನೇ ಸಚಿವ ಸ್ಥಾನ ಬೇಡ ಅನ್ನಲ್ಲ ಅಂತ ಸಚಿವಾಕಾಂಕ್ಷೆಗೆ ಹೇಳಿದ್ದನ್ನೇ ಇತ್ತೀಚೆಗೆ ಕೇಳಿದ್ದೀರ ನೀವು. ನಾವು ಮನುಷ್ಯರೇ, ನಾವೇ ಸನ್ಯಾಸಿಗಳಲ್ಲ ಅಂತ. ಅಂದರೆ ಸನ್ಯಾಸಿಗಳು ಮಾತ್ರ ಆ ರೀತಿ ಇರಬೇಕು ಅಂತಂಥದ್ದು. ಅದಕ್ಕೆ ಅಗ್ರಮಹಿಷಿ ಪದದಲ್ಲಿ ಪದಸ್ಥೆಯಾಗು ನಂದನರಂ ಅಗಣ್ಯ ಪುಣ್ಯಧರರಂ ಪಡೆ ಅಂತ ಆಶೀರ್ವಾದ ಮಾಡಿ ಮಗಳಿಗೆ ಕಳಿಸುವಂಥದ್ದು. ಬಾಹುಬಲಿ ಭರತನ ಪ್ರಸಂಗ ಆದಿಪುರಾಣದಲ್ಲಿ ಅಲ್ಲಿವೆಲ್ಲ ಕೇಳಿರುವಂಥ ಮಾತದು. ಬಾಹುಬಲಿ ಭರತನಿಗೆ ಹೇಳ್ತಾನೆ, ಈ ಅಧಿಕಾರಿಗಳೆಲ್ಲ ಹೇಗಿರುತ್ತೆ ಅಂತ, ಈ ವಿಷಯ ಸುಖ ಅಂತ. ಇನಿಯವು ಮೊದಲೋಳು. ನಾನು ಹೇಳ್ತಿರೋದೇನು ಏನು ಮೊದಲಿಗೆ ಅಂತ ಅಲ್ಲ, ಇವೆಲ್ಲ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿನೇ ಒಂದು ಕಡೆ ತಂದು ಹೇಳ್ತಿರೋ. ಇನಿಯವು ಮೊದಲೋಳು ನಂಜಿನ ಪನಿವೊಲ್ ಬಳಿಕ ಎಯ್ದೆ ಮುಳಿದು ಕೊಂದಿಕ್ಕು ಇದೆಂತು ಏನೇನೆ ವಿಷಯ ಸ್ವಾದನದೊಳ್ಳಂಪಟರಿದೇಕೆಯೋ ನರಪಶುಗಳು. ಯಾಕೆ ಇದು ಗೊತ್ತಿದೆ, ಇದು ವಿಷ ಅಂತ ಗೊತ್ತಿದೆ. ಮೊದಲಿಗೆ ಸಿಹಿಯಾಗಿರುತ್ತೆ, ಆಮೇಲೆ ವಿಷವಾಗುತ್ತೆ ಅಂತ ಗೊತ್ತಿದ್ದು
ಯಾಕೆ ಮದುವೆ ಆಗ್ತಾರೆ ಅಂತ. ಅಲ್ಲ ಅಲ್ಲ, ಯಾಕೆ ಈ ನರಋಷಿಗಳು ಈ ವಿಷಯ ಸುಖಾಸ್ವಾದನದಲ್ಲಿ ಮುಳುಗ್ತಾರೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಹಾಗೆಯೇ ಇಂತಹ ಅನೇಕ ವಿಚಾರಗಳು ಸಂಚಿ ಹೊನ್ನಮ್ಮನ ಅಧಿಪತಿಯ ಧರ್ಮದಲ್ಲಿ ಹೆಣ್ಮಕ್ಕಳಿಗೆ ಹೇಳುವಂಥ ನೀತಿನೇ ಸಾಕಷ್ಟಿದೆ. ಸಾಕಷ್ಟು ವಿಚಾರಗಳನ್ನು ಸಂಚಿ ಹೊನ್ನಮ್ಮ ಹೇಳ್ತಾ ಇರ್ತಾರೆ. ಸೋಮೇಶ್ವರ ಶತಕ ಅಂತೂ ಬರೀ ನೀತಿಯನ್ನು ಹೇಳ್ತಕ್ಕಂಥದ್ದು. ಆದ್ದರಿಂದ ನಾವು ಹಳೆ ಕಾವ್ಯಗಳಲ್ಲಿ ಇಂಥ ಸಾಕಷ್ಟು ವಿಚಾರಗಳಿದೆ. ಆದರೆ ಅಲ್ಲಿ ಹೇಳಿರೋದೆಲ್ಲ ಇವತ್ತು ಹೇಳೋಕ್ಕಾಗಲ್ಲ, ಎಲ್ಲವೂ ಸತ್ಯ ಅಲ್ಲ. ಎಂದಿಗೆ ಬೇಕಾದ್ದನ್ನು ಮಾತ್ರ ತಗೋಬೇಕು, ಅದನ್ನೇ ಸೋಸಿ ತಗೋಬೇಕು. ಈ ನನ್ನ ಒಂದು ಅಡಿಗರ ಒಂದು ಭೂತ ಪದ್ಯದ ಸಾಲನ್ನು ಹೇಳಿ ನಾನು ಮುಗಿಸ್ತೀನಿ. ಅಡಿಗರ ಭೂತ ಕವಿತೆ ಇದೆಯಲ್ಲ, ಅದು ಸಹ ಪ್ರತಿಯೊಬ್ಬ ನಮಗೆ ಐತಿಹಾಸಿಕ ಪ್ರಜ್ಞೆ ಇರಬೇಕು, ಪುರಾಣ ಪ್ರಜ್ಞೆ ಇರಬೇಕು. ಯಾಕೆಂತಂದರೆ ಪ್ರಸ್ತುತ ಸಮಾಜ ಪಡುವಳದ ಗಾಳಿ ಆಡಿದರೆ ತೂಗುವುದಟ್ಟೆ ಎನ್ನುವ ಮಾತನ್ನು ಇಂದು ನಮ್ಮೆನಾಡು ಪದ್ಯದಲ್ಲಿ ಅಡಿಗರು ಬಳಸ್ಕೊತಾನೆ. ಪಶ್ಚಿಮದ ಪ್ರಭಾವಕ್ಕೆ ಒಳಗಾಗಿ ನಾವು ಹೇಗೆ ಬದಲಾಗ್ತಿದ್ದೀವಿ, ನಮ್ಮದೇ ಆದಂತಹ ಈ ನೆಲದ ಒಂದು ಸಂಸ್ಕೃತಿ ಇದೆ, ಅದನ್ನು ನಮ್ಮ ಕಾವ್ಯಗಳಲ್ಲಿ, ಶಾಸನಗಳಲ್ಲಿ, ಜನಪದದಲ್ಲಿ ಅಂತರ್ಗತವಾಗಿದೆ. ಅದನ್ನು ಹೊರಗೆ ತೆಗೆಬೇಕು. ಹೇಗೆ ತೆಗೆಬೇಕು ಅನ್ನೋದನ್ನು ಹೇಳ್ತೇನೆ ಅಂತ ಅಡಿಗರ ಈ ಸಾಲುಗಳಿಂದ ಕೊನೆಯ ಒಂದು ಸ್ಟ್ಯಾಂಧ ಮಾತ್ರ ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ. ಇನ್ನಾದರೂ ಪೂರ್ವ ಮೀಮಾಂಸೆ ಕರ್ಮಕಾಂಡಗಳನ್ನು ಬಗೆಯಬೇಕು, ಅಗೆಭಾಗ್ಯ ಮೊದಲು ವಶಾವಸ್ಥೆ ಮಣ್ಣು ಕೆಳಕ್ಕೆ ತಳಕ್ಕೆ ಗುದ್ದಲಿಯೊತ್ತಿ ಕುಕ್ಕಿದರೆ ಕಂಡೀತು ಗೆರೆಮಿರುವ ಚಿನ್ನದದಿರು. ಸುಮ್ಮನೆ ಸಿಗೋದಿಲ್ಲ, ಬಗಿಬೇಕಂತೆ, ಆಳಕ್ಕೆ ಬಗಿಬೇಕು. ನಮ್ಮ ಕಾವ್ಯದ ಆಳಕ್ಕೆ ಬಗಿಬೇಕು, ಶಾಸನಗಳಿಗೆ ಹೋಗಬೇಕು, ನಮ್ಮ ಇತಿಹಾಸಕ್ಕೆ ಹೋಗಬೇಕು, ಬಗಿಬೇಕು ಚೆನ್ನಾಗಿ. ಹೋದರೆ ತಳದಲ್ಲೆಲ್ಲೋ ಒಂದು ಕಡೆ ಚಿನ್ನದ ಅದಿರು ಸಿಗುತ್ತೆ. ಬರೀ ಚಿನ್ನದ ಅದಿರದು, ಚಿನ್ನ ಅಲ್ಲ. ಕಾವ್ಯದ ತುಂಬ ಏನೋ ವಿಚಾರಗಳಿದೆ, ಅದೆಲ್ಲವೂ ನಮ್ಗೆ ಇವಾಗ ಬೇಕಾಗಿರ್ತಕ್ಕಂಥದ್ದಲ್ಲ. ಹೊರತೆಗೆದು ಸುಟ್ಟು ಸೋಸುವ ಅಪರಂಜಿ ವಿದ್ಯೆಗಳ ಇನ್ನಾದರೂ ಕೊಂಚ ಕಲಿಯಬೇಕು. ಇನ್ನಾದರೂ ನಾವು ಮಾಡಬೇಕಾಗಿರೋದೇನು, ಆ ಮಣ್ಣನ್ನು ಅದಿರನ್ನು ಸೋಸಿ ತೆಗೆದು ಆ ಅಪರಂಜಿ ವಿದ್ಯೆಗಳನ್ನು ನಾವು ಇನ್ನಾದರೂ ಸ್ವಲ್ಪ ಕಲಿಬೇಕು. ಆ ಚಿನ್ನವನ್ನು ಹೊರಗೆ ತೆಗೀತಕ್ಕಂಥದ್ದನ್ನು ಹೊನ್ನ ಕಾಯಿಸಿ ಹಿಡಿದು ಬಡಿದು ಇಷ್ಟ ದೇವತಾ ವಿಗ್ರಹಕ್ಕೆ ಒಗ್ಗಿಸುವ ಅಸಲು ಕುಸು. ನಾವು ಆ ಚಿನ್ನವನ್ನು ಬಳಸ್ಕೊಂಡು ನಮ್ಮ ಇಷ್ಟ ದೇವತಾ ವಿಗ್ರಹವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ಅಡಿಗರು ಹೇಳ್ತಾರೆ. ಇದು ಭೂತ ಕವಿತೆಯಲ್ಲಿ ಹೇಳ್ತಕ್ಕಂಥ ವಿಚಾರನೇ ಹಾಗೆ. ಅಂದರೆ ನಮ್ಮ ಹಳೆಯದೆಲ್ಲವೂ ಇದೆ, ಅದನ್ನು ಇಂದಿನ ಬದುಕಿಗೆ ತಗೋಬೇಕು ಅಂತ. ಒಂದು ಬಾವಿಯ ನೀರಿನ ಚಿತ್ರಣ ಅಂತ ಅಂತಾರೆ, ಹಳಸು ಅದೆಲ್ಲ ನೀರೆಲ್ಲ ಗರಿಜಾಗ್ಬಿಟ್ಟಿದೆ. ಆದರೆ ಅದನ್ನು ಬಳಸ್ಕೋಬೇಕು. ಹೇಗೆ? ಅದು ನೀರು ಆವಿಯಾಗಿ ಮಳೆ ಹನಿಯಾಗಿ ಮೋಡ ಕಟ್ಟಿ ಮಳೆ ಹನಿಯಾಗಿ ಬಂದಾಗ ಅದರ ಪ್ಯೂರ್ ಆಗಿರುತ್ತದೆ. ಆ ಕಾರ್ಯವನ್ನು ನಾವು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ. ಇದಿಷ್ಟು ನನ್ನ ಮಾತು. 15 ನಿಮಿಷ ಬೆಲ್ಲಾಗಕ್ಕೆ ಮೊದಲೇ ನನ್ನ ಮಾತನ್ನು ಮುಗಿಸಿದ್ದೀನಿ. ಬಹುಶಃ ಯಾರೂ ಸಹ ನಂತರ ಈ ಥರ 15 ನಿಮಿಷದೊಳಗೆ ಮುಗಿಸಿಲ್ಲ ಅನ್ನುವ ಒಂದು ಹೆಮ್ಮೆಯೊಂದಿಗೆ ಈ ಭಾಷಣ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೌದು ಸರ್, ಖಂಡಿತವಾಗಿ. ಆಧುನಿಕ ಪೂರ್ವಕಾಲದ ಕಾವ್ಯಗಳು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಪ್ರಭಾವವನ್ನು ಹೊಂದಿದ್ದವು. ಕಾವ್ಯದ ಭಾಷೆ ಹೆಚ್ಚು ಅಲಂಕಾರಿಕ ಮತ್ತು ಸಂಕೀರ್ಣತೆಯನ್ನು ಹೊಂದಿದ್ದವು ಎಂಬುದನ್ನು ಬಹಳ ಅರ್ಥಗರ್ಭಿತವಾಗಿ ಕೊಟ್ಟಿರುವ ಸಮಯದಲ್ಲಿ ಸೀಮಿತವಾಗಿ ತಿಳಿಸಿಕೊಟ್ಟಂತಹ ಚಂದ್ರಶೇಖರ ನಾದೂರ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ 2ನೇ ಸಂಪನ್ಮೂಲ ವ್ಯಕ್ತಿಯನ್ನು ಸ್ವಾಗತಿಸುವ ಸಮಯ. ಕನ್ನಡ ಸಾಹಿತ್ಯದ ಸೃಜನಶೀಲ ಬರಹಗಾರರು, ಲೇಖಕರು, ಸಾಹಿತ್ಯ ಚಿಂತಕರು ಹಾಗೂ BM ಶ್ರೀ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳು ಆದ ಶ್ರೀಯುತ ಶಾಂತರಾಜು ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ವಿಚಾರ ಮಂಡನೆಗೆ ಆಹ್ವಾನದ ಕರೆಯನ್ನು ನೀಡುತ್ತಿದ್ದೇನೆ. ಕೇಳಿದ್ರಿ ಸರ್? ಆತ್ಮೀಯರೇ, ಈ ವಿಚಾರಗಳನ್ನೆಲ್ಲ ಹೊಂದಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದಾಗ ಇವುಗಳನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇತ್ತು. ಆರಂಭದಿಂದ ಇಲ್ಲಿಯವರೆಗಿನ ಸಾಹಿತ್ಯ ಸಾಗಿ ಬಂದ ದಿಕ್ಕನ್ನು ಒಂದು ಬಾರಿ ನೋಡಿದ್ರೆ ಎಲ್ಲ ಕಾಲಘಟ್ಟದಲ್ಲಿಯೂ ಸಾಹಿತ್ಯ ಮಾಡುವ ಮತ್ತು ಮಾಡಬೇಕಾದ ಕೆಲಸವನ್ನು ಕಾಲಕಾಲಕ್ಕೆ ಅನುಗುಣವಾಗಿ ಮಾಡ್ತಾನೆ ಬಂದಿದೆ. ಆ ಮಾಡಿರುವ ಸಾಹಿತ್ಯ ಮತ್ತೆ 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 ಹೊಸ್ತನದ ಮೂಲಕವಾಗಿ ಯಾಕೆ ಬರುತ್ತೆ ಅಂದರೆ ಸಾಹಿತ್ಯದ ಮೂಲ ಸತ್ವ ಮತ್ತು ತತ್ವವೇ ಸಾರ್ವಕಾಲಿಕತೆ.
ಈಗಾಗಲೇ ನನ್ನ ಗುರುಗಳು ಚಂದ್ರಶೇಖರ್ ಸರ್ ಹೇಳಿದಂತೆ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಬುದ್ಧಿವಾದದ ಮಾತುಗಳು ಅಂತ ಕರಿತಿರೋ ಅಥವಾ ಇಂಗ್ಲಿಷ್ನ ಕೌನ್ಸಿಲಿಂಗ್, ಎಂಥದ್ದು ದುಸ್ಥಿತಿಯೋ ಸಂಕಷ್ಟವೋ ಅಥವಾ ಎಂಥದ್ದು ಸಂಕರವೋ ಬಂದಂಥ ಸಂದರ್ಭದಲ್ಲಿ ಸಮಾಧಾನ ಪಡಿಸುವ ಮಾತುಗಳನ್ನು ಮಹಾಭಾರತ ರಾಮಾಯಣಗಳನ್ನು ಆದಿಕೊಂಡು ಇಲ್ಲಿಯವರೆಗೆ ಪರಂಪರೆ ಮಾಡುತ್ತಲೇ ಬಂದಿದೆ, ಇವತ್ತಿಗೂ ಮಾಡ್ತಾ ಇದ್ದೀವಿ. ಪ್ರಾಚೀನ ಕನ್ನಡ ಸಾಹಿತ್ಯ ಅಷ್ಟೆಲ್ಲ ಈ ಕ್ರಿಯೆಯನ್ನು ಮಾಡಿದ್ರು ಕೂಡ ಜನಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ತಲುಪಲಿಲ್ವೇನೋ ಅನ್ನುವಂಥ ಸಂದರ್ಭವನ್ನು ನೆನಪು ಮಾಡಿಕೊಂಡಾಗ ಮಾಡಬೇಕಾದ ಕೆಲಸವನ್ನು ಸಾರಾಸಗಟಾಗಿ ಹೇಗೆ ಬೇಕೋ ಹಾಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದು 12ನೇ ಶತಮಾನದ ನಂತರದೆಲ್ಲ ಬಂದ ಎಲ್ಲ ಸಾಹಿತ್ಯ ಪ್ರಕಾರ. ಅದನ್ನು ಗಮನದಲ್ಲಿ ಇಟ್ಕೊಂಡ್ವಿ. ಕೌನ್ಸಿಲಿಂಗ್ ಅಂತ ಒಂದು ಪದ ಕೊಟ್ಬಿಟ್ರೆ ಅಷ್ಟು ಸೌಖ್ಯ ಅನ್ಸಲ್ಲ ಅಂತ ಹೇಳಿ ಕಿರಿಯರಿಗೆ ಒಂದಿಷ್ಟು ಕಿವಿ ಮಾತು. ಯಾಕಲ್ಲಿ ಕಿರಿಯರನ್ನೇ ಬಳಸಿದ್ವಿ ಅಂದರೆ ಇಲ್ಲಿ ಏಜ್ ಬಾರ್ ಇಲ್ಲ. 110 ವರ್ಷದವರಿಗೆ 109 ವರ್ಷದವ್ರು ಕಿರಿಯರು. ಸೊ ನನ್ನ ಮುಂದೆ ನನಗಿಂತ ಒಂದು ದಿನ ಕಡಿಮೆ ಇದ್ರೂ ಕೂಡ ಕಿರಿಯರು ಅನ್ನುವ ಕಾರಣವನ್ನು ಆಧಾರವಾಗಿ ಇಟ್ಕೊಂಡಾಗ ಯಾರು ಹಿರಿಯರಿದ್ದಾರೋ ಅವರು ತನ್ನ ಹಿಂದಿರುವ ಅದು ಯಾವುದೇ ವಯಸ್ಸಾಗಿದ್ರೂ ಕೂಡ ಹೇಳಬಹುದಾದ ಒಂದಷ್ಟು ಸಂಗತಿಗಳನ್ನು ಸಾಹಿತ್ಯ ಹೇಳುವುದರ ಮೂಲಕವಾಗಿ ಸಮಾಜವನ್ನ ಸ್ವಾಸ್ಥ್ಯದ ಎಡೆಗೆ ಕೊಂಡೊಯ್ಯುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಅದು 12ನೇ ಶತಮಾನದ ಮತ್ತು 15ನೇ ಶತಮಾನದ ಕಾಲಘಟ್ಟದ ನಡುವೆ, ಅದರಲ್ಲಿ ವಚನ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯದಲ್ಲಿ ಹೆಚ್ಚು ಜನಮಾನಕ್ಕೆ ಬಂದದ್ದು ಯಾಕೆ ಅಂತಂದ್ರೆ ಅವರು ಜನದ ಭಾಷೆಯನ್ನೇ ಬಳಸಿಕೊಂಡದ್ದು. ಜನ ತಮ್ಮ ಸಂದರ್ಭಕ್ಕನುಗುಣವಾಗಿ ಯಾವುದನ್ನು ಬಳಸ್ತಾ ಇದ್ರು, ಯಾವುದು ತಮಗೆ ಅರ್ಥ ಆಗ್ತಾ ಇತ್ತೋ, ಯಾವುದು ಅವರ ಬದುಕಾಗಿತ್ತೋ ಅದನ್ನೇ ತಮ್ಮ ಭಾಷೆಯಾಗಿ ಬದುಕಾಗಿ ಅಳವಡಿಸ್ಕೊಳ್ಳೋದ್ರ ಮೂಲಕವಾಗಿ ತಿಳಿಸ್ಲಿಕ್ಕೆ ಹೊರಟರು. ಆ ಕಾರಣಕ್ಕೆ ಜನಕ್ಕದು ಹತ್ತಿರ ಆಯಿತು. ಆ ಮೂಲಕವಾಗಿ ಆ ಸಾಹಿತ್ಯ ಎತ್ತರಕ್ಕೆ ಹೋಯಿತು. ಆ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ಪ್ರಾರಂಭದಿಂದ ಯಾವುದೇ ಕಾಲಘಟ್ಟದವರೆಗೆ ಅದು ಸಾಗಿ ಬಂದಿದೆಯೋ ಇಂದಿನವರೆಗೂ ಕೂಡ ಅದು ಎಲ್ಲ ಕಾಲಘಟ್ಟದಲ್ಲೂ ಮಾಡುವಂಥ ಕೆಲಸ ಏನು ಅಂದರೆ ಬುದ್ಧಿವಾದವನ್ನೇ ಹೇಳಿರೋದು. ಯಾಕೆ ಹೇಳಬೇಕು? ಕಾರಣ ಏನಂದ್ರೆ ಮನುಷ್ಯನಲ್ಲಿ ಎಲ್ಲಿಯವರೆಗೆ ಅರಿಷಡ್ವರ್ಗಗಳ ಕ್ರಿಯೆ ಕ್ರಮಗತವಾಗಿ ನಡೀತಾ ಇರ್ತವೋ ಆ ವರ್ಗಕ್ಕನುಗುಣವಾದ ವರ್ತನೆಗಳು ಮನುಷ್ಯನಲ್ಲಿ ಬರಲೇಬೇಕು. ಯಾವುದು ಅತಿಯಾಗುತ್ತೋ ಅದಕ್ಕೊಂದು ಮಿತಿಯನ್ನು ಅಳವಡಿಸ್ಬೇಕಾದಾಗ ಹಿರಿಯರಾದವರು ಅದನ್ನ ಎಲ್ಲಿ ಕಂಟ್ರೋಲ್ ಮಾಡ್ಬೇಕನ್ಸುತ್ತೋ ಅಲ್ಲಿ ಕಂಟ್ರೋಲ್ ಮಾಡಬೇಕು. ಅದನ್ನು ವಚನ ಸಾಹಿತ್ಯ ಅದ್ಭುತವಾಗಿ ಮಾಡ್ಕೊಂಡು ಬಂತು. ಅದನ್ನೇ ಬಸವಣ್ಣನವರು ಸುಮ್ಮನೆ ಒಂದು ಕೆಲವು ವಚನಗಳನ್ನು ಇಟ್ಕೊಂಡೇ ಮಾತಾಡೋದಾದ್ರೆ, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗವುದು ಬೇಡವಯ್ಯ. ಇವತ್ತು ನಾವು ಹೇಳುವ ಮಾತು ಒಳ್ಳೆಯವರ ಸಹವಾಸ ಮಾಡು. ನಿನ್ ಜೊತೆಯಲ್ಲಿರೋರು ಯಾರು ಅನ್ನೋದನ್ನು ನೋಡಿಕೊಂಡು ನೀನ್ ಯಾರು ಅಂತ ಗುರುತಿಸೋ ಮಟ್ಟಕ್ಕಿದೆಯಪ್ಪ. ನಿನ್ ಸಹವಾಸ ಸರಿ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವುದನ್ನ ಬಸವಣ್ಣ ಹೇಳ್ತಾ ಈ ಸಾರ ಅನ್ನುವ ಪದ ಎಲ್ಲಿದೆ? ಅದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಒಳಪಟ್ಟಿರ್ತಕ್ಕಂಥದ್ದು, ಹೊರ ಕಾಣುವಂಥದ್ದಲ್ಲ. ಯಾವುದು ಹೊರಗೆ ಕಾಣದೆ ಅಂತಸ್ಥವಾಗಿ ವ್ಯಕ್ತಿ ಒಳಗಡೆಗಿದೆಯೋ ಅದು ಗುರುತಿಸ್ಲಿಕ್ಕಾಗಲ್ಲ. ಗುರುತಿಸುವ ಸಾಮರ್ಥ್ಯ ನಿನಗೆ ಬರಬೇಕು ಅಂದ್ರೆ ನೀನು ಅಷ್ಟು ಎಚ್ಚರ ಇರಬೇಕಪ್ಪ. ಅದಕ್ಕೆ ಸಾರ ಸಜ್ಜನರ ಸಂಗಮ ಮಾಡುವುದು. ಆಗಿದ್ರೆ ಏನ್ ಮಾಡ್ಬೇಕಪ್ಪ? ದೂರ ದುರ್ಜನರ ಸಂಘ, ಕೆಟ್ಟವ್ರ ಸಹವಾಸ ಬಿಟ್ಬಿಡು. ಅವ್ರು ಕೆಟ್ಟವನು ಅಂತ ನಿನ್ಗೆ ಅರ್ಥ ಮಾಡ್ಕೊಳಕ್ ಬರೋದಾದ್ರೆ ನೀನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ವೋ ಅವ್ರು ಕೆಟ್ಟವರು ಅಂತ ಗೊತ್ತಾದ್ರೆ ಉಳಿದಿರೋರು ಒಳ್ಳೆಯವರಿದ್ದಾರೆ. ಅದಕ್ಕೆ ಹೇಳುವ ಮೂಲಕ ಈ ಸಮಾಜದಲ್ಲಿ ಈ ಪೀಳಿಗೆಯ ಅಥವಾ ಕಿರಿಯ ವ್ಯಕ್ತಿಗಳು ಅನುಸರಿಸಬೇಕಾದ ಕ್ರಮವೊಂದನ್ನ ಬಸವಣ್ಣ ಹೇಳಿದರು. ಕೇವಲ ಬಸವಣ್ಣ ಹೇಳಿದ್ರ? ಇಲ್ಲ, ಅನೇಕರು ಅದೇ ಮಾತನ್ನು ಉಲ್ಲೇಖಿಸಿದರು. ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಗವದು ಕಿವಿಗೆ ಕೂರ್ದಸಿಯ ಬಡಿದಂತೆ ಅನ್ನುವಾಗ ಯಾರು ಸಜ್ಜನರು ಗುರುತಿಸುವಂತ ವ್ಯಕ್ತಿಯಲ್ಲಿ ನಾವು ಅದನ್ನು ಕಾಣುವ ಮೂಲಕವಾಗಿ
ಆ ಸಹವಾಸವನ್ನು ಮಾಡ್ಕೋಬೇಕೇ ಹೊರತಾಗಿ, ಆ ಮೂಲಕವಾಗಿ ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸ್ಕೋಬೇಕೇ ಹೊರತಾಗಿ ಇನ್ನೇನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮೊದಲು ಸಹವಾಸ ಸರಿ ಇರಬೇಕು. ಅದಕ್ಕೆ ನಮ್ಮ ಮುಂದುವರೆದು ಹೇಳಿದ್ರು, ಸಹವಾಸದಂತೆ ಸನ್ಯಾಸಿ ಕೆಟ್ಟ. ನೀನ್ ಹೇಗೆ ರಚನೆ ಆಗ್ತೀಯ ಅನ್ನೋದು ನಿನ್ನಿರುವವರ ಅಥವಾ ನಿನ್ನ ಬೆಂಬಲಿಗರ, ನಿನ್ನ ವರ್ತುಲದಲ್ಲಿರುವ, ನಿನ್ನ ಸಹವಾಸದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೂಲಕವಾಗಿ ರಚನೆ ಆಗ್ತಾ ಇದೀನಿ ಅನ್ನೋದು ಗೊತ್ತಾದ ಮೇಲೆ ಆ ವ್ಯಕ್ತಿಗಳನ್ನ ನಿನ್ನ ವರ್ತುಲದಲ್ಲಿ ಇಟ್ಕೊಳ್ಳುವಾಗ ಯೋಚನೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಇದೆ. ಕಿರಿಯರಾದ ನಿಮಗೆ ಆಯ್ಕೆಯ ಸ್ವಾತಂತ್ರ್ಯ ಇದೆ. ನೀವು ಯಾರನ್ನು ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಿ. ಇಂಗ್ಲಿಷ್ನವ್ರು ಅದನ್ನೇ ಹೇಳಿದ್ದು, ಶೋ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ಯು ವಾಯ್. ನೀನ್ ಸ್ನೇಹಿತ ಯಾರು ಅಂತ ಹೇಳಪ್ಪ, ನೀನ್ ಯಾರು ಅಂತ ನಾನೇ ಹೇಳ್ತೀನಿ. ಅಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಅವರ್ ಮೈಂಡ್ ಅಂತ ಇಂಗ್ಲಿಷ್ನವ್ರು ಹೇಳಿದಾಗೇನೆ ಕನ್ನಡದಲ್ಲಿ ನಿಮ್ಮ ಮುಖವೇ ನಿಮ್ಮ ವ್ಯಕ್ತಿತ್ವವನ್ನು ದರ್ಶನ ಮಾಡಿಸ್ಬಿಡುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರು ಮುಂದುವರೆದ ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಎನ್ನುವಾಗ ಆ ಎಳವನನ್ನ ಮಾಡಬೇಕಾದಾಗ ಯಾಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ, ಬೇರೆ ಒಂದನ್ನು ಕೇಳಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾನೆ, ಬೇರೆ ಒಂದನ್ನು ನೋಡಬೇಡ ಅಂತ ಹೇಳ್ತಾ ಇದ್ದಾನೆ. ಗಾಂಧಿ ತತ್ವವನ್ನು ಅಪ್ಲೈ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಕಿವಿ ಮುಚ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ ಎನ್ನುವಾಗ ಈ ಸಮಾಜ ಯಾವುದು ಅಹಿತಕರವಾಗಿ ನಡೀತಾ ಇದೆಯೋ, ವ್ಯಕ್ತಿಯ ಮೇಲೆ ಅಥವಾ ವ್ಯಕ್ತಿತ್ವದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆಯೋ ಅದ್ರ ಕಡೆ ನೀನು ಗಮನ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಕುರುಡನ ಮಾಡಯ್ಯ, ನೋಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಈ ಸಮಾಜ ಅಷ್ಟೊಂದು ಈ ವ್ಯವಸ್ಥೆಯನ್ನು ಹಾಳು ಮಾಡುವ ಸ್ಥಿತಿಯಲ್ಲಿದೆ. ನನ್ನ ವ್ಯಕ್ತಿತ್ವದ ಮೇಲೆ ಕೆಟ್ಟ ಪರಿಣಾಮ ಮಾಡುವಂತ ಒಂದು ನಿಲುವಿನಲ್ಲಿದೆ ಅಂತ ಹೇಳೋದು. ಬಸವಣ್ಣ ಕಾರಣನೂ ಕೊಟ್ಟ. ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ, ಮನವೆಂಬ ಮರ್ಕಟನು ಮರದಿಂದ ಮರಕ್ಕೆ ಲಂಘಿಸುತ್ತಿರುವುದಯ್ಯ. ಇದರ ಎಲ್ಲದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರೋದು ನಿನ್ನ ಮನಸ್ಸು. ಕಂಟ್ರೋಲ್ ಮಾಡಬೇಕಾದದ್ದು ನಿನ್ನ ಬುದ್ಧಿ. ಬುದ್ಧಿ ಈ ಮನಸ್ಸನ್ನ ಇಟ್ಕೊಂಡಿದ್ರೆ ನೀನು ನಿನ್ನ ಚಿಂತನೆಯನ್ನ ಯಾವ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯೋ ಆ ರೂಪದಲ್ಲಿ ನಿನ್ನ ವ್ಯಕ್ತಿತ್ವವನ್ನು ರಚನೆ ಮಾಡ್ಕೊಳ್ತೀಯ ಅಂತ. ಅಂದ್ರೆ ಒಟ್ಟು ಹೇಳಿದ್ದು, ನಿನ್ನ ವ್ಯಕ್ತಿತ್ವದ ರಚನೆಗೆ ನೀನೇ ಕಾರಣೀಭೂತ. ನಿನ್ನ ಸಮಾಜವೊಂದನ್ನು ನೀನು ಸೃಷ್ಟಿಸ್ಕೋಬೇಕಾಗಿದೆ. ಆ ಸಮಾಜ ಯಾವುದು ಅನ್ನುವುದನ್ನ ನೀನ್ ತೀರ್ಮಾನ ಮಾಡಬೇಕಾಗಿದೆ. ಅವರು ದುರ್ಜನರೇ ಸಜ್ಜನರೇ, ಅವ್ರು ಬೇಕೇ ಬೇಡವೇ ಎನ್ನುವುದನ್ನ ನೀನ್ ಕಂಡುಕೋಬೇಕು ಅನ್ನುವುದನ್ನ ಅಲ್ಲಿ ಹೇಳತ್ಲೇನೆ ಅದನ್ನೇ ಮುಂದುವರೆದು ಹೇಳ್ತಾ, ಹಾಗಿದ್ರೆ ಈ ಸಮಾಜ ಹೆಂಗಿರ್ಬೇಕಪ್ಪ, ನೋಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣನ ಮಾತುಗಳನ್ನೇ ಕೆಲವು ಉದಾಹರಣೆ ಮಾಡ್ಕೊಳ್ಳೋದು. ಮುತ್ತಿನ ಹಾರದಂತಿರಬೇಕು. ಮುತ್ತೇ ಕಾಸ್ಟ್ಲಿ. ಮುತ್ತಿನ ಹಾರ ಅಂದ್ರೆ ನನ್ನಾಡುವ ಪ್ರತಿಯೊಂದು ಮಾತಿಗೂ ಅಕ್ಷರಕ್ಕೂ ಮುತ್ತಿನ ಬೆಲೆ ಇದೆ. ನಾನು ಬಳಸ್ತಕ್ಕಂಥ ಒಂದೊಂದು ಅಕ್ಷರಕ್ಕೆ ಮುತ್ತಿನ ಬೆಲೆ ಇದೆ ಅಂದಮೇಲೆ ನಾನು ಬಳಸುವ ಇಷ್ಟು ಪಾದಗಳನ್ನ ಅಥವಾ ಈ ಸಾಲುಗಳನ್ನ, ಇಷ್ಟು ಅಕ್ಷರಗಳನ್ನ ವ್ಯರ್ಥವಾಗಿ ಯಾಕೆ ಬಳಸಬೇಕು? ಕೊನೆಯ ಸಾಲನ್ನು ನೆನ್ಪು ಮಾಡಿಕೊಂಡ್ರೆ ಮಾತು ಹೇಗಿರಬೇಕು ಅನ್ನೋದನ್ನ ಮಾಣಿಕ್ಯದ ದೀಪ್ತಿ, ಸ್ಫಟಿಕದ ಶಲಾಖೆ ಎಲ್ಲ ಹೇಳ್ಬಿಟ್ಟು ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುವಂತಿರಬೇಕು ಅನ್ನುವಾಗ ನೀನು ಭಕ್ತನಾಗಿ ಅದನ್ನ ದೇವರು ಅನ್ಕೊಂಡಿದ್ರೆ ದೇವ್ರು ಮೆಚ್ಚೋ ಮಾತಾಡಪ್ಪ ಅಂತ. ನೀನು ನಾಸ್ತಿಕನಾಗಿತ್ತು ನನಗೆ ದೇವರೆಲ್ಲಪ್ಪ ಅದೊಂದು ಕಲ್ಲು ಅಂತಾದ್ರೆ ಜಡವಾದ ವಸ್ತುವಿಗೂ ನಿನ್ನ ಮಾತು ಚೈತನ್ಯವನ್ನ ತರುವಂತಿರ್ಬೇಕು ಅಂತ. ಅಂದ್ರೆ ನಾನು ಹೇಗೆ ವರ್ತಿಸ್ತೀನಿ ಎನ್ನುವುದ್ರ ಮೇಲೆ ನನ್ನ ಎದುರಿಗಿರುವಂತಹ ವ್ಯಕ್ತಿಯು ವರ್ತನೆಗೆ ಅನುಗುಣವಾಗಿ ವರ್ತಿಸ್ತಾನೆ ಅಂತ. ಗೋಡೆಗೆ ನಾನು ರೆಡ್ ಬಾಲ್ ಹೊಡೆದ್ಬಿಟ್ಟು ಎಲ್ಲೋ ಬಾಲ್ ಬಾ ಅಂದ್ರೆ ಬರುತ್ತಾ? ಇಲ್ಲ. ಅದನ್ನೇ ಬಸವಣ್ಣ ನಿನ್ನ ಮಾತು ಮುತ್ತಿನಂತಿದ್ದಾಗ, ನಿನ್ನ ಮಾತು ಮಾಣಿಕ್ಯದ ದೀಪ್ತಿಯಂತೆ ಬೇರೊಬ್ಬರ ಬದುಕಿಗೆ ಬೆಳಕನ್ನ, ಕಾಂತಿಯನ್ನ, ಅವರ ಬದುಕನ್ನು ಅರಳಿಸುವ ಮಟ್ಟಕ್ಕೆ ನಿನ್ನ ಮಾತಿದ್ರೆ ನಿನ್ನ ಬದುಕು ಅರಳುತ್ತೆ. ನಿನ್ನೊಳಗಡೆಗೆ ಕೆಡಿಸುವ ಪ್ರತಿಯೊಂದು ನಿನ್ನೊಳಗಡೆಗೆ ಇದ್ರೆ ಅಲ್ಲಿಯೂ ಕೂಡ ನಿನ್ನ ಬದುಕು ಹಾಳಾಗಿ ಬಿಡುತ್ತೆ ಅಂತ. ಕೊನೆಗೆ ಬಸವಣ್ಣವರೇ ಒಪ್ಕೊಬಿಡ್ತಾನೆ, ನಾನು ಏನ್ ಮಾಡ್ಲಿ, ಇದೆಲ್ಲ ಕಂಟ್ರೋಲ್ ಮಾಡ್ತಿರೋದು ಯಾರು? ಪಶುವಾನು ಪಶುಪತಿ ನೀನು. ಪಶುವೇನ ಬಾಲುವುದು ಹಸಿರೆಂದೆಳಸುವುದು. ಕೊನೆಗೆ ಎಲ್ಲ ಅವನ ಮೇಲೆ ಇಟ್ಬಿಟ್ಟು ನನ್ಗೆ ಏನಪ್ಪ ಗೊತ್ತಿ, ಒಂದು ಹಸು ಏನೋ ಮೇವು ಕಂಡ್ರೆ ಮೇಯ್ದು ಬಿಡುತ್ತೆ ಹೆಸರಾಗಿದೆ ಅಂತೇಳಿ ಕಂಟ್ರೋಲ್ ಮಾಡಬೇಕಾದ ಸ್ಥಿತಿಯಲ್ಲಿ ನೀನಿದೆಯಾ ಅನ್ನೋದು ಯಾವಾಗ
ಈ ವರ್ತನೆಗಳು ನಿನ್ನ ಸಹವಾಸದಿಂದ ಕೆಟ್ಟೆಲ್ಲೋ ಪಂಕದಲ್ಲಿ ಬಿದ್ದಾಗ ಕಾಪಾಡ್ಲಿಕ್ಕೆ ಇನ್ನೊಬ್ಬನ ಕೈ ಕೊಡುವಂತ ಕರೀತಿಯಲ್ಲಪ್ಪ, ಅದ್ರ ಮೊದಲೇ ಎಚ್ಚೆತ್ಕೋ. ಒಳ್ಳೆಯವ್ರ ಸಹವಾಸ ಮಾಡು, ಒಳ್ಳೆ ಬುದ್ಧಿಯನ್ನು ನಿನ್ನ ಮನಸ್ಸಿನಲ್ಲಿ ಬೆಳ್ಕೋ, ಆ ಮೂಲಕವಾಗಿ ಕಂಡುಕೋ ಅನ್ನುವಂಥ ಈ ವ್ಯಕ್ತಿತ್ವದ ಮಾತುಗಳನ್ನು ಹೇಳ್ತಾ ಯುವ ಪೀಳಿಗೆಗೆ ಸರ್ವಜ್ಞ ಎಂತ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಂದ್ರೆ, ಅಲಸಿಕೆ ಇರುವಂಗೆ ಕಲಸಲಂಬಲಿ ಇಲ್ಲ. ಮಾಡೋ ಕೆಲಸದ ಮೇಲೆ ಆಲಸ್ಯ ಬಂದ್ಬಿಟ್ಮೇಲೆ ನೀನ್ ಮಾಡಲ್ಲ ಅನ್ನುವಂಥ ಬೇಜವಾಬ್ದಾರಿ ಹೊತ್ಕೊಂಡ್ರೆ, ಈ ಕೆಲಸ ನಂದಲ್ಲ ಅಂತ ಬಿಟ್ರೆ ಕಲಸಲಂಬಲಿ ಇಲ್ಲ. ಊಟ ಮಾಡೋದಕ್ಕೆ ಏನು ಸಿಗೋದಿಲ್ಲ. ಕಲಸಲಿ ಕಂಬಲಿ ಯಾಕಿಲ್ಲ ಅಂದ್ರೆ ನಿನ್ನ ಆಲಸ್ಯ. ಅಂದ್ರೆ ಸರಿ ಹೋಗಬೇಕಾಗಿರೋದು ಆಲಸ್ಯವನ್ನ ದೂರ ಮಾಡಿಕೊಳ್ತಾ ದುಡಿಯುವ ಪ್ರಜ್ಞೆಯನ್ನ ನೀನು ಬೆಳೆಸ್ಕೊಳ್ತಾ, ಇದು ನನ್ನ ಕರ್ತವ್ಯ, ನಾನು ಮಾಡಬೇಕು ಅನ್ನುವುದು ನೀನು ಬಂದ್ರೆ ದುಡಿತೀಯ. ದುಡಿದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರಾಗುತ್ತೆ. ಮುಂದಿನ ಮಾತಿದೆ, ಆಲಸಿಕೆ ಅಥವಾ ಅಲಸಿಕೆ ಇಲ್ಲದವಂಗೆ ಹಲಸು ಬೇರಿಂದ ಕಾತಂತೆ ಸರ್ವಜ್ಞ. ಯಾರು ಆಲಸ್ಯವನ್ನ ಮಾಡದೇನೆ ತನ್ನ ಕ್ರಿಯೆಯ ಒಳಗಡೆಗೆ, ತನ್ನ ಕೆಲಸದ ಒಳಗಡೆಗೆ, ತಾನು ಮಾಡಬೇಕಾದ ಕರ್ತವ್ಯದ ಒಳಗಡೆಗೆ ನಿರತನಾಗ್ತಾನೋ, ಹೇಗೆ ಹಲಸಿನ ಮರ ನೆತ್ತಿಯಲ್ಲಿ ಹಣ್ಣು ಬಿಡ್ತದಲ್ಲ, ಇಲ್ಲ ಸರಿಯಾಗಿ ದುಡಿದ್ರೆ, ಈಗಿನ ಮರ ನೋಡಿದೀರಾ 3 ವರ್ಷಕ್ಕೆ ತಳದಿಂದನೇ ಹಣ್ಣು ಬಿಟ್ಕೊಂಡು ಹೋಗ್ತವಲ್ಲ, ಆ ರೀತಿ ಬಿಡ್ತವೆ ಅನ್ನುವುದನ್ನ ಈ ಸಮಾಜ ಬೇಜವಾಬ್ದಾರಿಯಿಂದ ತಿರುಗುವ, ಅಲಸ್ಯವನ್ನ ಮಾಡ್ತಾ ಇರತಕ್ಕಂಥ ಯುವ ಪೀಳಿಗೆಗೆ ಬುದ್ಧಿವಾದ ಹೇಳ್ತಾ ಇದೆ, ದುಡಿರಿ. ಸರ್ವಂತ ಹೇಳ್ತಾ ಇದ್ರು, ಅಪ್ಪ ಕೂಡಿಟ್ಟ ಹಣವನ್ನ ಖರ್ಚು ಮಾಡೋದಕ್ಕೆ ನಿನಗೆ ಹಕ್ಕೇ ಇಲ್ಲ, ನೀನ್ ಯಾಕೆ ಮಾಡ್ಬೇಕು? ಅದು ನಿಮ್ಮ ಅಪ್ಪಂದು. ಅದನ್ನ ಸರಿ ಮಾಡ್ಬೇಕು ಅಂತಂದ್ರೆ ಮತ್ತೆ ಸಮಾಜ ಬದಲಾಗಬೇಕು, ಕೂಡಿಡುವ ಅಪ್ಪ ಬದಲಾಗಬೇಕು. ಮೊದಲು ನನ್ನ ಮಗನಿಗೆ ಮೊಮ್ಮಗನಿಗೆ ಅಂತ ಕೂಡಿಡುವ ಸಂಸ್ಕೃತಿ ಬಂದ ಮೇಲೆ ಕುಂತುಣ್ಣುವ ಆ ಪ್ರವೃತ್ತಿ ಅವನು ಬೆಳೆಯುತ್ತೆ. ದುಡಿ ತಿನ್ನುವ ಕೆಲಸವನ್ನು ನೀವು ಕೊಟ್ಟಾಗ, ಅದಕ್ಕೆ ಆಲಸ್ಯವನ್ನ ದೂರ ಮಾಡಿದ್ರೆ ದುಡಿಯುವ ಪ್ರಜ್ಞೆ ಮೂಡುತ್ತೆ. ಅಂದ್ರೆ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನೀವು ಬಂದು ಬಿಟ್ರೆ ನೀವು ದುಡ್ಕೊಂಡು ಹೋಗುವಂತ ಮನಸ್ಸನ್ನ ಮಾಡ್ಕೊಳ್ತೀರಿ. ಅದೇ ಸರ್ವಜ್ಞ ಹೇಳಿದ, ಈ ರೀತಿ ನೀವು ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ ಆಳಾಗಬಲ್ಲವನು ಅರಸಾಗುವ. ಒಬ್ಬ ರಾಜನಾಗಿ ಕೂತ್ಕೊಂಡ್ರೆ ಆ ವೈಭವವನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದ್ರೆ ಆ ರಾಜನಾಗಿ ಕೂತ್ಕೊಂಡಾದ್ಮೇಲೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಒಂದು ಸಾರಿ ನಮ್ಮ ಅರಿವಿನ ನೋಟವನ್ನ ಬೇರೆ ಕಡೆಗೆ ಹರಿಸಿದ್ರೆ ಆಗ ಗೊತ್ತಾಗುತ್ತೆ, ಆ ರಾಜನಾಗಬೇಕಾದ್ರೆ ಮೊದಲ ಆಳಾಗಿ ಇರಬೇಕು. ತನ್ನ ಕಸ ಹೊಡಿಲಿಕ್ಕೆ ಬರಲಿಲ್ಲ ಅಂತಾದ್ರೆ ಆ ಕಸ ಹೊಡೆಯುವನ ಬದುಕು, ಆತನ ವ್ಯಕ್ತಿತ್ವ, ಆತನ ಕೆಲಸ ಕರ್ಮಗಳು ನಿಮ್ಗೆ ಗೊತ್ತಾಗದೆ ಹೋಗಿದ್ರೆ ರಾಜನಿಗೆ ಇವನು ಏನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ರಾಜನಿಗೆ ಎಲ್ಲವೂ ಗೊತ್ತಿರ್ಬೇಕು. ಅದಕ್ಕೇನೆ ಒಬ್ಬ ರಾಜನಾಗಬೇಕಾದ್ರೆ ಸಕಲ ವಿದ್ಯಾ ಪಾರಂಗತನಾಗಿರ್ತಾ ಇದ್ರು. ಎಲ್ಲ ಗೊತ್ತಿದ್ರೆ ತಾನು ನೀವು ಮಾಡುವುದೇನು, ಈ ಸಮಾಜ ಏನ್ ಬೇಕಿದೆ ಏನ್ ಬೇಡ ಅಂತ ಹೇಳೋದು. ಇವತ್ತಿನ ಸಮಾಜದಲ್ಲಿ ಅನರ್ಥಗಳು ನಡೀತಿರೋದು ಕಾರಣ ಏನು ಅಂದ್ರೆ, ರೈಟ್ ಪರ್ಸನ್ ಇನ್ ಎ ರಾಂಗ್ ಪ್ಲೇಸ್, ರಾಂಗ್ ಪರ್ಸನ್ ಇನ್ ಎ ರೈಟ್ ಪ್ಲೇಸ್. ಇರಬೇಕಾದ ಜಾಗದಲ್ಲಿ ಇರಬೇಕಾದವರಿಲ್ಲ, ಯಾರು ಇರಬಾರದು ಆ ಜಾಗದಲ್ಲಿ ಯಾರ್ಯಾರೋ ಬಂದು ಕೂತ್ಕೊಂಡು ಯಾರೋ ಬೇರೆಯವರು ಯಾರೋ ಇರ್ತಾರೆ. ಈ ಸ್ಥಿತಿಯ ಒಳಗಡೆ ಈ ಸಮಾಜವನ್ನು ಕೆಡುವಂತ ಸಂದರ್ಭದಲ್ಲಿ ಆಳಾಗಬಲ್ಲವನು ಆಳುವನು ಆಳ್ತಾನೆ, ಆಳಾಗಲರಿಯದವನು ಅವನು ಗೊತ್ತಿಲ್ಲದೆ ಹೋದ್ರೆ ಬಾಳಲಾರದೆ ಅರಿಯದವನು ಏನಾಗ್ತಾನೆ, ಕಡೆಯಲ್ಲಿ ಹಾಳಾಗಿ ಹೋಗ. ನಿನಗೆ ಕರ್ಮವೇ ಗೊತ್ತಿಲ್ಲದೆ ಹೋದರೆ, ಕೆಲಸ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದ್ರೆ ನೀನು ಈ ಸಮಾಜದಲ್ಲಿ ಬದುಕುವ ಅರ್ಹತೆಯನ್ನೇ ಕಳ್ಕೊಬಿಡ್ತೀಯ. ಈ ಸಮಾಜದಲ್ಲಿ ನೀನು ಬದುಕುವ ಯಾವ ಸ್ವಾತಂತ್ರ್ಯವನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತಾ ಇರುವುದು ಕಿರಿಯರಿಗೆ ಅಂತಲ್ಲ, ಇದು ಈ ಸಮಾಜದಲ್ಲಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳ್ಕೊಂಡೆ, 120ರವರು 119 ಕಿರಿಯರಿ ಆದ್ರಿಂದ ಎಲ್ರಿಗೂ ಹೇಳ್ತಿರೋದು, ಮನುಷ್ಯನಿಗೆ ತಾನು ದುಡಿದು ತಿನ್ಬೇಕು ಅನ್ನುವಂಥ ಪ್ರವೃತ್ತಿ ಬರಬೇಕು. ಯಾಕೆ ವಚನ ಸಾಹಿತ್ಯ ಮಟ್ಟಕ್ಕೆ ಬಂತು ಅಂದ್ರೆ, ವಚನ ಸಾಹಿತ್ಯದ ಮೂಲ ತತ್ವ ಮತ್ತು ಸತ್ವ ಉಳ್ಕೊಂಡದ್ದು ಒಂದು ಕಾಯಕದಲ್ಲಿ ಮತ್ತು ದಾಸೋಹದಲ್ಲಿ. ನೀನ್ ದುಡಿ, ನಿನ್ಗೆ ಎಷ್ಟು ಬೇಕು ಅಷ್ಟನ್ನು ಬಳಸ್ಕೊ, ಮಿಕ್ಕದನ್ನಲ್ಲಿ ಬಿಡುವಂದಾಗ ಕಳ್ತನ ಮಾಡಬೇಕು ಅನ್ನೋ ಪ್ರವೃತ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದನೇ ಬಸವಣ್ಣನ ಹಿಂದೆ ಲಕ್ಷಾಂತರ ಜನ ಬಂದ್ರು, ಎಲ್ಲೂ ಕಳ್ತನ ನಡೀಲಿಲ್ಲ, ಕೊಲೆ ನಡೀಲಿಲ್ಲ, ಅತ್ಯಾಚಾರಗಳಾಗ್ಲಿಲ್ಲ, ಅತ್ಯಾಚಾರವೂ ಆಗ್ಲಿಲ್ಲ.
ಯಾಕಾಗಲಿಲ್ಲ ಅಂದ್ರೆ ಯಾವುದು ತನಗೆ ಬೇಕಾದಷ್ಟಿದ್ದು ಅದರ ಮೇಲೆ ಏನಿದೆಯೋ ಅದನ್ನೆಲ್ಲ ಬಿಟ್ಟರು. ಅದನ್ನೇ ಜೇಡದಾಸಮೆ ಹೇಳೋದು. ಅನ್ನದಲ್ಲೊಂದಗುಳ, ಸೀರೆಯಲ್ಲೊಂದೆಳೆಯ, ಇಂದಿಂಗೆ ನಾಳಿಂಗೆ ಎಂದನಾದೊಡೆ. ಯಾವುದು ನಾಳೆಗೆ ಅನ್ನುವಂಥ ಪರಿಕಲ್ಪನೆ ಬೇಡ ನಿಮಗೆ. ಬಚ್ಚಿಡುವ ಮುಚ್ಚಿಡುವ ಸಂಸ್ಕೃತಿ ಯಾಕೆ? ನಾಳೆ ಬರುವ ನಿಮ್ಮ ಮಕ್ಕಳಿಗೆ ದುಡ್ಡು ತಿನ್ನೋ ತಾಕತ್ತಿಲ್ಲ ಅಂತ ನೀವೇ ತೀರ್ಮಾನ ಮಾಡೋದ? ಅವ್ರ ಬದುಕನ್ನ ಕಟ್ಕೊಳ್ಳಿಕ್ಕೆ ಬರೋಲ್ವಾ? ಹಾಗೊಂದು ವೇಳೆ ನೀವೇ ತೀರ್ಮಾನ ಮಾಡಿದ ಮೇಲೆ ನಿಮ್ಮ ಮಕ್ಕಳಿಗೆ ಯಾಕೆ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಮೆಡಿಕಲ್ ಓದಿಸ್ಲಿಕ್ಕೆ, ಇಂಜಿನಿಯರಿಂಗ್ ಓದಿಸ್ಲಿಕ್ಕೆ, ಆ ಸಂಬಳ ತೆಗೆದುಕೊಳ್ಳಿಕ್ಕೆ ಅಂತ ಗುರಿ ಇಟ್ಕೊಂಡು ಕಳಿಸಿದ್ದೀರಿ? ನೀವು ಕೂಡಿಡೋದನ್ನು ಮಾಡ್ತಾರೆ. ನಿಮ್ಮ ಮಗನನ್ನ ಫಾರಿನ್ ಕಳಿಸಿ ಓದಿಸುವುದಾಗಿದ್ರೆ ಅವನ ಮನೆಯಲ್ಲೇ ಕೂರಿಸ್ಬೋದಲ್ಲ, ಹೇಗಿದ್ರು ಸಂಪಾದನೆ ಮಾಡಿ ಇಟ್ಟಿದ್ದೀರಲ್ಲ ಅನ್ನೋದನ್ನ ಇವರೇ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಆ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಅಂತಲ್ಲ. ಯೋಚನೆ ಮಾಡಿದಾಗ ತಿಳ್ಕೋಬೇಕಾದದ್ದೇನು, ವಚನ ಸಾಹಿತ್ಯ ಕೊಟ್ಟದ್ದು ವಿಚಾರ ಮತ್ತು ಆಚಾರ ಎರಡು ಒಂದಾಗಿರ್ಬೇಕು. ಈ ಸಮಾಜ ಏನಾಗಿದೆ, ಎಲ್ಲರೂ ಬುದ್ಧಿವಾದ ಹೇಳೋರು ಇದ್ದಾರೆ, ಪಾಲ್ಸರು ಯಾರೂ ಇಲ್ಲ. ಸುಳ್ಳು ಹೇಳಬೇಡ ಅನ್ನೋ ವ್ಯಕ್ತಿ ಹೇಳ್ತಿರೋದೇ ಸುಳ್ಳು ಅನ್ನುವಂಥ ಸಂದರ್ಭದಲ್ಲಿ ಕೊನೆಗೊಂದು ದಾರಿಯನ್ನು ನಾವೇ ಹುಡ್ಕೊಬಿಡ್ತೀವಿ. ಕೀರ್ತನ ಸಾಹಿತ್ಯ ಹೇಳುತ್ತೆ, ತಲ್ಲಳಿಸದಿರು ಕಂಡ್ಯ ತಾಳು ಮನವೇ. ತಲ್ಲಣ ಮಾಡ್ಕೋಬೇಡಿ, ತಾಳ್ಮೆ ಇರಲಿ. ಯಾಕೆಂದ್ರೆ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ನಾವು ಜನಪದರಲ್ಲಿ ಒಂದು ಮಾತು ಹೇಳ್ತೀವಲ್ಲ, ಹುಟ್ಟಿಸೋದು ಶಿವ ಹುಲ್ಮೇಯ್ಸಲ್ಲ, ಹುಟ್ಟದ ಪ್ರತಿಯೊಬ್ಬನಿಗೆ ಕಾಲಿರ್ಲಿ ಕೈ ಇರ್ಲಿ ಮೇಯಿಸೇ ಮೇಯಿಸ್ತಾನೆ ಅಂತ ಹೇಳುವಾಗ ನಮ್ಮನ್ನು ಕಾಪಾಡುವ ಒಂದು ದೈವ, ನಮ್ಮನ್ನು ಪೊರೆವ, ಅದನ್ನ ಬೆಳೆಸಿ ಉಳಿಸುವ ಕ್ರಿಯೆಗೆ ಸಾಕ್ಷಾತ್ ರೂಪದಲ್ಲಿರ್ತಕ್ಕಂಥ ನೀವು ಕಲ್ಪಿಸುವ, ನಾವು ಕಲ್ಪಿಸುವ ದೇವರೊಬ್ಬರಿದ್ದಾನೆ ಎನ್ನುವುದನ್ನ ನೆನಪು ಮಾಡ್ಕೊಳ್ತಾ, ವಚನ ಕೀರ್ತನೆಗಳಲ್ಲಿ ಯಾವ ವಚನಕಾರರನ್ನ, ಯಾವ ದಾಸರನ್ನ, ಯಾವುದೇ ಕೀರ್ತನೆಯನ್ನ, ವಚನಗಳನ್ನು ಆಯ್ಕೆ ಮಾಡಿಕೊಂಡಾಗ ಅವರು ಆತ್ಮವಿಮರ್ಶೆಯ ಮೂಲಕ, ಅಂದರೆ ಬಸವಣ್ಣನ ವಚನಗಳಲ್ಲಿ, ಬೇರೆಯವರ ವಚನಗಳಲ್ಲಿ ಸಮಾಜದ ವ್ಯವಸ್ಥೆಯನ್ನ ತಮ್ಮ ಅನುಭವದ ಮೂಲಕವಾಗಿ ವ್ಯಕ್ತಪಡಿಸೋದ್ರ ಮೂಲಕ ಮಾಡಿದ ದೊಡ್ಡ ಕೆಲಸ ಏನು ಅಂತಂದ್ರೆ, ಇದು ಹೀಗಿರಬೇಕು, ಹೀಗಿರಬಾರ್ದು ಅನ್ನುವುದನ್ನು ಹೇಳಿದ್ದಾರೆ. ಆ ಕಾರಣದಿಂದ ನನಗಿಂತ ಹಿರಿಯರಾದ ನಿಮಗೆ, ಅಕಸ್ಮಾತ್ ಕಿರಿಯರಾಗಿದ್ದರೆ ಕಿರಿಯರಿಗೊಂದಷ್ಟು ಮಾತು ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಕಿರಿಯರು ಯುವ ಜನಾಂಗ ತಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ತಮ್ಮ ವರ್ತನೆಗಳನ್ನು ರೂಪಿಸಿಕೊಳ್ಳಬೇಕು. ಆಡುವ ಮಾತಿನಲ್ಲಿ ತೂಕವಿರಬೇಕಾಗುತ್ತದೆ. ಆಧುನಿಕ ಪೂರ್ವ ವಚನ ಕೀರ್ತನೆಗಳ ಸ್ವರೂಪದ ಜೊತೆಗೆ ವೈಚಾರಿಕತೆ, ವೈಜ್ಞಾನಿಕ ಚಿಂತನೆ ಮತ್ತು ಆಧುನಿಕ ಜೀವನದ ಅಗತ್ಯತೆಗಳನ್ನು ಪ್ರತಿಬಿಂಬಿಸಬೇಕಾಗುತ್ತದೆ ಎಂಬುದನ್ನು ಎವ್ರಿಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್, ಇಫ್ ಯು ಶೈನ್ ಲೈಕ್ ಎ ಸನ್ ದೆನ್ ಯು ಹ್ಯಾವ್ ಟು ಬರ್ನ್ ಲೈಕ್ ಎ ಸನ್ ಎಂಬ ಮಾತಿನಂತೆ ಕಿರಿಯರು ತಮ್ಮ ವ್ಯಕ್ತಿತ್ವಗಳನ್ನು ತಮ್ಮ ಜವಾಬ್ದಾರಿಯುತವಾಗಿ ರೂಪಿಸಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ತಮ್ಮ ಮಾತಿನಲ್ಲಿ ಅರ್ಥಗರ್ಭಿತವಾಗಿ ವಿಚಾರ ಮಂಡನೆಯನ್ನು ಮಾಡಿರತಕ್ಕಂತಹ ಶ್ರೀಯುತ ಶಾಂತರಾಜು ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಗೋಷ್ಠಿಯ ನಮ್ಮ ಮುಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಶಿವಸ್ವಾಮಿ ಎಂ ಅವರನ್ನು ಈ ಗೋಷ್ಠಿಯ ವಿಚಾರ ಮಂಡನೆಗೆ ಆಹ್ವಾನಿಸುವ ಸಮಯ. ಶ್ರೀಯುತರು ಕನ್ನಡ ಸಾಹಿತ್ಯದ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದವರು. ಜಯರಾಮ್ ರಾಯಪುರ ಇತರ ಗೆಳೆಯರೊಂದಿಗಿನ ಒಡನಾಟ ಮಹಾರಾಜ ಕಾಲೇಜು ದಿನಗಳಿಂದ ಇದ್ದಂತಹ ನೆಳಲು ಬೆಳಕು ಗೆಳೆಯರೆಂದರೆ ಬಹುಶಃ ಉತ್ಪ್ರೇಕ್ಷೆಯಾಗಲಾರದು. ಮೈಸೂರು ವಿಶ್ವವಿದ್ಯಾಲಯ ಯುವರಾಜ ಕಾಲೇಜಿನಲ್ಲಿ ಅಧ್ಯಾಪನ ಆರಂಭಿಸಿ ಹಲವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ಇತ್ತೀಚೆಗಷ್ಟೇ ನಿವೃತ್ತಿ ಪಡೆದು ತಮ್ಮನ್ನು ಸಾಹಿತ್ಯ ಕೃಷಿಗೆ ಒಗ್ಗೂಡಿಸಿಕೊಂಡಿರುವ ಸರಳ ವ್ಯಕ್ತಿತ್ವ ಎಂದರೆ ಬಹುಶಃ ತಪ್ಪಾಗಲಾರದು. ಸರ್, ಈ ಗೋಷ್ಠಿಗೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇದೀಗ ವೇದಿಕೆ ನಿಮ್ಮದು, ಕೇವಲ 15 ನಿಮಿಷಗಳು ಮಾತ್ರ. ಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಬಹುಶಃ ನಾನು ಈ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದ ಎಲ್ಲ ಗೋಷ್ಠಿಗಳಲ್ಲಿ ಕಡೆಯವರು ನಾನೇ ಆಗಿರ್ಬೋದು. ಬೇರೆ ಕಡೆಯೂ ನಡೀತಿದ್ರೆ ಅದರಲ್ಲೂ ನಮ್ಮದೇ ಕಡೆ ಇರ್ಬೋದು. ಯಾಕೆ ನಮ್ಮದು 15 ನಿಮಿಷ ತಡವಾಗಿದೆ, ಎಲ್ಲ 15 ನಿಮಿಷ ಹೋಗಿದೆ ಆಗಿದೆ. ಇರಲಿ, ನಿಮ್ಮ ತಾಳ್ಮೆಗೆ ನಾನು ತಲೆಬಾಗಿ ನಮಸ್ಕರಿಸಿ ಕೆಲವು ನಿಮಿಷಗಳನ್ನು ನೀವು ನನಗೆ ಕೊಡಿ ಅಂತ ವಿನಂತಿಸ, ನನಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತೋಚಿದ ಒಂದೆರಡು ಮಾತನ್ನು ಇಷ್ಟಪಡ್ತೀನಿ.
ಮೇಡಮ್ ಅವರೆಲ್ಲ ಒಳ್ಳೆ ಊಟ ಕೊಡಿಸ್ಬಿಟ್ಟು ನಮಗೆ ಅದು ಮಧ್ಯಾಹ್ನ ಹೊತ್ತು ಮೊಸರಿಗಿಸ್ತಾರೆಲ್ಲ ತಿನ್ನಿಸಿ ಇಲ್ಲೆಲ್ಲ ನಿದ್ದೆ ಬಂದು ಬಿದ್ದು ಒದ್ದಾಡ್ತಾ ಇದೆ ನನ್ನ ಮೇಲೆ, ನಿಮ್ಮ ಮೇಲೆಲ್ಲ. ಹಂಗಾಗಿರೋದ್ರಿಂದ ಈಗ ಎಂತ ಹೇಳೋದು ಗೊತ್ತಾಗೋದಿಲ್ಲ, ಏನೋ ಹೇಳಿ ಹೋಗೋದಾಗೆ. ನಮ್ಮ ಕವಿಗಳು ತುಂಬ ಜನ ಇದ್ದಾರೆ, ಇಲ್ಲಿ ಗಬ್ಬೂರ್ ಸರ್ ತುಂಬ ಜನ ಇದ್ದಾರೆ. ಇಲ್ಲಿ ಎನ್ನಿಂದ ಕಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ, ಇದಕ್ಕೆ ನನ್ನ ಶಿರಸಾಕ್ಷಿ ನಿಮ್ಮ ಪಾದಸಾಕ್ಷಿ ಕೂಡಲ ಸಂಗಮ ದೇವ ಅಂತಂಗೆ. ನಾನೇ ಚಿಕ್ಕವನು, ಇರೋರೆಲ್ಲ ದೊಡ್ಡವರು. ವಯಸ್ಸಿನಲ್ಲಿ ಕಿರಿಯರಾದರೂ ಸಂವೇದನೆ ಮತ್ತು ವಿಚಾರ ಶಕ್ತಿ, ಆಲೋಚನೆ, ಅಧ್ಯಯನದಲ್ಲಿ ನೀವು ದೊಡ್ಡವರಾಗಿರೋದ್ರಿಂದ ನನಗೇನು ಈಗ ಒಳ್ಳೆಯದೋ ಅಷ್ಟನ್ನು ಹೇಳ್ತೀನಿ. ಅದಕ್ಕೆ ಆಯೋಜಕರಿಗೆ ಕ್ಷಮೆ ಕೋರಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ಒಂದಿಷ್ಟು ಕಿವಿ ಮಾತು ಅನ್ನುವ ಹೆಸರಿನ ಈ ಗೋಷ್ಠಿಯಲ್ಲಿ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಅಂತ ಕೊಟ್ಟಿದ್ದಾರೆ. ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಅಂದರೆ ಎಲ್ಲಿಂದ ಗಮನಿಸಿ ಎಲ್ಲಿವರೆಗೆ ಚಾಚಬೇಕು ಎಂಬುದು ವ್ಯಾಪ್ತಿ ದೋಷದ ಸಂಗತಿ. ಆದರೂ ನನಗೆ ಮೇಡಮ್ ಅವರು ಈ ಗಿಣಿಗೆ ಹೇಳದಂಗೆ ಅಂತಾರಲ್ಲ, ಮಕ್ಕಳಿಗೆ ಹೇಳದಂಗೆ ಅಂತಾರಲ್ಲ, ಹಾಗೆ ಸಾಕಷ್ಟು ಹೇಳಿದ್ದಾರೆ. ಇವರಂತೂ ಪದೇ ಪದೇ ಕಾಳಜಿ ವಹಿಸಿ ನನ್ನನ್ನು ಎಚ್ಚರಿಸ್ತಾ ಬಂದಿದ್ದಾರೆ. ಮೇಡಮ್ ಅವರಿಗೆ ನಾನು ಮಮತೆಯ ಶಿಶು, ತುಂಬ ಹೇಳಿದರು. ನೀವು ಜಾನಪದ ಸಾಹಿತ್ಯದಲ್ಲಿ ಕಿರಿಯರಿಗೆ ಒಂದಷ್ಟು ಕಿವಿ ಮಾತು ವಿಚಾರ ಮಾತಾಡಿ ಅಂತ ಹೇಳಿದ್ದಾರೆ. ನಿಜವಾಗಿ ನಾನು ಜಾನಪದ ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ, ಕನ್ನಡ ಸಾಹಿತ್ಯದಲ್ಲೂ ನಾನು ಅಂಥ ಒಳ್ಳೆ ವಿದ್ಯಾರ್ಥಿ ಏನಲ್ಲ. ಇದು ವಿನಯದ ಮಾತು ಅನ್ನೋದಕ್ಕಿಂತ ಪ್ರಾಮಾಣಿಕವಾದ ಹೃದಯದ ನುಡಿ ಅಂತ ಹೇಳಿ, ಈ ಜಾನಪದ ಸಾಹಿತ್ಯ ನನ್ನ ತಿಳಿವಿಗೆ ಬಂದಷ್ಟು ಹೇಳೋದಾದರೆ, ಜನವಾಣಿ ಬೇರು, ಕವಿವಾಣಿ ಹೂವು ಅನ್ನೋದನ್ನ BM ಶ್ರೀ ಅವರು ಎಲ್ಲ ಉಲ್ಲೇಖಿಸಿ ಬಂದಿದ್ದಾರೆ. ಇಡೀ ಪ್ರಪಂಚದ ಎಲ್ಲ ಸಾಹಿತ್ಯಕ್ಕೂ ಜಾನಪದ ಸಾಹಿತ್ಯವೇ ಮೂಲ, ತಾಯಿ ನೆಲ. ಎಲ್ಲ ಮಹಾಕಾವ್ಯಗಳ ಬೇರು ಜನಪದದಲ್ಲಿ ಇರೋದು ಗೊತ್ತಿದೆ. ಜಾನಪದ ಸಾಹಿತ್ಯ ಅಂತಂದರೆ ಅದು ಮೌಲ್ಯಗಳ ಕಣಜ. ನಾನು ಹೀಗೆ ಒಂದು ಅಂಶದಲ್ಲಿ ಸೀಮಿತಗೊಳಿಸ್ಕೊಳ್ತೇನೆ. ನಾನು ಕೌನ್ಸಿಲಿಂಗ್ ನಾನು ಯಾಕೋ ಪದನೇ ಇಷ್ಟ ಆಗೋದಿಲ್ಲ, ಒಂಥರ ಸೈಕಾಲಜಿಕಲ್ ಸೈಕೋಪ್ಯಾಥ್ಗಳಿಗೆ ಹೇಳೋ ಥರ ಅಂತ ಕೌನ್ಸಿಲಿಂಗ್ ನನಗೆ ಸರಿ ಹೋಗೋದಿಲ್ಲ. ಆಪ್ತ ಸಮಾಲೋಚನೆಯೂ ಅಲ್ಲ, ಇದು ಗುಪ್ತ ಸಮಾಲೋಚನೆ. ಇದು ನನ್ನ ಪ್ರಕಾರ ಮೌಲ್ಯ ದೃಷ್ಟಿಯನ್ನು ಮೇಡಮ್ ಓಕೆ ಅಂತಂದ್ರು ನಮ್ಮ ತಾಯಿ. ಸರ್ ಕಿರಿಯರಿಗೆ ಕಿವಿ ಮಾತು, ಜಾನಪದ ಸಾಹಿತ್ಯ ಮೌಲ್ಯ ದೃಷ್ಟಿ ಆಯಿತು ಸರ್, ಆಗ್ಬೋದು ಅಂತ ಹಾರೈಸಿದ್ದಾರೆ. ನಾನು ಜಾನಪದ ಸಾಹಿತ್ಯ ಅನ್ನೋದು ಮೌಲ್ಯಗಳ ಕಣಜ, ಅನುಭವಗಳ ಮಹಾಕೋಶ. ಅದು ನಿಮಗೆಲ್ಲ ಗೊತ್ತಿದೆ, ನಾನು ಅನುಭವಿಸ್ತೇ. ನಾನು ಬದುಕಿನ ಅನುಭವ ಸತ್ಯದಿಂದನೇ ಹೊಮ್ಮಿದಂಥ ಸಾರ ಸಂಗತಿಗಳನ್ನೇ ಅವರು ಕಲೆಯಾಗಿ ತೋರಿರೋದ್ರಿಂದ ಇಲ್ಲಿ ಅಳುಗಳ ಸಂಗತಿಗಳು ಎಷ್ಟೋ ಆಗಿವೆ. ಅಳುಗಳು ನಮ್ಗೆ ಸಿಕ್ಕಿರೋ ಅಷ್ಟು, ಯಾರೋ ಹೆಕ್ಕಿರೋ ಅಷ್ಟು ನಮಗೆ ಈಗ ನಮ್ಮ ಕಣ್ಮುಂದೆ ಸಾಲುಗಳಾಗಿ ಸಾಹಿತ್ಯವಾಗಿ ಉಳಿದಿದೆ. ಅಲ್ಲಿ ಮೌಲಿಕ ಸಂಗತಿಗಳನ್ನು ವ್ಯಾಪಕವಾಗಿ ನೋಡೋದು. ಎಷ್ಟು ವೈವಿಧ್ಯಮಯವಾದ ಸಾಹಿತ್ಯ ಪ್ರಕಾರವಾಗಿ ಜನಪದ ಸಾಹಿತ್ಯ ಹರಡಿದೆಯೋ, ಬಗೆ ಬಗೆಯ ರೂಪದಲ್ಲಿ. ಕಳೆದ ಸರಿ ಶ್ರಮ ಸಂಸ್ಕೃತಿ ಬಗ್ಗೆ, ಶ್ರಮದಿಂದಲೂ ಹೌದು ಅದನ್ನು ಹೇಳಿದ್ರು ಮೇಡಮ್ ಕೆಂಪಮ್ಮ ಅವರು, ಬೇರೆಯವರೆಲ್ಲ ಜ್ಞಾಪಿಸಿದ್ದಾರೆ. ನಾನು ಈ ಮಾತನ್ನು ಶುರು ಮಾಡಬೇಕಾಗಿದ್ದು ಸೌಮ್ಯ ಕೋಡೂರವರ ಹೇಳಿಕೆಗೆ ಪ್ರತಿಭಟನಾತ್ಮಕವಾಗಿ ಇದನ್ನು ಆರಂಭಿಸಬೇಕು. ಅದಕ್ಕೆ ಕಾರಣ ಏನಾಗಿದೆ ಅಂತಂದರೆ, ನಾವೀಗ ಲಾಗಿಂಗ್ ಹೋಗ್ತೀವಿ, ಇದಕ್ಕೆ ಸೆಟ್ ಆಗ್ತೀವಿ ಅಂತಂದರೆ ಅದು ಸಾಯದೆ. ಪ್ರಕೃತಿ ಇವತ್ತು ಭಾಳ ಜನ ಸೆಷನ್ ಜಯರಾಮ್ ಹೇಳಿದ್ದಲ್ಲಿ ನಾನು ಇವತ್ತಿನ ಎನ್ವಿರಾನ್ಮೆಂಟ್ ವಿಷಯವನ್ನು, ಕ್ಲೈಮೇಟ್ ಕ್ರೈಸಿಸ್ ಗೋಷ್ಠಿ ಇಟ್ಟಿದ್ದೀವಿ. ನಾಗೇಶ್ ಹೆಗಡೆ ಇಂಥವ್ರನ್ನೆಲ್ಲ ಹೇಳಿ ಇಲ್ಲ, ಅವ್ರು ಸಿಗ್ತಾ ಇಲ್ಲ. ನಾನು ಜಯರಾಮ್ ನಾವು ಮೊದಲ ಮೀಟಿಂಗ್ ಮಾತಾಡಿದ್ರು, ನೋಡಿ ಸರ್ವನಾಶ ಹೋಗ್ತಾ ಇದ್ದೀವಿ. ಇವ್ರು ಏನು ಬಯಸೋ ಅವರು ಉಳಿಯಲ್ಲ, ಅವ್ರ ಮಕ್ಕಳು ಉಳಿಯೋದಿಲ್ಲ, ಮುಂದೆ ಲೋಕ ಕೂಡ ಇರೋದಿಲ್ಲ. ಸ್ವೀಡನಿನ ಗ್ರೇಟಾ ಥನ್ಬರ್ಗ್ ಹುಡುಗಿ ಮಾತಾಡುವ ಸಂಗತಿಗಳು ವಿಶ್ವಸಂಸ್ಥೆ ಕೇಳಿಸುತ್ತೆ, ಆದರೆ ಜನ ಕೇಳ್ಕೊತಾ ಇಲ್ಲ. ನಾನು ಹೇಳೋದಲ್ಲ, ವಿಜ್ಞಾನಿಗಳ ಹೇಳೋದು ಕೇಳಿ ಅಂತ. ಜಾನಪದದ ಮೂಲ ಸತ್ವದ ಸಂಗತಿಗಳನ್ನು ಅಪ್ಪ ನೆಟ್ಟಿದ ಆಲ ಅಂತ ಅಲ್ಲ, ಅದು ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ಸತ್ವ ಇದೆಯೋ ಅದನ್ನು ಪಾಲಿಸ್ತಾ ಇದ್ರೆ
ನಾವು ಸರ್ವನಾಶದ ಅಂಚಿನ ಬಂದ್ಬಿಟ್ಟಿದ್ದೀವಿ. ಈಗ ಆಗೋಗಿದೆ. ವಿ ಹ್ಯಾವ್ ಓನ್ಲಿ ಒನ್ ಪ್ಲಾನ್. ಒಂದೇ ಒಂದು ಇರೋದು, ನಮ್ಗೆ ಇರೋದೊಂದೇ ಭೂಮಿ ಅಂತ. ಸರ್ವನಾಶ ಸತ್ತೋಗ್ತಾ ಇದೀವಿ, ಎಲ್ಲರೂ ನಿರ್ನಾಮ ಹೋಗ್ತಾ ಇದೀವಿ, ತಾಪಮಾನ ಇತ್ಯಾದಿ ಇತ್ಯಾದಿ. ಅದಕ್ಕೆ ನಮ್ಮ ಆಧುನಿಕತೆ, ಈ ಓಡಾಟ, ಎಲೆಕ್ಟ್ರಾನಿಕ್ ಸಂಗತಿಗಳು ಇತ್ಯಾದಿ ಇತ್ಯಾದಿ ಇದೆ. ನಾನು ಅಷ್ಟು ವಿಜ್ಞಾನಿ. ಸೌಮ್ಯ ಕೂಡೂರವರು, ನಾನು ಗದೆ ಕಟ್ಟಿದೆ, ನಾಟ್ಯ ಹಾಕಿದೆ ಅಂದ್ರೂ ಈ ಸಾರಗಳನ್ನು ಗಮನಿಸ್ತಾ ಇದ್ರೆ ಸ್ಫೂರ್ತಿವಿ ನಾವು. ಅದರ ಮೂಲ ಜನಪದದಲ್ಲಿ ನಾವು ನೋಡಬೇಕಾಗುತ್ತೆ. ಅನುಭವಗಳ ಸಾರ ಹೇಗಿದೆ. ನನ್ನ ತಾಯಿ ಮಡಿಲಿದ್ದಂತೆ, ತೌರಿನ ಸುಖ ಇದ್ದಂತೆ, ತಂಪಿದ್ದಂತೆ. ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪು ಅಂತಾರಲ್ಲ, ಅಡೆದವ ನಿನ್ನ ಈ ತಂಪು ನನ್ನ ತವರಿಗೆ. ಇದನ್ನ ಮರೆತರೆ ಅಂದರೆ ಜನಪದಲ್ಲಿರೋದೆಲ್ಲ ಹೇಳಿದ್ರು ಮೇಡಮ್, ಮೌಢ್ಯಗಳ ಸಂಗತಿ ಅದು ಅಗಾಧವಾಗಿದೆ, ಅದನ್ನು ಸೋಸ್ಕೋಬೇಕು. ಆದರೆ ಎಟರ್ನಲ್ ವ್ಯಾಲ್ಯೂಸ್ ಅಂತ ಏನಿದೆಯೋ, ಮನುಷ್ಯ ಸಂಪನ್ನವಾಗಿ ಯೋಗ್ಯರಾಗಿ ಶ್ರೇಷ್ಠ ರೂಪದಲ್ಲಿ ಉದಾತ್ತ ನೆಲೆಯಲ್ಲಿ ಬದುಕುವುದಾದ ಮೌಲ್ಯಗಳನ್ನು ನಾವು ಆಧುನಿಕತೆಯ ಹೆಸರಲ್ಲಿ ಬಿಟ್ಟರೆ ನಾಶ ಆಗೋದು ನಾವೇನೆ. ಆ ಅರ್ಥದಲ್ಲಿ ಅಂತ ಬೇಕಾದಷ್ಟಿದೆ. ಇಲ್ಲಿ ಹೇಳ್ತಾ ಹೋದರೆ ಭಾಳ ಆಗುತ್ತದು. ನನಗನ್ಸೋದು ಜನಪದರು ನೆನೆಯುವ ಮೊದಲನೇ ಮಾತಿನಿಂದಲೇ ಬಹಳ ಮೌಲಿಕ ಸಂಗತಿಗಳು ನಾವು ಗಮನಿಸಬೇಕಾಗಿದೆ. ಹೇಳುತ್ತಾಲೆ ಎದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎತ್ತೊಂದು ಗಳಿಗೆ ನೆನೆವೇನು ನಾ, ಎತ್ತೊಂದು ಗಳಿಗೆ ನೆನೆವೇನು. ಭೂತಾಯಿಯನ್ನ ನೆನೆಸ್ಕೊಳ್ಳೋದು. ಇವತ್ತು ಭೂಮಿ ತಾಯಿಯನ್ನು ಉಳಿಸ್ಬೇಕಾಗಿದೆ. ಒಂದು ಕಡೆ ಸಂವಿಧಾನ ಉಳಿಸಿ ಅಂತ, ಸಂವಿಧಾನ ಉಳಿಸೋದು ಆಮೇಲೆ ಮಾತಾಡ್ಬೋದು. ನಾನು ಅದ್ರ ವಿರುದ್ಧ ಹೇಳ್ತಾ ಇಲ್ಲ, ಅದು ಅನಿವಾರ್ಯ, ಹೌದು ಅದು. ಆದರೆ ಭೂಮಿ ಪರಿಸರ ಉಳಿದಿದೆ. ಯಾರು ಉಳಿಯಲ್ಲ, ರೈತರು ಸಂಘಟನೆ ಉಳಿಯಲ್ಲ, ದಲಿತರು ಉಳಿಯಲ್ಲ, ಮಹಿಳೆಯರು ಉಳಿಯಲ್ಲ, ಕಾರ್ಮಿಕರು ಉಳಿಯಲ್ಲ, ಭಾಷಾ ಚಳುವಳಿನೂ ಉಳಿಯಲ್ಲ. ಇವತ್ತಿನ ಅರ್ಜ ಅದನ್ನು ನೋಡಬೇಕು. ಅವರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಭೂತಾಯಿ ಎತ್ತೊಂದು ಗಳಿಗೆ ನೆನೆದಿದೆ. ಇವತ್ತು ಭೂತಾಯಿನ ಬಿಟ್ಟು ಬೇರೆ ಬೇರೆ ರೀತಿ ಇಂಡಸ್ಟ್ರಿ, ಸೈಟು, ನಿವೇಶನ, ಅನ್ನ ಬೆಳೆದ ಜಾಗ ಇಲ್ಲ. ಅದು ನಾನಾ ಅರ್ಥದಲ್ಲಿ ತಿಳ್ಕೊಳ್ಳಿ. ಭೂತಾಯಿಯ ಒಂದು ಧೂಳನ್ನು ಬೆಳಗ್ಗೆ ಕಣ್ಣು ಹೊತ್ಕೊಳ್ಳೋದು ಮೌಲ್ಯದ ಪ್ರಶ್ನೆ ಅಲ್ಲ. ಅದರಲ್ಲಿ ಶ್ರದ್ಧೆ ಅಥವಾ ಅವರು ಇಟ್ಟ ನಂಬಿಕೆ. ಯಾಕೆಂದ್ರೆ ಅವರು ಬೆಳೆ ತುಳಿಯಲ್ಲ, ಧಾನ್ಯ ತುಳಿಯಲ್ಲ ಅವರು. ಬೇಕಾದಷ್ಟು ನಿಮ್ಗೆ ಅರ್ಥ ಆಗುತ್ತೆ, ಹೆಚ್ಚು ಟೈಮ್ ಇಲ್ಲ. ಅಲ್ಲಿಂದ ಶುರುವಾಗುತ್ತೆ ಎಷ್ಟೆಷ್ಟಲ್ಲ. ಮತ್ತು ಆ ಜಾನಪದ ಸಾಹಿತ್ಯ ಸಂಗತಿ, ಸಾಂಸ್ಕೃತಿಕ ಸಂಗತಿಗಳನ್ನು ಸಮಕಾಲೀನ ಸಂದರ್ಭಕ್ಕೆ ನಾನು ಇಟ್ಟು ನೋಡಿಕೊಂಡೇ ನಾವು ಗಮನಿಸಬೇಕಾದದ್ದು. ಇದಕ್ಕೆ ಬೇಕಾದಷ್ಟು ಸಂಗತಿಗಳು ಅದರಲ್ಲಿ ನಾವು ಭಾಳ ಹೇಳ್ಬೋದು. ಹೀಗಾಗಿ ನಮಗೆ ಈ ಗರ್ತಿ ಹಾಡಲ್ಲಾಗಲಿ, ಜನಪದ ತ್ರಿಪದಿಗಳಾಗಲಿ, ಜನಪದ ಕಥೆಗಳಾಗಲಿ, ಗಾದೆಗಳಾಗಲಿ, ಬಹಳಷ್ಟು ಸಂಗತಿಗಳಲ್ಲಿ ಮೌಲ್ಯಗಳ ಮಹಾಮೇಳವೇ ಇದೆ. ನಾನು ಒಂದೆರಡು ಹೇಳೋದು. ಮೊದಲನೇದಾಗಿ ಮಂಟೇಸ್ವಾಮಿ ಕಾವ್ಯ ಪ್ರಸಂಗದ ಆದಿ ಸೃಷ್ಟಿ ಕಾವಟ್ಲು ಅಂತಿದೆ. ಅದು ನೋಡಿ, ಆ ಥರದ ರಚನೆ ನಮ್ಮ ಶಿಷ್ಟ ಕಾವ್ಯಗಳಲ್ಲಿಲ್ಲ. ಮನುಷ್ಯ ಸೃಷ್ಟಿ ಪವಾಡದಿಂದ ಆಯಿತು, ಆಶೀರ್ವಾದದಿಂದ ಆಯಿತು ಅಂತಾರೆ. ಇಲ್ಲೆಲ್ಲ ಅತ್ಯಂತ ವೈಜ್ಞಾನಿಕವಾದಂಥ ಮನುಷ್ಯ ಸಂಬಂಧದಿಂದಲೇ ಆಯಿತು ಅಂತಲೇ ವಿಶಾಲವಾದಂಥ ಇದನ್ನು ಕೊಟ್ಟಿದ್ದಾರೆ. ನೀವು ಯಾರು ನೋಡ್ಬೋದು. ನಮ್ಮ ಮಂಟೇಸ್ವಾಮಿ ಕಾವ್ಯ ಇಷ್ಟು ದೊಡ್ಡದು. ನಮ್ಮ ಡಾಕ್ಟರ್ ಪಿ ಕೆ ರಾಜಶೇಖರ್ ಶಿಷ್ಯರಾದ್ರಿಂದ ನಾವು ಇದನ್ನ ಮಾತಾಡಬಿಟ್ಟು ಒಂದು ಹಾಡು ಹೇಳ್ಬಿಡಪ್ಪ ಅಂದರೆ ನಾನು ನಿದ್ದೆ ಬಿಟ್ಬಿಟ್ಟು ಹಾಡು ಹೇಳ್ಬಿಟ್ಟು ಹೋಗ್ತಿದ್ದೇನೆ. ಇದು ಕಷ್ಟ. ಪಿ ಕೆ ಆರ್ ಅವರ ಮಂಟೇಸ್ವಾಮಿ ಮಾತಾಡ ಆದಿ ಸೃಷ್ಟಿ ಕಾವಟ್ಟಿದೆ. ಆದಿ ಒಳಗಣ ಜ್ಯೋತಿ, ಬೀದಿ ಒಳಗಣ ಜ್ಯೋತಿ, ಬಡವರ ಮನೆಯ ಜ್ಯೋತಿ, ಬರಗಾರ ಮನಗೂ ಜ್ಯೋತಿ, ಎತ್ತವ್ರ ಮನಗೂ ಜ್ಯೋತಿ, ಸತ್ತವ್ರ ಮನಗೂ ಜ್ಯೋತಿ, ಕುರುಬರ ಮನೆಯ ಜ್ಯೋತಿ, ಕುಂಬಾರ ಮನಗೂ ಜ್ಯೋತಿ, ಆವರ ಮನೆಗೂ ಜ್ಯೋತಿ, ವಲಯರ ಮನಗೂ ಜ್ಯೋತಿ, ಅರಸುಗಳ ಮನಗೂ ಜ್ಯೋತಿ, ಕೆಲಸಗಳ ಮನಗೂ ಜ್ಯೋತಿ, ತಿಪ್ಪೆ ಮೇಲೆ ಹಸಿಟ್ರೂನು ಹೊತ್ತಿ ಉರಿಯೋ ಪರ ಜ್ಯೋತಿ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ, ಮಂಟೇದ
ಕೋಟಿ ಜ್ಯೋತಿರ್ಲಿಂಗ, ಎಷ್ಟೆಷ್ಟು ಸಂಗತಿಗಳಿವೆ ಅಲ್ಲಿ. ಈ ಸ್ಟಾರ್ಟಿಂಗ್ ಇದು ಮಂಡ್ಯ ಸಮೀಕರಣದ ಮೊದಲನೇ ಇದು ಎಂಥದ್ದು ಸರ್, ಜ್ಯೋತಿ ಪರಂಜ್ಯೋತಿ ಮಂಡ್ಯಲಿಂಗನವರು ಅಲ್ಲಮಪ್ರಭುವಿನ ರೂಪ ಅಂತ ಹೇಳ್ತಾರೆ. ಈ ಶರಣ ಪರಂಪರೆಯ ಮೌಲ್ಯಗಳನ್ನೇ ಮಲೆಮಹದೇಶ್ವರ ಮಂಡ್ಯ ಸ್ವಾಮಿ ಗೊತ್ತಿವೆ. ಏನೋ ಅಕಸ್ಮಾತ್ ಅಥವಾ ಅದೃಷ್ಟವಶ ನಾವು ಆಂಬೋದು ಮಲೆಮಹದೇಶ್ವರ ಮಂಡ್ಯ ಸ್ವಾಮಿ. ನಾನು ಒಂದೇ ನಿಮಿಷ ಅಷ್ಟು ಹೇಳ್ತೀನಿ, ಬೇಕಾದಷ್ಟು. ಭಿನ್ನ ಭೇದವ ಮಾಡಬೇಡಿರೆ, ಆಹ ಭಿನ್ನ ಭೇದವ ಮಾಡಬೇಡಿ, ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ. ಭಿನ್ನ ಭೇದವ ಎಷ್ಟು ಚೆನ್ನಾಗಿದೆ ಒಳಗಡೆ ಸಾಲು. ಮನೆ ಮಾನೆ ತಿರುಗುವುದು ಬೇಕು, ಅಯ್ಯ ಆರುವರ ಮನೆಯಲ್ಲಿ, ಕ್ವಾಂತಿಗರ ಮನೆಯಲ್ಲಿ, ಆಚಾರ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡಬೇಕು. ಅಯ್ಯ ಒಲೆಯಾರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬಾರ ಮನೆಯಲ್ಲಿ, ಗೌಡರ ಮನೆಯಲ್ಲಿ ಬಾಡು ತಿನ್ನೋದು ನೋಡಬೇಕು. ಇಂಥ ಸರ್ವ ಜಾತಿ ಒಳಗ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವನ್ನು ಇಕ್ತಾ ಇದನ್ನ ಹಂಗೇನೆ ಮಾಡಬೇಡಿ ಅಂತ. ಎಂಥ ಮೌಲ್ಯಗಳು ಇದನ್ನೆಲ್ಲ ನಾವು ಕಲಿಸ್ಬೇಕಾಗಿರೋದು. ಭಾರತದ ಸಮಾಜಕ್ಕೆ ಜಾತ್ಯತೀತ ಮೌಲ್ಯಗಳು, ಮಾನವೀಯ ಆಶೆಗಳು, ಈ ಜನಪದ ಸಾಹಿತ್ಯ ಬೇಕಾದಷ್ಟಿದೆ. ನಾನು ಸುಮಾರು ಗುರ್ತಾಕೊಂಡಿದ್ದೀನಿ, ಎಲ್ಲ ಹೇಳಕ್ಕಾಗೋದಿಲ್ಲ. ಆಗ ಟೈಮ್ ಬಾಂಡ್ ಅಂತಾರಲ್ಲ, ಹಂಗೆ ನಾವು ಇಲ್ಲದಿದ್ರೆ ಜೇಮ್ಸ್ ಬಾಂಡ್, ಇವ್ರು ಕೊಟ್ಟರು ಟೈಮ್ ಬಾಂಡ್, ಇಲ್ಲದಿದ್ರೆ ಜೇಮ್ಸ್ ಬಾಂಡ್. ಮಲೆಮಹದೇಶ್ವರ ಮಹಾಕಾವ್ಯದಲ್ಲಿ ಸತ್ಯಚರಣ ಸಂಕಮನ ಸಾಲಿದೆಯಲ್ಲ, ಅವನು ಎಲ್ಲ ಮಾಡಿದೆ ಸಂಕೀರ್ಣ ಸಂಕೀರ್ಣ ಸತ್ಯಮಾಂ ಸಂಕೀರ್ಣ, ಊರವರೆಲ್ಲ ಸೇರವರೆಲ್ಲ ಕುಲದವರೆಲ್ಲ ಸೇರವರ ಕೂಟನಾದ್ರು ಮಾಡವ್ರೆ, ಹೆಜ್ಜೆನು ಮನೆಗೆ ಹೆಜ್ಜೆಯನ್ನು ತರಲಿಕ್ಕೆ ಕಾಡಬಾಳ ಕರ್ಜೂರನ್ನು ತರಲಿಕ್ಕೆ ಹೋಗ್ತಾರಂತ ಹೇಳಿದೆ. ಅದರಿಂದ ನಾನು ಭೇಟಿ ಕೊಡ್ತಾ ಇದ್ದೀನಿ. ನನ್ನ ಬಲಗೈಯ ಮುಟ್ಟಿ ಬಾಸೆಯ ಕೊಟ್ಟು ಹೆಜ್ಜೆಯನ್ನು ಮನೆಗೆ ಗರುಹೆಣ್ಣೆ ಕೋರಣ್ಯ ನೀಡಮ್ಮ ಕೋಡುಗಲ್ಲಯ್ಯಾಗೆ ಅಯ್ಯ ಕೋಲು ಮಂಡೆ ಜಂಗುಮರು ಕೋರಣ್ಯಕ್ಕೆ ದಯ ಮಾಡವರ ಎಲ್ಲ ಅಯ್ಯೋನ ಯಜಮಾನ ಯಜಮಾನ ಇಂಥ ಪಾಪದ ಎಂದು ಆಡದ ಪಾಪದ ಮಾತು ಇಂದು ಮುಂದೆ ಹಾಡ್ತಾ ಇದ್ರಲ್ಲ. ಬಲಗೈ ಮುಟ್ಟಿ ಭಾಷೆ ಕೊಡು ಅಂತ ಕೇಳ್ತಿದ್ರಲ್ಲ, ಬಲಗೈ ಮುಟ್ಟಿ ಭಾಷೆ ಕೊಡುವಂತ ತಪ್ಪು ನೆಪ್ಪು ನಾನು ಏನು ಮಾಡಿದ್ದೆ ಅಂತ ತಪ್ಪು ನೆಪ್ಪು ಕಂಡಿದ್ದ ಪಕ್ಷದಲ್ಲಿ ನನ್ನ ತಂದೆ ತಾಯ ಕರ್ಸಯ್ಯ, ಭಾವ ಮೈದೂರ ಕರ್ಸಯ್ಯ, ಅತ್ತಿಗೆ ನಾದಿ ಕರ್ಸಯ್ಯ, ಅಣ್ಣ ತಂದಿರ ಸೇರ್ಸಯ್ಯ, ಕೂಲನಾದ್ರೂ ಕೂಡ್ಸಯ್ಯ, ಇರು ನ್ಯಾಯನಾದ್ರೂ ಮಾಡ್ಸಯ್ಯ, ಇರು ಕಟ್ಟಿದ ತೆರವ ತಕ್ಕಂಡಲ್ಲೇ ಬುಟ್ಟು ಗುಡಯ್ಯ ಮಡ್ದೀಯ. ನೀನು ವಾಪಸ್ಸು ನಿನ್ ಕಡೆಯಿಂದ ನಾನು ಹಿಂದೆ ಹೊರಟ ಉದದಕ್ಷಿಣೆ ಕೊಡ್ಬೇಕಾಗಿದ್ದಂತೆ. ಚೆನ್ನಾಗಿದೆ ಸರ್, ನೋಡಿ ಚೆನ್ನಾಗಿತ್ತು ತೆರ. ಅದನ್ನೇ ತೆರಿಗೆ, ಒದಿಗೆ ತೆರಿಗೆ ಕೊಡ್ಬೇಕು, ವರದಕ್ಷಿಣೆ ಅಲ್ಲ ಅದು. ಇದು ವರರಿಗೆ ಕೊಡೋದು ದಕ್ಷಿಣೆ ಅಂತೆ. ಅದು ಹೌದಾ? ಎಕ್ಸ್ಪೀರಿಯನ್ಸ್ ನಿಮ್ಗೆ? ನನಗೆ ಅಂತ ಚಾನ್ಸ್ ಇಲ್ಲ, ನನಗೆ ಚಂದ ಇಲ್ಲ. ಇರ್ಲಿ ಹಂಗೆ ಅವಳು ಎಂತ ಸವಾಲು ಗೊತ್ತಾ, ನೀನ್ ಬಿಟ್ರು ಸರಿ, ನಾನು ಅಸತ್ಯವಂತಳು ಅಥವಾ ನೀತಿ ತಪ್ಪಿದವಳು ಅಂತ ನಾನು ಒಪ್ಪಳಕ್ತಾ ಇಲ್ಲ. ಎಂಥ ಸ್ಟೇಟ್ಮೆಂಟು ಮತ್ತು ಎಂಥ ಬಂಡಾಯನ ಇರ್ಬೋದು. ಇವತ್ತು ಶ್ರೀವಾರದ ಪ್ರಶ್ನೆಗಳನ್ನು ಕೆಲವರು ಎತ್ತುತ್ತಾರೆ. ಈಗ ತೇರೆ ಮಾಡಲ್ಲ. ನನ್ನ ಶೀಲವನ್ನು ಶಂಕಿಸೋದಕ್ಕಿಂತ ನೀವು ಬಿಟ್ಟು ನಾನು ಹೊರಗಡೆ ಇರ್ಬೋದೇ ಹೊರತು ಈ ಅಪಮಾನ ಇಂಥ ಪಾಪದ ಮಾತಾಡಬೇಡಿ. ನಿಮ್ಮ ಪಾದ ಒತ್ತೇನು ಅದು ಪಾದ ಬೇಕಾದ್ರೆ ಬೀಳಕ್ ತಯಾರಿ, ಆದ್ರೆ ಇಂಥ ಪಾಪದ ಮಾತು ಕೇಳ ತಯಾರಿಲ್ಲ. ಇದೆಲ್ಲ ತುಂಬಾ ಇಂಥವು ಮಲೆಮಹದೇಶ್ವರ ಸತ್ಯಸರಣ ಸಂಕಮನ ಪಾತ್ರಗಳಿರ್ಬೋದು. ಬೇವರಟ್ಟಿ ಕಾಳ ಇನ್ನೊಂದು ಪ್ರಶ್ನೆ. ಬಂಜಿಯವರು ನಮ್ಮನ್ನ ತಾವಟ್ಲಿರ್ತಕ್ಕಂಥ ಬಂಜಿ ಎಂಬ ಶಿವದ ಕೊಡಬೇಡ ಶಿವನೇ ಅಂತ ಇದೆಯಲ್ಲ ಜನಪದ ತ್ರಿಪದಿಗಳಲ್ಲಿ, ಅದು ಕಥಾನಕ ಸಕ್ಕತ್ತಾಗಿದೆ. ಅದು ನಮ್ಮ ಕೆಂಪಮ್ಮರು ಬೇರೆಯವರಲ್ಲಿ ಇದ್ದಾರೆ. ನಮ್ಮ ಹುಡುಗ ವಿದ್ಯಾರ್ಥಿಯಾದ್ರು, ಈಗ ಪ್ರಾಧ್ಯಾಪಕನಾಗಿರೋ ಮನೋಜು ಅದೇ ಆಳದಲ್ಲಿ ಬೆಳೆದಿರೋನು. ಆ ಊರು ಪಕ್ಕದ ಬೆಟ್ಟದ ಬೀಡು ಸಿದ್ದೆ ಊರು ಹೊರಳಿ ಊರವರೇ ಒಬ್ರು ಏನ್ ಬೆಟ್ಟದ ಬೀಡು ಸಿದ್ದೇಗೌಡರು ಅಂತ ಮಲೆಮಹದೇಶ್ವರ ಇದೆಲ್ಲ ಹಾಡಿದ್ರಲ್ಲ, ಮಂಡ್ಯಸ್ವಾಮಿ ಮಹಾಕಾವ್ಯ, ಜಾನಪದ ಮಹಾಭಾರತ, ತಾವು ಹುಡುಗವ ಬೇಕಾದಷ್ಟು ಬಂಜಿಯವನ್ನ ಮನ ಕಾವಟ್ಲು ಮಲೆಮಹದೇಶ್ವರ ಕಾವ್ಯದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಅವರ ಭಿಕ್ಷೆಯ ಸನ್ನಿವೇಶಗಳು, ಬೇಕಾದ ಸಂಗತಿಗಳಿವೆ ಅಲ್ಲಿ ಮೌಲಿಕವಾದಂಥವು. ಯಾಕಂದ್ರೆ ಶರಣ ಪರಂಪರೆ ಕೊಂಡಿಗೆ ಸಂಬಂಧಪಟ್ಟದ್ದು. ಒಂದು ಸತ್ಯಶರಣ, ಅವಳ ಹೆಸರೇ ಸತ್ಯಶರಣ ಸಂಕಮ್ಮ. ಆ ಸಂಕಮ್ಮನ ಕವಟ್ಲೋದ ಸಾಲಿನಲ್ಲಿ ಬರುವಂತ
ಈ ಒಂದು ಪ್ರತಿಭಟನಾತ್ಮಕ ನಿಲುವು ಆ ಕಾಲ. ಆಮೇಲೆ ಮಹಿಳೆಯರು ಕೇರೆ ಮಾಡೋದಿಲ್ಲ. ಇನ್ನೂ ಒಂದು ನನಗೆ ಹೇಗೋ ಗೊತ್ತಿಲ್ಲ, ಕೆಲವರು ಹೇಳ್ತಾರೆ ಈ ಕೆಲವು ಸವರ್ಣೀಯ ಕುಟುಂಬಗಳಲ್ಲಿ ಹೆಂಗಸರು ತಗ್ಗಿ ಬಗೆಯನ್ನು ನಡೀತಾರೆ, ಇವ್ರು ಕೇರೆ ಮಾಡೋದಿಲ್ಲ. ಅವರು ಅಲ್ಲ ಅಂದ್ರೆ ವಿಧವಾ ಸಮಸ್ಯೆ ಇರ್ತದೆ, ಇವ್ರು ಕೂಡ ಬಳಿಯೋ ನನ್ ಇಷ್ಟ, ಹೌದು ನನ್ನ ಕಟ್ಟದ್ದು ಏನಿದೆ ನಿಮಗೆ, ನಾನು ಇಷ್ಟ ಬಂದನ್ನು ಮಾಡ್ಕೊತೀನಿ ಅನ್ನೋರು ಚಾಲೆಂಜಿಂಗ್ ಆಗಿದ್ದಾರೆ. ಅದು ತಳಸುವುದಾಗಿ ಇನ್ನೊಂದರ ರೆಬಲ್ ಗುಣಗಳು ಇದ್ದಾರೆ. ಅದೆಲ್ಲ ಇರಲಿ ಕೂಡ ನನಗನ್ಸೋದು ಈ ಬಿಳಿಗಿರಂಗನ ಕಾವ್ಯದಲ್ಲಿ ನಾನು ಮಧ್ಯ ಎಬಿಸಿ ಹೇಳ್ತಾ ಇದ್ದೆ. ಬಿಳಿಗಿರಂಗನ ಕಾವ್ಯಗಳು ಒಂದೇ ವಲಯದಲ್ಲಿ ಹೊಳೆಗಾರ ಯಾರು ಈ 2 ತಾಲೂಕಿನಲ್ಲಿ ಮಲೆಮಹದೇಶ್ವರ, ಮಂಡ್ಯಸ್ವಾಮಿ, ಬಿಳಿಗಿರಂಗ. ಪಕ್ಕಕ್ಕೆ ಹೋದ್ರೆ ನರಸೀಪುರಕ್ಕೆ ಬರ್ತದದು ಹೊಳೆಯಿಂದ ಈ ಕಡೆ ಕಾವ್ಯದಲ್ಲಿ ಮುಡುತ್ತಾರೆ ಮಲಪ. ಅದು ಎಷ್ಟು ಚೆನ್ನಾಗಿದೆ. ಇನ್ನೂ ಚಾಮರಾಜನಲ್ಲಿ ಕೊಂಗಾಳಿ ನಂಬಕ್ಕಾಗಲ್ಲ. ಎಷ್ಟೆಷ್ಟು ಕಾವ್ಯಗಳು ಮಹಾಕಾವ್ಯಗಳು. ಈ ಮಲೆಮಾದಿದು ಬಿಳಿಗಿರಂಗಪ್ಪನ ಕಾವ್ಯದಲ್ಲಿ ಅಮರ ಪ್ರೇಮ, ದಿವ್ಯ ಪ್ರೇಮ, ರಸಿಕ ಪ್ರೇಮ, ಅಯ್ಯೋ ಆ ಪ್ರಣಯದ ನಿರೂಪಣೆಗಳು ಕೇಳಿಬಿಟ್ರೆ ಯಾವ ಮಹಾಕವಿನೂ ಇಷ್ಟು ಸುಲಲಿತ ಸರಳ ವಾಕ್ಯದಲ್ಲಿ. ನಮಗೆ ಈ ನಮ್ದು ಟೆಕ್ಸ್ಟ್ ಮಾಲವಿಕಾಗ್ನಿಮಿತ್ರ ನಾಟಕ ಇಟ್ಬಿಟ್ಟಿದ್ರು. BSc ಕ್ಲಾಸ್ ಮಾಡಬೇಕು, ಪಾಠ ಮಾಡೋಕ್ಕಾಗಲ್ಲ, ಸೆಕೆಂಡ್ ಸೀನು ಅಲ್ಲಿ ಕೊಡೋವಾದ ಉದಾಹರಣೆಗಳು, ಕಾಳಿದಾಸನ ಕಾವ್ಯಗಳು, ಬೇರೆ ಬೇರೆ ಕಾವ್ಯಗಳಲ್ಲಿ ಸುಂದರ ವರ್ಣನೆಗಳು. ಪಾಠ ಮಾಡೋದು ಕಷ್ಟ ಇದೆ, ಆದರೆ ಇವರು ಅದಕ್ಕಿಂತ ಸುಲಲಿತ ಮತ್ತು ಮಾರ್ಮಿಕ ರೂಪಕಗಳ ಹಿನ್ನೆಲೆಯಲ್ಲಿ ಜನಪದರ ಅದಕ್ಕೆ ಜನಪದ ಭಾಷೆ ಮತ್ತು ಅವರ ನುಡಿ ಸ್ವರೂಪಗಳು, ಆ ಕಾವ್ಯಗಳನ್ನು ಕನ್ನಡಕ್ಕೆ ಕೊಟ್ಟ ಪದ ಸಂಪತ್ತಿ ಇದೆಯಲ್ಲ, ಅರಮೋಗಬಹುದು. ನಿನ್ನೆ ನಾನು ಕನಕತೊಟ್ಟಿಗೆ ಮಾತಾಡೋ ಕೂಡ ಅವರ ಪದ ಸಮೂಹ ಮತ್ತು ಅವರ ನೆಲದ ಮೂಲದಿಂದ ಬಂದವರಾದ್ದರಿಂದ ಅವರು ಬಳಸಿರುವ ಭಾಷೆಗಳ ಸ್ವರೂಪವನ್ನು ಅಲ್ಲಿ ಯಾರು ಕೇಳ್ತಾರೆ ಇದನ್ನೆಲ್ಲ, ಟೈಮೇ ಇರೋದಿಲ್ಲ. ಇಲ್ಲೂ ಅಷ್ಟೇನೆ. ಹೀಗಾಗಿ ಮಹಾ ಅಮರ ಪ್ರೇಮದ ಸಂಗತಿಗಳಿವೆ. ಅಲ್ಲಿ ಇವನು ದೈವ ವಿಷ್ಣು ಸ್ವರೂಪನಾದವನು ದರಗಿಳಿದು ಬಂದಂತ ಈ ರಂಗಪ್ಪ ಸ್ವಾಮಿ ಅವನು ಯಾರನ್ನ ಒಲಿತಾನೆ ಅಂದ್ರೆ ಸೋಲಿಗರ ಹೆಣ್ಣು. ಆಯ್ತಾ? ಕಕ್ಕೆ ಹೂವಿಗೊಲಿದ ಕವಲುನ ಮಕ್ಕೆ ಒಲಿದ ಸೋಲುಗರ ಬಾಲೆ ಗೊಲಿದ ರಂಗದ ತಂದನ್ನ. ಆ ಹಾಡಿನ ಸಾಲುಗಳನ್ನು ನೀವು ನೋಡ್ಬೋದು. ಸೋಲಿಗರ ಬಾಲಿಗೆ ಒಲಿತಾನೆ. ಸೋಲಿಗರ ಬಾಲೆ ಇದು ಜಾತಿಯನ್ನು ಒಡೆದದ್ದಲ್ವ ಸರ್? ಇದು ಜಾತಿಯನ್ನು ಒಡೆದದ್ದಲ್ವ? ದೇವರುಗಳು ಇದನ್ನು ಮಾಡೋದಾದ್ರೆ ಮೇಲ್ವರ್ಗದಿಂದ ಬಸವಣ್ಣವರು ಬಂದು ಹೊನ್ನಯ್ಯನನ್ನ ಚೆನ್ನಯ್ಯನನ್ನ ಹಿಡ್ಕೊಂಡ್ರೆ ಅದು ಎಂಥದ್ದು ಸರ್? ಅದು ಎಂಥದ್ದು? ಈ ಥರದ ಅಮರ ಪ್ರೇಮದ ಸಂಗತಿಗಳು ಅಷ್ಟೇ ಅಲ್ಲ, ಮಾದಪ್ಪನ ಪರಂಪರೆಯಲ್ಲಾಗಲಿ, ಅಸಂಪ್ರದಾಯ ಅಂತ ಹೇಳೋದಿಲ್ಲ, ಮಾದಪ್ಪನ ಪರಂಪರೆಯಲ್ಲಾಗಲಿ, ಬೆಳಗಿರಂಗಪ್ಪನ ಪರಂಪರೆಯಲ್ಲಾಗಲಿ ಪೂಜಾ ವಿಧಿಗಳಿದೆಯಲ್ಲ, ಪೂಜೆ ಮಾದಪ್ಪನ ಬೆಟ್ಟದಲ್ಲಿ ಇರೋದು ಪೂಜಾ ವಿಧಿ. ಇದು ಪೂಜೆಯನ್ನು ಮಾಡ್ತಕ್ಕಂಥ ಸೋಲಿಗರು. ಅವ್ರು ಯಾರು? ಸಂಗಮನ ಮಕ್ಕಳು ಕಾರಯ್ಯ ಬಿಲ್ಲಯ್ಯ, ಅವ್ರನ್ನೇ ಪೂಜೆ ಮಾಡಿಕೊಟ್ಟಿದ್ದು. ಈಗ ಅದು ಯಾವುದೋ ವೀರಶೈವ ಮಠದವರು ಅಥವಾ ಸಂಸ್ಥೆಯವರು ದಾಳಿ ಮಾಡಿ ಅವ್ರನ್ನ ಪೂಜೆಯಿಂದ ಇಟ್ಬಿಟ್ಟು ಅವ್ರಿಗೆ ಅದರಲ್ಲೇ ಸಿಕ್ಕಿ 3 ಕಾಸಲ್ಲಿ ಬದುಕೋತಿದ್ರು ಅವರು. ನಿಮಗೆ ಗೊತ್ತಿಲ್ಲ, ಜಾನಪದದ ಮಲೆಮಹದೇಶ್ವರ ಕಾವ್ಯದ ಮಹಾದ್ರೋಹ ಒಂದು ನಡೆದಿದೆ ಅಲ್ಲಿ. ಅದೇನಂದ್ರೆ ಸೋಲಿಗರಿಗೆ ಇವತ್ತು ಅವರು ಮನಸ್ಸಲ್ಲಿ ನಾವು ಲಿಂಗಾಯತರು ಅಂತಾರೆ, ಅವರು ಲಿಂಗಾಯತರು ಸೇರಿಸುವ, ಇವ್ರಿಗೆ ಲಿಂಗಾಯತರು ಅಂತ ಅಂದ್ಬಿಟ್ಟು ಅವರು ಸೋಲಿಗರು ST ಆದಿವಾಸಿ ಬುಡಕಟ್ಟು ಅವ್ರು STಗೆ ಸೇರಿಸ್ಕೊಂಡಿಲ್ಲ. ಅವ್ರಿಗೆ ಈ ಇದು ಸ್ಕಾಲರ್ಶಿಪ್ಪು, ಫೀಸು, ಪುಸ್ತಕ, ಬಟ್ಟೆ, ಸೈಕಲು, ಬಿಸಿಯೂಟನೂ ಇಲ್ಲ, ಕೆಲಸದ ಉದ್ಯೋಗದ ನೇಮಕಾತಿನೂ ಇಲ್ಲ. ಆ ಕಡೆ ಅವರು ಸೇರಿಸ್ಕೊತಾ ಇಲ್ಲ. ತೂತೂರು ಮಾಡಿದವರು ಕೆಲವರು ಯಾರಾದ್ರು ಆ ಥರದವರು ಸೇರಿಸ್ಕೊತಾ ಇಲ್ಲ. ಏನು ಮಾಡೋದು? ಇದು ಭಯಂಕರವಾಗಿದೆ ಇದು. ಆಮೇಲೆ ಅವ್ರು ನೋಡ್ಬೇಕು, ನೀವು ಸ್ವಂತ ಸಂಬಂಧದಲ್ಲಿ ಮದುವೆ ಆಗ್ಬಿಟ್ಟು ಅಚ್ಚಿಕಡಿಗಿದ್ದು ಪೀಚ್ಲಾಗಿದ್ರೆ ಅವ್ರು ನೋಡೋಕ್ಕಾಗಲ್ಲ ಅವ್ರನ್ನ. ಸೋಲಿಗರನ್ನ ಪೂಜೆ ಮಾಡೋದಕ್ಕೆ ಕೊಟ್ಟಿದ್ದೇನಂತಂದ್ರೆ, ಯಾರು ದಲಿತರು ಅಥವಾ ಒಲೆ ಎನ್ನುತ್ತ ಕಡೆಗೆ ಹಾರುವರು ಅಂತ ಮೇಡಮ್ವರು, ಈಗ ಕನಕದಾಸರ ಕಾವ್ಯ 50 ಸಾವಿರದವರು ಒಲೆ ಎನ್ನುತ್ತ ಕಡೆಗೆ ಹಾರುವರು ಅಂತಾರಲ್ಲ, ಅವರು ದೇವ್ರ ಪೂಜೆ ಮಾಡಬೇಕು ಅಂತ ಇರೋದು. ಈಗ ಅವ್ರನ್ನೇ ಪೂಜೆ ಮಾಡಕ್ಕೆ ಇಟ್ಟಿದ್ದಾರೆ. ಆದ್ರೆ ಟ್ರಸ್ಟ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ತಾವು ತಗೊಂಡವ್ರೆ. ಇವ್ರಿಗೆ ಏನಪ್ಪ ಅಂದ್ರೆ ತಟ ಕಾಸು ಅಂತಾರಲ್ಲ, ತಟೆಯಲ್ಲಿ ಬಂದ 3 ಕಾಸು ಇಡೀ ಕುಟುಂಬ, ಅದೇನೋ ಅದ್ರಲ್ಲೇ ಕುಟುಂಬಗಳೇ ಜಾಸ್ತಿ ಆಗ್ಬಿಟ್ಟು 1 ವರ್ಷದಲ್ಲಿ ಇಷ್ಟು ತಿಂಗಳು ಈ ವರ್ಷ ಸಾಧ್ಯ ನಮ್ದು. ಅದೊಂದು ಸಾಂಸ್ಕೃತಿಕ ಬಿಕ್ಕಟ್ಟು ಬೇರೆ ತರ ಇದೆ. ಹೀಗಾಗಿ ಸೋಲಿಗರಿಗೆ ಪೂಜೆ ಮಾಡುವ ಅವಕಾಶ, ಸಮಾನತೆ ಪ್ರಶ್ನೆಗಳು, ಸೋಲಿಗರ ಹೆಣ್ಣನ್ನ ಮದುವೆಯಾಗುವಂತ ಈ ಒಂದು ಗೌರವ ಮತ್ತು ಈ ಒಂದು ಮಹಾ ಆಶಯಗಳಿದೆಯಲ್ಲ, ಇದನ್ನ ಜನಪದ ಕಾವ್ಯಗಳಿಂದ ನಾವು ನೋಡಬೇಕಾದ ಸಂಗತಿಗಳು ಬೇಕಾದಷ್ಟು ಇರ್ತವೆ. ಇನ್ನೂ ಸಕ್ಕತ್ತು ನಾವು ನಿಮಗೆ ಹೇಳ್ಬೋದು.
ಇದು ನಾನು ಹೇಳಿ ಮುಗಿಸ್ತೇನೆ. ಒಂದು 2 ನಿಮಿಷಗಳಲ್ಲಿ ಕೆಲವು ಪದ್ಯಗಳನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬೇಕಾದಷ್ಟು ಸಂಗತಿಗಳಿವೆ. ಹೀಗಾಗಿ ಕೆಲವು ನಮ್ಮ ಕಾವ್ಯಗಳಲ್ಲೂ ಕೂಡ ಬಿಳಿಗಿರಂಗಕ್ಕಾಗಲಿ ಇನ್ನೊಂದಂದ್ರೆ ಹರಿಹ್ ಮತ್ತು ಹರ ಇದಿದೆಯಲ್ಲ, ನಮ್ಮಲ್ಲಿ ಜಾತಿ ವೈಷಮ್ಯಗಳು ಮತ್ತು ಮತಾಯ ವೈಷಮ್ಯಗಳು ಇರ್ತಾವಲ್ಲ, ಅದಕ್ಕೆ ಅವು ಎರಡನ್ನೂ ಜೊತೆ ಮಾಡೋದು. ಶಿವನನ್ನ ಭಾವ ಅಂತಾರವರು. ಬೆಳಗಿರಂಗಪ್ಪನಿಗೆ ನಂಟು ಭಾವ ಯಾರು ಅಂತಂದ್ರೆ ಈಶ್ವರ ಶಿವ, ಮುರುಕರ ಮಲ್ಲಿಕಾರ್ಜುನಪ್ಪ, ಅವ್ರು ನಂಟು ಭಾವನ ಅಂತವ್ರು. ನೀವು ಮನೆ ಎಲ್ಲಪ್ಪ ಬಂದ್ಬಿಟ್ಟು ಬೆಳಗಿರಂಗ ಸೋಲುಗಳು ಇದರಲ್ಲಿ ರಂಗಭಾವನ ಹಾಡನ್ನ ಆಡಿಸಿ ಸರ್ ಅಂತ ಕೇಳಿ ಎಲ್ಲಪ್ಪ ಅವನು ಆಡಿಸಿದ. KR ಪ್ರಮುಖ ಕಾಲೇಜು ಎಲ್ಲಪ್ಪ ಅವ್ರು ಬಂದಿದ್ರು. PG ಸೆಂಟರ್ ನಾನು ಕರ್ಕೊಂಡು ಹೋಗಿದ್ರು, ಅದೆಲ್ಲ ತೋರಿಸಿದ್ದು. ನಾನು ಅಮೃತ ಭೂಮಿ ಇವೆಲ್ಲ ವಿಶಿಷ್ಟ ಅವ್ರು ಬಂದಿದ್ದ ಕ್ಯಾರಲ್ಲಿ ಕರ್ಕೊಂಡು ಚೆನ್ನಾಗಿತ್ತು. ಅದು ರಂಗಭಾವ, ರಂಗ ದೇವರಲ್ಲಿ ಭಾವನ ಅಂತ ಈ ಒಂದು ಅಂಶಗಳಲ್ಲಿ ನಾವು ಏನು ಕಾಣ್ತೀವಿ ಅಂತ. ಆಮೇಲೆ ಅಲ್ಲಿ ಮಾರ್ಮಿಕವಾದಂಥ ಸಂಗತಿಗಳು ಬೇಕಾದಷ್ಟಿವೆ. ಈಗ ಹೆಂಡತಿ ಅದು ಸರಿ ತಪ್ಪುಗಳ ಪ್ರಶ್ನೆ, ಮಹಿಳಾ ರೀತಿಯ ಆಲೋಚನೆಗಳಿಂದ ದೋಷವು ಬೇರೆ ಥರ ಆಗ್ಬೋದು, ಔದಾರ್ಯದ ರೀತಿನೂ ಆಗ್ಬೋದು. ಎಷ್ಟೋ ಜನ ಹೆಣ್ಮಕ್ಳನ್ನು ಬದುಕಿದ್ರು, ಸರಿ ತಪ್ಪು ಪ್ರಶ್ನೆ ಅಲ್ಲ. ಅವಳು ಏನಂತಂದ್ರೆ ನೋಡಿ, ನಿನ್ನ ಗಂಡ ಅಲ್ಲೊಬ್ಬರು ಕೂಡ ನಗುತ್ತಿದ್ದ, ಬಳೆಗಾಲ ಬಂದ್ಬಿಟ್ಟು ಚಾಡಿ ಹೇಳೋದು. ಅದರಿಂದ ನಗ್ತಿದ್ದ ಅಂತಂದ್ರೆ ನಕ್ಕಾರೆ ನಗಲಿ, ನಗೆ ಮೊಗದಕ್ಕೆ ಇದೆ ಆಯ್ತಾ. ನಾ ಮೆಚ್ಚಿ ಮುಡಿದ ಮಲ್ಲಿಗೆ ಹೂವ ಅವಳೊಂದರಗಳಿಗೆ ಮುಡಿಯ ಅವಳ ಒಂದು ಸ್ವಲ್ಪ ಇರಲಿ. ಈ ಮಾತುಗಳಿಗಿಂತ ಹೆಚ್ಚಾಗಿ ನಮಗೆ ಅವರ ಬೇರೆ ಬೇರೆ ಸಂಗತಿಗಳನ್ನ ಎಷ್ಟೊಂದು ಕಡೆ ಹೇಳಿದ್ದಾರೆ ಅಂತಂದ್ರೆ. ಆಮೇಲೆ ಬರದ ಸಂಗತಿಗಳಿದೆಯಲ್ಲ, ಉಯ್ಯೋ ಮಾಡ್ರೆ ಕೆಲವರೆಲ್ಲ ಟೀಕೆ ಮಾಡ್ತಿದ್ದಾರೆ. ರೈಲ್ ಗೋವಾವೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ನಮ್ಗೆ ಏನ್ ಹೇಳ್ತಾರೆ, ನಮ್ದು ಬಾ ಮಳೆ ಬಾ ಮರ ಉಳ್ಬಿ ಮರ ಹೂವು ತೊಟ್ಟು ನೀರು ಅಂತ ಹೇಳ್ತಾರೆ. ಇದನ್ನ ಬಾರಪ್ಪೋ ಮಳೆರಾಯ, ನೀವು ಕೇಳಿ ಬಣ್ಣದ ಬುಕ್ಕಿರೋ ಮಳೆರಾಯ. ಇದ್ರೊಳಗಡೆ ಅವರು ಅನ್ನಕ್ಕೆ ಹೋಗ್ತಾರಲ್ಲ, ಅದನ್ನ ಭೀಕರವಾದ ಕ್ಷಾಮದ ಸನ್ನಿವೇಶ. ಅನ್ನ ಕೂಡ ರೈತರುಗಳೇ ಮಕ್ಕಳ ಮಾರಿ ಭತ್ತ ತಗೊಂಡು ಭತ್ತದ ತಿರುಗಿ ಅಂತ ಹೇಳ್ತಾರಲ್ಲ ಅಂತ. ಇಲ್ಲಿ ನೋಡಿ, ಬಾರಪ್ಪ ಮಳೆರಾಯ ಬಂದು ಅಯ್ಯೋ ಮಳೆರಾಯ, ಎಂತ ಆಶಯಗಳಿದೆ. ಚೆಚ್ಚೋ ಮಳೆರಾಯ, ಕೆರೆ ಕಟ್ಟೆಗೆ ನೀರಿಲ್ಲ, ಅಕ್ಕಿ ಕುಡಿಯಕ್ಕೆ ನೀರಿಲ್ಲ, ಕೆರೆ ಕಟ್ಟೆಗೆ ನೀರಿಲ್ಲ. ಎಂತ ಸಮಾನ ಆಶಯ. ನಾವು ಸುಮ್ಮನೆ ಜಾನಪದ ಸಾಹಿತ್ಯದಲ್ಲಿ ಎಂಥದ್ದು ಸಂಗತಿ ಇದೆ ಪರಿಚಯಿಸಿದ್ರೆ ಹೊರತು ನಾನು ಇದು ಆಗಿದ್ದು ಅಂತ ಹೇಳೋಕ್ಕಾಗಲ್ಲ, ಸಾಕಿಲ್ಲ ನಾನು. ಆಮೇಲೆ ಈ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾನೆಲ್ಲ ಹೇಳ್ತಿರಲಿಲ್ಲ, ಹೆಣ್ಣು ಗಂಡು ಸಮ ಇರಲಿ, ಎಲ್ಲರೂ ಕೂಡ ಅಷ್ಟೇ ನಾನು. ಆಮೇಲೆ ಕುಲದ ಪ್ರಶ್ನೆಗಳ ಬಗ್ಗೆ ಬೇಕಾದಷ್ಟಿದೆ, ಸುಮ್ಮನೆ ನೆನೆಸ್ತೀನಿ. ಅದೇ ನೀವು ವಿವರಿಸೋದ್ರಿಂದ ನಾನು ವಿವರಣೆ ಹೇಳೋಕ್ಕಾಗಲ್ಲ. ಕೆಲವು ಪದ್ಯ ತ್ರಿಪದಿಗಳನ್ನ ಅಷ್ಟೇ ಓದುತ್ತೆ ನಾನು. ಏನಂತಂದ್ರೆ, ನಾನು ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ, ಹಾಗೆಲ್ಲ ನೀರು ತರಕ್ಕೆ ಕೆರೆಗೆ ಕೊಡಪ ತಕೊಂಡು ಹೋಗೋರಪ್ಪ, ತುಂಬಾ ಚೆನ್ನಾಗಿತ್ತು ನೋಡೋಕೆ. ತುಂಬಾ ಚೆನ್ನಾಗಿದೆ. ಮೇಡಮ್ ತಾಯಿ ಅಂತಿರೋದ್ರಿಂದ ಬೈಕಂತಾರ ಅವರು. ಆ ಹುಡುಗಿಯರು ಇಷ್ಟು ಉದ್ದ ಜಡೆ ಹಿಂಗೆ ಅಂದ್ಕೊಂಡು ಕೊಡಪ ಇಟ್ಕೊಂಡು ಹಿಂಗೆ ಬರ್ತಾ ಇರ್ಬೇಕು. ಸಖತ್ತಾಗಿತ್ತು ಮನದ ನಿನ್ ಚಾನ್ಸ್ ಇರ್ಬಿಟ್ಟು. ನಮ್ಗೂ ಒಂದು ಸ್ವಲ್ಪ ಇತ್ತು, ಬಾವಿಕಟ್ಟೆ ಕೆರೆಗೆ ಹೋಗೋ ಹೆಂಗಸರು ಹೆಂಗಸರು ಹುಡುಗಿಯರು ಸಿಗ್ತಿದ್ರು ಅವಾಗ. ನಿಮಗೆಲ್ಲ ಇಲ್ಲ. ನಾನು ನನ್ನ ಗೆಳತಿ ಈ ನರಸಿಂಹಸಾಗರದ ಸಖತ್ತಾಗಿದೆ. ಕೆರೆಯ ದಾರಿಯಲ್ಲಿ ಅವ್ರು ಬರ್ತಾ ಇರ್ಬೇಕಾದ್ರೆ ಮಲ್ಲಿಗೆ ಬಂದೊಳಗೆ ಅವಳ ಗಂಡನ ಹೆಸರು ಕೇಳೋದು. ನಾನು ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಿ ಯಾರು ಮೊದಲು ಆಯ್ತಾ. ಕೇಳಿದ್ರೆ ಕುಲವೆರಡು ನಮ್ಮ ಮನ ಏನು. ಆಚಾರಕ್ಕೆ ಅರಸಾಗು, ನೀತಿಗೆ ಲಘುವಾಗು, ಎಡಮೂರು ಹೇಳ್ಕೊಟ್ಟಿದ್ರು. ಮಾತಿನಲ್ಲಿ ಚೂಡಾಮಣಿ ಆಗು ಕಂದಯ್ಯ, ಈ ಜ್ಯೋತಿಯೇ ಆಗು ಜಗತ್ತಿಗೆ. ಇಲ್ಲಿ ನೋಡಿ, ಜನಪದರ ಮಾತು ಅಂತಂದ್ರೆ, ಕಲ್ಲು ಮುಳ್ಳಿದ್ದರೆ ಹುಲ್ಲಂತ ತಿಳಿದೆವು. ಪ್ಲೂರಲ್. ನಾವು ಹಂಗೆ ತಿಳ್ಕೊತೀವಿ ಬಡವರು, ಇವ್ರಿಗೆ ಸೊಪ್ಪದಲ್ಲಿ ಕುಂತ್ಕಂದ್ರೆ ಹಿಂಗೆ ಅಂತ ಇರೋದು. ಕಲ್ಲು ಮುಳ್ಳಿದ್ದರೆ ತೌರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲನೆ ಕೇಳಿದ್ರಿ, ಸಾಸಿವೆ ಎಷ್ಟು ಮರಳಿಲ್ಲ. ಕಲ್ಲಿಲ್ಲ ಹುಲ್ಲಂತ ತಿಳಿದೆವು, ಸೊಲ್ಲೇರಿಸಿ ಹಾಡಿ ನಡೆದೆವು. ನಿಮ್ಮ ಮನಕ್ಕೊಂದು ಪರ್ಸೆ ಇದೆ, ನಡ್ಕೊಂಡು ಹೋಗೋರು. ಅಲ್ಲಿ ಬಸವನಾದಿ ಸರ್ಕನಾದಿ ಅಂತ ಇದೆಯಲ್ಲ, ಸರ್ಕನಾದಿ ರೋಡು ಡಾಂಬರು. ಬಸವನಾದಿ ಅಂದ್ರೆ ಕಾಡೊಳಗೆ ಹತ್ಕೊಂಡು ಬಿಟ್ಲು. ಏನ್ ಪರ್ಸೆ 15-20 ದಿನ ಒಗೇ ಮಲೆ, ಆನಮಲೆ, ಜೇನುಮಲೆ, ಕುಂದುಮಲೆ ಅಂತ ಆಟ ಒಯ್ತಾ ಇದ್ರೆ ಅದನ್ನ ನೋಡೋಣ ಲಾಸ್ಟ್ಗೆ. ಹಾಗಾಗಿ ಈಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಸೊಲ್ಲೇರಿಸಿ ಹಾಡಿ ನಡಿದೆವು, ಭಗವಂತ ಸುಳ್ಳಾಡೆವು ದಾರಿ ಬಿರುಸುವಂತ.
ದಾರಿ ಅಂದ್ರೆ ನಡೆಯೋ ದಾರಿ ಅಂತಲ್ಲ, ಬದುಕಿನ ದಾರಿ ಬೀರಿಸುತ್ತಷ್ಟು ಅಂತ ಸುಳ್ಳಾಡಲ್ಲ ನಾವು. ದೇವರೇ, ನಾವು ಹಾಡ್ಕೊಂಡು ಕಳ್ಕೊತೀವಿ, ಎಷ್ಟೆಲ್ಲ ಇದ್ದಾವೆ. ಆಮೇಲೆ ಹೆಣ್ಣಿಲ್ಲದ ಮನೆಯಲ್ಲಿ ಪುಣ್ಯ ಇಲ್ಲ. ಒಂದು ಜನಪದ ತ್ರಿಪದಿ, ಹೆಣ್ಣು ಇಲ್ಲದ ಮನೆಯಲ್ಲಿ ಪುಣ್ಯ ಇಲ್ಲ, ಎರಡೂ ಕಣ್ಣಿಲ್ಲದ ತೆರನಂತೆ ಅನ್ನೋ ಮಾತುಗಳಿವೆ. ಗಂಡ ಸತ್ತವರಿಗೆ ರಂಡೆ ಮುಂದೆ ಅನ್ಬೇಡ, ಕಂದನ ಹಿಡಿದು ತಪಸಾಳ, ಅವಳು ಈಗ ಗಂಗೆ ದೇವಿ ಎಂದು ಕರಿಬೇಕು. ಗಂಗೆಯನ್ನು ಗಂಡನ ಬಿಟ್ಟು ಹೋಗ್ತಾಳವಳು, ಗಂಗಾ ಮಾತೆ ಅಂತ ಗೌರವ ಬಿಡಲ್ವ. ಗಂಡೆ ಇದೆ ನೋಡ ರಂಡೆ ಮುಂಡೆ ಅಂತ, ಆಕೆ ರಂಡೆಯರು ಈ ಕರಿ ಮುಂಡೆಯವರು ಅವ್ರನ್ನ ಕರ್ಕೊಂಡು ಹೋಗೋ ಅಂತ, ಅವರೆಲ್ಲ ನಂತವೇ ಇದು ಜವರಾಯ, ಈ ಗಂಡನ ಕರಿತೀನಿ ಅಡಿ ಮುಂದೆ ಅಂತ ಮಾತಾಡ್ತಾರೆ. ಆಯ್ತಲ್ಲ, ಬಂಗಾರ ಬಳಿ ಇಟ್ಟು ಕೈ ಬೈಬೇಡ ಬಡವರನ್ನ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊರಡುವುದು ತಡವಲ್ಲ. ಇನ್ನೊಂದು 2 ಪದ್ಯವನ್ನು ಓದಿ ನಿಲ್ಲಿಸ್ತೇನೆ. ಬಡತನದ ವಿಷಯಕ್ಕೆ ಸಂಬಂಧಿಸಿದಂತೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಕಟ್ಟಿದ್ದಾರೆ ಅನ್ನೋದ್ರ ಸಂಗತಿಗಳನ್ನು ನಾನು ಹೇಳಿ ನಿಲ್ಲಿಸ್ತೇನೆ. ಆಮೇಲೆ ನೋಡಿ, ಇಲ್ಲಿ ಮೂಡಲ ಸೀಮೆಗೆ ಹೋಗಿ ಹೋಗಬಾರ ಮಳರಾಯ, ಕಗ್ಗಲ್ಲ ನನ್ನ ತವರಿಗೆ, ಅದು ಬರೀ ಬಂಡೆ ಕಲ್ಲು ಮುಳಿರೋ ಜಾಗಕ್ಕೆ ಅಲ್ಲಿ ಹೋಗು, ಕಗ್ಗಲ್ಲನ ಮೂಡಲ ಸೀಮೆಗೆ ಹೋಗಿ ಬಾರ ಮಳೆರಾಯ, ಕಗ್ಗಲ್ಲ ನನ್ನ ತವರಿಗೆ ಹೋಗಿ ಜಗ್ಗಿಸಿ ಉಯ್ಯೋ ಮಳೆರಾಯ ಅನ್ನೋದು. ಹಾಗೇನೆ ಗಿಡ್ಡಾರು ನಡೆದಾರೆ, ಇವ ಮೋಟ ಚೋಟ ಗಿಡ್ಡು ಮಂಡು ಅವನೋಡು ಲಂಬು ಅಮಿತಾಬ್ ಬಚ್ಚನ್ ತಂಗಿ, ಹಿಂಗೆಲ್ಲ ಹುಡುಗಿಯರು ದುಡ್ಡಾಗಿದ್ರು ಕಷ್ಟ, ಗಿಡ್ಡಾಗಿದ್ರು ಕಷ್ಟ. ಆಡ್ಕೊತಾರೋದು ಎಲ್ಲ ಗಂಡಸರು ಹುಡುಗರು, ಅವ್ರು ಗಂಡಸ್ರೇನು ಹುಡುಗ ಅವ್ರು ಕಾಸ್ಟ್ ಬಿಟ್ಟು ಹುಡುಗಿಯರೇ ಆಡ್ಕೊತಾರೆ ಸರ್, ಇವಳು ಅಂತೇಳು ಇಂತೇಳು ಮೂಟಿ ಮುಂಡಿ ಜೋಡಿ ಗಿಡ್ಡಿ ಅಂತ ಹೇಳ್ತಾರೆ. ನಾನು ಈ ದಪಡ ಪಟ ಹನುಮಂತ ನಾಮಕ್ಕೆ ಏನು ಉದಾಹರಣೆ ಕೊಡ್ಬೋದು? ಹನುಮಂತ ನಾಮಕ್ಕೆ ಏನು ಉದಾಹರಣೆ ಕೊಡೋ? ಕರ್ಗಿ, ಕೆಪ್ಪಿ, ಸೊಳ್ಮುಗಿ, ಕಾಪ್ರಿ, ಕೊರಕಿ, ಹಿಂಗೆ ಗುಳೆಬೆಡ, ಬಡೆಡೊಮ್ಮ, ಡುಮಣಕಿ, ಇವೇ ಹನುಮಂತ. ಇನ್ನೇನು ಅನ್ನೋದಪ್ಪ ಅವನ ಪ್ರಕಾರ ಇಳಿಯಗಾಲ ಅದೇ ಹೇಳ್ಬೇಕ, ನಿಡುಮುಗಿ ಹೇಳ್ಬೇಕ, ಕೊರಕಿ, ಕಾಪ್ರಿ, ಕರ್ಗಿ ಆಯ್ತಾ, ಅನೇಕ ಗಡಿಯ ಅದನ್ನು ಹೇಳು, ಮೆಡ್ಗಣ, ಗುಳಿಮೆಡ, ಡುಮ್ಮ, ಡುಮಣಕಿ, ಬಡೆಡೊಮ್ಮ ಇತ್ಯಾದಿ. ಗಿಡ್ಡಾರು ನಡೆದಾರೆ, ಗಿಣಿ ಹಿಂಡು ನಡೆದ ನೋಡಿ. ಗಿಣಿ ಚಿಕ್ಕ ಇರ್ತಾವೆ, ಎಷ್ಟು ಚಂದ ಇರ್ತಾವೆ. ಉದ್ದಾನೆ ಬಾಲಿ ನನ್ನ ತಂಗಿ ನಡೆದರೆ, ಉದ್ದರನ ದೇವರು ನಡೆದ ಎಳೆದಲ್ಲಿ. ಆಮೇಲೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಬಾಳ ನೋಡಿ, ತುಂಬಾ ಒಳ್ಳೆದಾಗ್ತದೆ. ಅಳ್ಳಾದ ಹೊಲದಾಗ ಬೆಳ್ಳಾನ ಬಿಳಿಜೋಳ, ಮೆಲ್ಲಗೆ ಮೇಲಿಯೋ ಗಿಣಿರಾಮ, ನಮ್ಮಣ್ಣ ಕಲ್ಲು ಬಂದ ಅವರು ಕಡೆಯವರು. ಆ ಗಿಣಿಗೆ ಅವ್ರು ಏನಾದ್ರು ಹೆಣ್ಮಗಳು ಯಾರು, ಎಷ್ಟು ಚೆನ್ನಾಗಿರ್ತಾರೆ. ಆ ಕಡೆ ಬರಪ್ಪ ಗಿಣಿರಾಮ, ನಮ್ಮಣ್ಣ ಕಲ್ಗಿ ಕೊಡೋದು ಅಂತಂದು. ಆಮೇಲೆ ಬಡವರು ಸತ್ತಾರೆ ಸುಡಲಿಕ್ಕೆ ಸೋಗಿಲ್ಲ, ಬಡವರದು ಒಡಲ ಕಿಚ್ಚಲಿ ನೆನವೆಂದು ದೇವರೇ ಬಡವರಿಗೆ ಸಾವು. ಆ ಮಾತಿದಿಲ್ಲ. ಹಾಗೆ ಹೆಣ್ಣಿನ ಗೋಳಟ್ಟಿ ಬನ್ನಿಯ ಮರವೆಂದು ಆಯ್ತಲ್ಲ, ಅಲ್ಲಿ ಸನ್ಯಾಸಿ ಮಠವೆಂದು ಜೋಯಿಸರ ಪಂಚಾಂಗ ಇವರೆಲ್ಲ ಹೇಳ್ಬರೋರು. ಜೋಯಿಸರ ಪಂಚಾಂಗ ಅತ್ತಿ ಇದನ್ನೇ ಅಂಬೇಡ್ಕರ್ ಮನುಸ್ಮೃತಿ ಸುಟ್ಟು ಸಮಾನತೆ ಹೇಳಿರೋದು. ಜೋಯಿಸರ ಪಂಚಾಂಗ ಅತ್ತಿ ಉಳಿದಾವು. ಆ ಮಾತುಗಳಿದೆಯಲ್ಲ, ಎಷ್ಟೆಷ್ಟು ಸಂಗತಿಗಳು, ಎಷ್ಟೆಷ್ಟು ಸಂಗತಿಗಳಿವೆ. ಅಂಥದ್ರಲ್ಲಿ ಇನ್ನೊಂದೇ ಒಂದು ಮಾತು ಏನಪ್ಪಾ ಅಂತಂದ್ರೆ, ಈ ಹಾಡುಗಳ ನಡುವೆ ಒಂದು ವಿಷಯವನ್ನು ಹೇಳಿ ಕೊನೆಗೆ ನಿಲ್ಲಿಸೋದಾದ್ರೆ ನಾನು ನಿಲ್ಲಿಸ್ತೇನೆ. ಇಲ್ಲಿ ಏನಂತಂದ್ರೆ, ಇಲ್ಲಿ ನೋಡಿ, ಕೊನೆಗೆ ಕಸವ ಬೆಳೆದ ಕೈ ನೋಡಿ, ಲಾಸ್ಟ್ ಒನ್, ಮುದ್ದು ಮಾಣಿಕ ಬೇಡ. ಅದು ಬೇಕಾದಷ್ಟಿದೆ. ಅದು ಇದರಲ್ಲಿ ನುಚ್ಚಾಯ್ತು ನೀರೊಳಗೆ ತೆಬ್ಬ ಮರೆಯಲ್ಲಿದ್ದಾರೆ. ನುಚ್ಚಾಯ್ತು ನೀರೊಳಗೆ ಅತ್ತೆ ಕಾಣದಂಗೆ, ಮಾವ ನೋಡದಂಗೆ, ಎಂಥ ರೂಪಕಗಳಿದ್ರೆ ಎಲ್ಲಿದ್ದು ಸರ್ ಅವೆಲ್ಲ. ಆಯ್ತಾ, 10 ವರ್ಷದಿಂದ ಬಳಸಿದ್ದೆ, 10 ವರ್ಷದಿಂದ ಬಳಸಿದ ಕೊಡವೆಂದು ನುಚ್ಚಾಯ್ತು ನೀರಾವಳಿ. ಏನ್ ಸರ್ ರೂಪಕ. ಅವರು ಸಂಭಾಷಣೆಯಿಂದಲೇ ನಿಲ್ಲೋನಿಲ್ಲ, ಎಲ್ಲಿ ಹೋಯ್ತಾ ಇದ್ದೀನಿ ನಿಂತು ಅಂತ. ಅವ್ರು ಸಕ್ಕತ್ತಾಗಿ ಹೇಳ್ತಾಳವಳು, ನೀನು ಕೊಡಂಗಿ ಕಂದ ದಾರಿ ಬಿಟ್ಟರೆ ಚಂದ, ನಿಂಗು ನಂಗೆಲ್ಲಿಯ ಸಂಬಂಧ, ಕೋಲು ಕೋಲಣ್ಣ ಕೋಲೆ 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 ಎಕ್ಕೋ. ಎಂತ ಸಂಭಾಷಣೆ ಅಲ್ವಾ. ಇವತ್ತಿನವರು ಎಕ್ಸ್ಕ್ಯೂಸ್ ಮೀ ಹೋಗೋದು ಆಫರ್ ಅದಲ್ಲ. ಎಷ್ಟು ಚೆನ್ನಾಗಿವೆ, ಓಹೋ ಎಕ್ಸ್ಕ್ಯೂಸ್ ಮೀ ಹೋಗೋದು ಆಫರ್ ಅಷ್ಟೇ ಅಲ್ಲ. ಅದು ನೀನು ಕೊಡಂಗಿ ಕಂದ ದಾರಿ ಬಿಟ್ಟರೆ ಚಂದ, ನಿಂಗು ನಂಗೆಲ್ಲಿ ಸಂಬಂಧ, ಕೋಲು ಕೋಲಣ್ಣ ಕೋಲೆ 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 ಎಕ್ಕೋಲೆ ಕೋಲಣ್ಣ ಕೋಲೆ. ಆಯ್ತು, ಸಖತ್ತಾಗಿದೆ. ಇಲ್ಲಿ ನೋಡಿ, ಮುತ್ತು ಮಾಣಿಕ ಬೇಡ, ಮತ್ತೆ ಸಂಪದ ಬೇಡ, ಸುತ್ತು ಕೋಟೆಯು ವೈಭವ ಬೇಡ, ನನ್ನವ್ವ ಸುತ್ತೆಲ್ಲ ಜನಪದ ಹಾಡಿರುತ್ತಾರೆ. ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ. ಥ್ಯಾಂಕ್ ಯು. ಕಾಯಕದ ರಸದೌತಣವನ್ನು ಉಣಬಡಿಸಿದ ಶ್ರೀಯುತ ಶಿವಸ್ವಾಮಿ ಎಂ ಅವರಿಗೆ
ಇದೆಯಾ ಸರ್? ಸಂವಾದ ಪ್ರಶ್ನೆಗಳೇನಾದರೂ ಇದ್ದರೆ 1 ನಿಮಿಷ. ಮೌಲ್ಯಗಳ ಕಣಜ ಅನ್ನುವಂಥದ್ದು. ಅದರಲ್ಲೂ ಗಾದೆಗಳಂತೂ ಸಂಪೂರ್ಣ ಇರೋದೇ ಮೌಲ್ಯಗಳ ಹೊರತಾಗಿ ಅಲ್ಲಿ ಏನೂ ಇಲ್ಲ ಅನ್ನೋದು. ಜೀವನ ಮೌಲ್ಯಗಳು ಮನುಷ್ಯನ ಪ್ರತಿಯೊಂದು ಹೆಜ್ಜೆನೂ ನಿರ್ದೇಶಿಸಿ ಹೇಳ್ತವೆ. ಅವನ ಕೋಪ, ತಾಪ, ಸಣ್ಣತನ, ದೊಡ್ಡತನ, ಉದಾರತನ ಎಲ್ಲವನ್ನು ಇಂಚಿಂಚನ್ನು ಹೇಳುವಂಥ ಗಾದೆಗಳು ಹೆಜ್ಜೆಗೂ ಸಿಗ್ತವೆ. ಈಗ ಈ ಸ್ವಭಾವಕ್ಕೆ ಹಿಂಗೆ ಅಂತೇಳಿ. ಹಾಗಾಗಿ ಇಡೀ ಜನಪದ ಅಂದರೆ ಅದು ಜೀವನ ಮೌಲ್ಯಗಳ ಆಗರ ಅನ್ನುವಂಥದ್ದು. ಈಗ ಪ್ರಕೃತಿ ಬಗ್ಗೆ ಹೇಳಿದ್ರು, ಎಷ್ಟು ಅದ್ಭುತವಾಗಿದೆ. ಮಣ್ಣನ್ನು ನಂಬಿ ಮಣ್ಣಿಂದ ಬದುಕೇನು, ಮಣ್ಣೆನೆಗೆ ಒನ್ನು ಅಣ್ಣಯ್ಯ, ಮಣ್ಣೆ ಲೋಕದಲ್ಲಿ ಬೆಲೆಯಾದ್ದು. ನೋಡಿ, ನಮ್ಮ ಜನಪದರು ಭೂಮಿಗೆ ಎಷ್ಟು ಬೆಲೆ ಕೊಟ್ಟಿದ್ರು. ಹಾಗಾಗಿ ಅವ್ರ ಕಾಲದಲ್ಲಿ ಯಾಕೆ ಆಗಲೇ ಹೇಳಿದಾರೆ 100 ವರ್ಷ ಯಾಕೆ ಬದುಕ್ತಿದ್ರು ಅಂತಂದರೆ, ಭೂಮಿಯನ್ನು, ಪ್ರಕೃತಿಯನ್ನು, ಪ್ರತಿಯೊಂದು ಗಿಡ, ಮರ, ನೇಗಿಲು, ನೊಗ, ಎತ್ತು ಎಲ್ಲವನ್ನ ಪ್ರೀತಿಸ್ತಿದ್ರು, ಆರಾಧಿಸ್ತಿದ್ರು. ಇವತ್ತು ಮನುಷ್ಯ ಇರೋದೆಲ್ಲ ನನ್ನ ಅನುಭವಕ್ಕೆ, ನನ್ನ ಉಪಯೋಗಕ್ಕೆ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲ ರೀತಿಯ ಕಷ್ಟಗಳು ಅನುಭವಿಸ್ತಾ ಇದ್ದೀವಿ. ಮಂದಿ ಮಕ್ಕಳೊಳಗೆ ಚಂದಾಗಿ ಹೊಂದಿರಬೇಕ, ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿ ಬಾಯಾಗ ಇರಬೇಕ ಆಚಾರ. ಇದನ್ನು ಯಾವ ಶಿಷ್ಟ ಸಾಹಿತ್ಯ ನಕಲು ಅಂದ್ರೆ ಯಾವ ರೀತಿ ನಕಲು ಹೇಳ್ತೀನಿ ಅಂದರೆ, ಅವ್ರು ಬರೆದಂತೆ ಯಾರು ಬದುಕಿಲ್ಲ ಬಹುತೇಕ. ಏನೋ 1000ಕ್ಕೊಬ್ಬರು ಸಿಕ್ಕರೆ ನಮ್ಮ ಜನಪದರು ಏನು ಬದುಕಿದ್ರೋ ಅದನ್ನು ಹೇಳಿದ್ದಾರೆ. ಅದು ಎಲ್ಲೂ ನಕಲಿಲ್ಲ, ಎಲ್ಲವೂ ತಾಜಾ, ಎಲ್ಲವೂ ಸಹಜವಾದದ್ದು. ಹಾಗಾಗಿ ಅದು ಎಲ್ಲ ಕಾಲಕ್ಕೂ ಉಳಿಬೇಕಾದಂಥದ್ದು. ನಮ್ಮನ್ನು ಪ್ರತಿದಿನ ಪ್ರತಿ ಕ್ಷಣ ಎಚ್ಚರಿಸಬೇಕಾದಂಥ ಎಲ್ಲ ಜೀವನ ಮೌಲ್ಯಗಳು, ಎಲ್ಲ ರೀತಿಯ ಸ್ವಭಾವಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮ ಜನಪದದಲ್ಲಿದೆ. ನಾನು ಒಂದೇ ಒಂದು ಮಾತು ಹೇಳ್ಬಿಡ್ರಿ, ಗಾದೆಗೆ ವಿಪರೀತ ಕಥೆಗಳ ಬಗ್ಗೆ ಮಾತಾಡಿಲ್ಲ, ಏನು ಮಾಡಿಲ್ಲ, ಸಿಕ್ಕಾಪಟ್ಟೆ ಇದೆ. ಅದು ಒಂದೇ ಒಂದು ಮಾತು ನೆನೆಸ್ಕೊಂಡ್ರಿ, ಹೋಮ ಮಾಡಿದ್ರೆ ಕ್ಷಾಮ ಹೋಗುತ್ತಾ? ಒಂದು ಗಾದೆ ಸಾಲದು ಎಂಥದಿದೆ, ಹೋಮ ಮಾಡಿದ್ರೆ ಕ್ಷಾಮ ಹೋಗುತ್ತಾ? ಬೇಕಾದಷ್ಟು ಗಾದೆಗಳು, ಪ್ರತಿಯೊಂದು ಅನುಭವದ ನುಡಿಗಳೇ. ವೇದ ಸುಡಲು ಗಾದೆ ಸುಳ್ಳಾಗಲ್ಲ, ಬೀದಿ ಮಕ್ಕಳು ಬೆಳೆದು ಸಂಕಲ್ಪ ಹೆಸರುಗಳೇ ಅದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪುತ್ತಿದ್ದೇವೆ. ಥ್ಯಾಂಕ್ ಯು ಮೇಡಮ್. 3 ಜನ ಸಂಪನ್ಮೂಲ ವ್ಯಕ್ತಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀಯುತ ಶಾಂತರಾಜು ಸರ್ ಹಾಗೂ ಶ್ರೀಯುತ ನಾಗೂರ್ ಸರ್ ಹಾಗೂ ಶ್ರೀಯುತ ಶಿವಸ್ವಾಮಿ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಟ್ಟಂಥ ಸಂವಾಹಕರಾದಂತಹ ಗೀತಾ ರಾಜೇಶ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ